ನಮಸ್ಕಾರ. ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಾಯೋಜಿತ ವಿಶೇಷ ಕಾರ್ಯಕ್ರಮ ಯಕ್ಷಾರಾಧನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನೂತನ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರನ್ನು ಪ್ರೀತಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಈ ಯಕ್ಷಾರಾಧನೆ ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಕರಾದ ಮೋಹನ್ ಕೊಪ್ಪಲ ಕದ್ರಿ, ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ಯಕ್ಷಾರಾಧನೆ ಮೊದಲ ಅತಿಥಿ ಯಕ್ಷಗಾನ ಕಲಾವಿದ ಲಕ್ಷ್ಮಣ್ ಕೋಟ್ಯಾನ್ ಪೆರಾರ, ಪ್ರೀತಿಪೂರ್ವಕ ಸ್ವಾಗತ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಾಯೋಜಕತ್ವದ ವಿಶೇಷ ಕಾರ್ಯಕ್ರಮ ಯಕ್ಷಾರಾಧನೆ ಕಳೆದ ಅವಧಿಯಲ್ಲಿ ಯಕ್ಷಾರಾಧನೆ ಕಾರ್ಯಕ್ರಮದ ಮೂಲಕ ಸುಮಾರು 21 ಕಲಾವಿದರ ಪರಿಚಯವನ್ನು ನಾವು ಮಾಡಿದ್ದೇವೆ. ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರ ಅಧ್ಯಕ್ಷತೆಯ ಇಡೀ ತಂಡ ಈ ಯಕ್ಷಾರಾಧನೆ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ವಾಹಿನಿಯಲ್ಲಿ ಮುಂದುವರಿಸಲು ಪ್ರೀತಿಪೂರ್ವಕವಾಗಿ ಒಪ್ಪಿಗೆಯನ್ನು ನೀಡಿ ಮೊದಲ ಕಾರ್ಯಕ್ರಮಕ್ಕೆ ಸ್ವತಃ ಅಧ್ಯಕ್ಷರೇ ಆಗಮಿಸಿದ್ದಾರೆ. ಶಿವರಾಮ್ ಶೆಟ್ರೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿರುವ ನಿಮ್ಮನ್ನು ನಮ್ಮ ಕುಡ್ಲ ವಾಹಿನಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತದೆ ಹಾಗೂ ನಮ್ಮ ಕುಡ್ಲದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತದೆ. ಯಕ್ಷಗಾನ ಕಲಾರಂಗದ ಮೂಲಕ ನಮ್ಮ ಕುಡ್ಲಕ್ಕೂ ನಿಮ್ಮ ಹತ್ತಿರದ ಪರಿಚಯ, ಸ್ವತಃ ಯಕ್ಷಗಾನ ವೇಷಧಾರಿಯಾಗಿ ಅನುಭವವನ್ನು ಪಡೆದವರು ನೀವು, ಅಧ್ಯಕ್ಷರಾಗಿ ಒಂದು ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದೀರಿ. ನಿಮ್ಮ ಯೋಜನೆಗಳ ಬಗ್ಗೆ ನಮಗೇನೆಂದರೆ ಯಕ್ಷಗಾನವನ್ನು ಉಳಿಬೇಕೆಂಬ ಉದ್ದೇಶದಿಂದ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸುವ ಒಂದು ಕಾರ್ಯಕ್ರಮ ಈ ಸತಿ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಕೂಡ ನಾವು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ಕೆರೆಮನೆಯವರ ಇದರಲ್ಲಿ ಒಂದು ಸಾಧಾರಣ 50 ಜನ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಿಸುವ ಒಂದು ಇದು ಮಾಡಿಕೊಂಡು ಬಂದಿದೆ, ಕಲಿಸುವ ಒಂದು ಜವಾಬ್ದಾರಿ ಕೊಟ್ಟು ಬಂದಿದ್ದೇವೆ. ಅದರಲ್ಲಿ ನಿನ್ನೆ ಉದ್ಘಾಟನೆ ಆಗಿದೆ. ಅದೇ ರೀತಿ ನಾವು ಬೇರೆ ಕಡೆಯಲ್ಲಿ ಮತ್ತು ಸಿದ್ದಾಪುರದಲ್ಲಿ ಕೂಡ ಯಕ್ಷಗಾನ ಮಕ್ಕಳಿಗೆ ಕಲಿಸಲಿಕ್ಕೆ ಒಂದು 120 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸ್ತೇವೆ ಅಂತ 6 ತಿಂಗಳು ಅದು ಟ್ರೈನಿಂಗ್ ಕೊಡ್ತಾರೆ. ಅದರ ಬಗ್ಗೆ ತರಬೇತಿಯನ್ನು ಕೊಟ್ಟುಕೊಂಡು ಜನವರಿಯಲ್ಲಿ ಸಮಾರೋಪ ಮಾಡುವಂತ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಮೊನ್ನೆ ಕಾಸರಗೋಡಿನಲ್ಲಿ ಕೂಡ ಇದರ ಬಗ್ಗೆ ಮಕ್ಕಳ ಬಗ್ಗೆ ಯಕ್ಷಗಾನ ಕೊಡೋ ಬಗ್ಗೆ ಅದರ ಬಗ್ಗೆ ತರಬೇತಿ ಕೊಡಲಿಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಹಾಗೆ ಯಕ್ಷಗಾನವನ್ನು ಉಳಿಬೇಕಾದರೆ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸಬೇಕು. ಮಕ್ಕಳು ಯಕ್ಷಗಾನ ಕಲಿದಿದ್ದರೆ ಅದು ಒಂದು ಪ್ರೇಕ್ಷಕ ಆಗಿ ಬರ್ತಾರೆ. ಅದರಲ್ಲಿ ಒಂದು 100 ಜನ ವಿದ್ಯಾರ್ಥಿಗಳಿಗೆ ಎರಡು ವಿದ್ಯಾರ್ಥಿಗಳಾದರೂ ಅದರಲ್ಲಿ ಅವರು ಯಕ್ಷಗಾನ ಕಲಿತಾರೆ, ಅದರ ಬಗ್ಗೆ ಅಭಿರುಚಿ ಇರ್ತದೆ, ಒಬ್ಬ ಕಲಾವಿದ ಆಗಬಹುದು ಎಂಬ ನಮ್ಮ ಭಾವನೆ ಮತ್ತು ಇಷ್ಟುವರೆಗೆ ನನ್ನ ಅನುಭವದ ಬಗ್ಗೆ ಹಾಗೆ ಆಗ್ತಾರೆ. ಯಕ್ಷಗಾನ ಕಲಾರಂಗದಲ್ಲಿ ನೀವು ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಯಕ್ಷ ಶಿಕ್ಷಣ ಯಾವ ರೂಪದಲ್ಲಿ? ನಾನು ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಯಕ್ಷ ಶಿಕ್ಷಣ ಪ್ರಾರಂಭವಾದದ್ದು. ಆವಾಗ ನಾವು ಸಾಧಾರಣ ಒಂದು 500-600 ವಿದ್ಯಾರ್ಥಿಗಳಿಗೆ ನಾವು ಒಂದು 25 ಶಾಲೆಗಳಿಗೆ ಯಕ್ಷ ಶಿಕ್ಷಣ ಕೊಡ್ತಾ ಇತ್ತು. ಆದರೆ ಯಕ್ಷ ಶಿಕ್ಷಣದಲ್ಲಿ ಏನು ಲಾಭ ಅಂತ ಕೇಳಲಿಕ್ಕೆ ಹೋದರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಮಕ್ಕಳು ಎಲ್ಲಿ ಯಕ್ಷಗಾನ ಕಲಿತಾರೆ, ಹೆಜ್ಜೆ ಗುರುತ ಮಕ್ಕಳು ಕಲಿತವರು ಅವರು ವಿದ್ಯಾವಂತರು ಆಗಿ ಆಗ್ತಾರೆ. ಹೆಜ್ಜೆ ಗುರುತು ನೆನಪಿಟ್ಟಕೊಳ್ಳೆ ವಿದ್ಯೆ ಕಲಿತಲೆ ಹಿಡಿತದೆ. ಅದನ್ನು ನನ್ನ ಒಂದು ಉದ್ದೇಶ ಮತ್ತು ಅದರಿಂದ ನಾನು ಸಕ್ಸಸ್ ಆಗಿ ಯಕ್ಷಗಾನ ಕಲಿಕೆಗೆ ಬಂದರೆ ಅವರ ವಿದ್ಯಾಭ್ಯಾಸಕ್ಕೆ ಅದು ತೊಂದರೆ ಆಗುದಿಲ್ಲ. ಅದು ಪೂರಕ ಆಗಿ ಕಲಿಕೆ ಯಾವ ಯಕ್ಷಗಾನ ಕಲಿಕೆ ಹೆಜ್ಜೆ ಗುರುತು ಕಲಿತಾನೋ ಅವ ವಿದ್ಯಾವಂತ ಹಾಗೆ ಆಗ್ತಾನೆ. ಹಾಗೆ ಯಾಕಂದರೆ ನಾನು ಬೇರೆ ಬೇರೆ ಶಾಲೆಯಲ್ಲಿ ಹೋದ ಕೇಳಿದಾಗ ಹೆಡ್ ಮಾಸ್ಟರ್ ಈ ಹುಡುಗ ಎಷ್ಟು ಮಾಡಿದೆ, ಇಲ್ಲ ಅವಾಗ ಯಕ್ಷಗಾನ ಕಲಿಯೋ ಮೊದಲು 35-40% ತಗೊಳ್ತಿದ್ದಾನೆ, ಈಗ 60-70% ತಗೊಳ್ತಾನೆ. ಯಾಕಂದರೆ ಅವನ ಮನಸ್ಸು ವಿಕಾಸಗೊಳ್ತದೆ, ಮನಸ್ಸು ಏಕಾಗ್ರತೆಗೊಳ್ತದೆ. ಏಕಾಗ್ರತೆ ಮನುಷ್ಯನಲ್ಲಿ ಯಾವಾಗ ಬರ್ತದೋ ಆವಾಗ ಅವ ವಿದ್ಯಾವಂತ ಹಾಗೆ ಆಗ್ತಾನೆ. ಯಾವ ವಿದ್ಯೆಯಲ್ಲಿ ಕೂಡ ಏಕಾಗ್ರತೆ ಇದ್ದಲ್ಲಿ ವಿದ್ಯೆ ಇದ್ದೇ ಇರ್ತದೆ. ಆ ರೀತಿಯಲ್ಲಿ ಯಕ್ಷಗಾನದಲ್ಲಿ ಒಂದು ದೊಡ್ಡ ವಿಶೇಷ ಸಂಗತಿ ಅಂದರೆ ಯಾವುದನ್ನು ಹೆಜ್ಜೆ ಗುರುತವನ್ನು ಕಲಿತು ಹೇಗಾದರೂ ಅವನು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನಿಗೆ ಆ ಬಾಯಪಾಠ ಕಲಿತದನ್ನು ಮನಸ್ಸಲ್ಲಿ ಇಟ್ಕೊಳ್ತಾನೆ. ಆ ಮಸ್ತಕದಲ್ಲಿ ಉಂಟು ಅಂತಾದರೆ ಅದು ಸ್ಫಟಿಸುವಾಗ ಹೇಳುವಾಗ ಅವನಿಗೆ ಅದು ನೆನಪುಳಿತು ಅಂತಾದರೆ ಅವನು ವಿದ್ಯಾವಂತನಾಗೇ ಇರ್ತಾನೆ. ಮತ್ತು ಸ್ವಸ್ಥ ಕನ್ನಡ, ಶುದ್ಧವಾದ ಕನ್ನಡ ಬರ್ತದೆ ಯಕ್ಷಗಾನದಲ್ಲಿ ಇರುವಂಥ ದೊಡ್ಡ ಶುದ್ಧ ಕನ್ನಡ. ಅವನು ಬೇಕಾದರೆ ನೀವು ಈಗ ಪುತ್ತೂರು ಆ ಸೈಡೆ ಹೋದ ಅರೆಗನ್ನಡ ಇದೆ, ಅದರಲ್ಲಿ ಕೊಡಗಿನ ಭಾಷೆ ಇದೆ, ಮಲಯಾಳಿ ಇದೆ, ತುಳು ಇದೆ, ಇದು ಸೇರಿ ಒಂದು ಕನ್ನಡ. ಅದು ಪಕ್ಕ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಕಲಾವಿದ
ರಂಗಸ್ಥಳಕ್ಕೆ ಬಂದಾಗ ಶುದ್ಧವಾದ ಕನ್ನಡ ಮಾತಾಡ್ತಾರೆ. ಇದು ದೊಡ್ಡ ವಿಶೇಷತೆಯಲ್ಲಿ. ಇಲ್ಲಿ ನೀವು ಬಂದು ಭಟ್ಕಳ ಹೊನ್ನಾವರ ಕುಮಟಕ್ಕೆ ಹೋದರೆ ಅಲ್ಲಿ ಮರಾಠಿ ಬೆಲ್ಲ ಕೊಂಕಣಿ ಮಿಕ್ಸ್ ಆದ ಒಂದು ಕನ್ನಡದು. ಆದರೆ ಅವರು ಮಳೆ ಅಲ್ಲಿ ದೊಡ್ಡ ಕಲಾವಿದ ಅಲ್ಲಿ ಹುಟ್ಟಿ ಬಂದ ಮಣ್ಣದು. ಆದರೆ ಅಲ್ಲಿ ಕೂಡ ಅವರು ರಂಗಸ್ಥಳ ಬರೋ ಶುದ್ಧವಾದ ಪುಸ್ತಕದ ಕನ್ನಡವನ್ನೇ ಮಾತಾಡ್ತಾರೆ. ಆ ಯಕ್ಷಗಾನದಲ್ಲಿ ಇರುವಂಥ ದೊಡ್ಡ ಸಂಪತ್ತು ಅಂದರೆ ಅದಕ್ಕೆ ಅದು ನಾವು ಮೊನ್ನೆ ಯಕ್ಷಗಾನ ಶಿಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಹೋದ ವರ್ಷ ರಾಜಸ್ಥಾನದ ಒಬ್ಬ ಹುಡುಗ, ಅವನು ಸಾಧಾರಣ ಶುದ್ಧವಾದ ಕನ್ನಡ ಮಾತಾಡ್ತಾನೆ ಯಕ್ಷಗಾನ. ನನಗೆ ಶಾಕ್ ಆಯಿತು. ಅವನು ರಾಜಸ್ಥಾನದವ. ಅವನು ಆದರೆ ಯಕ್ಷಗಾನದಲ್ಲಿ ಅದು ಎಂಥ ಅದ್ಭುತ ಶಕ್ತಿ ಅದೇ ಇರೋದು, ದೈವಿಕವಾದ ಶಕ್ತಿ. ಯಕ್ಷಗಾನ ಎಂಬುದು ದೈವಿಕವಾದ ಕಲೆ. ಆ ಕಲೆಯಲ್ಲೇ ಇರೋದು ಎಲ್ಲವೂ ಅಡಗಿದೆ. ಅದಕ್ಕೆ ನಾನು ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳು ಯಕ್ಷಗಾನ ಕಲಿಬೇಕು. ಅವರು ಯಾವುದು ಬರೋದೇ ಬೇಡ, ಅವರು ಅಲ್ಲಿ ಕಲಿಯೋದಾಗಲಿಕ್ಕೆ ಅಂತಲ್ಲ, ಆ ಕಲೆಯನ್ನು ಅವರಿಗೆ ಗುರುತಿಸಿದರೆ, ಕಲೆ ಅವರಿಗೆ ಮನಸ್ಸಿನೊಳಗೆ ಹೋಗಿದರೆ, ಕಲೆಯನ್ನು ಆರಾಧನೆ ಅವರು ಮಾಡ್ತಾಯಿದ್ದಾರೆ. ಯಾಕಂದರೆ ಯಕ್ಷಗಾನ ಕುಂದವನು 3-4 ವೇಷ ಹಾಕಿದವನಿಗೆ ಅವನ ಮನಸ್ಸಿನಲ್ಲಿ ಯಕ್ಷಗಾನ ತನ್ನಷ್ಟಿಗೆ ಬರ್ತದೆ. ಯಾಕಂದರೆ 60 ವರ್ಷ ನಾನು ವೇಷ ಹಾಕಿದವ, ನಾನೊಂದು 5-6 ವೇಷ ಹಾಕಿದ ಕೂಡಲೇ ನಾನು ವೇಷ ಹಾಕಿ ಕುಣಿಬೇಕು ಮನಸ್ಸಾಯಿತು. ಆ ತುಲನ ಎಲ್ಲಿವರೆಗೆ ಆಯಿತು? ನೀವು ವೇಷ ಹಾಕಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು 60ನೇ ವರ್ಷದಲ್ಲಿ. ಅದು 400 ವೇಷ ಹಾಕಿದೆ. ಕಲಾರಂಗದ ಅಧ್ಯಕ್ಷರಾದ್ಮೇಲೆ ಎಲ್ಲ ಕಡೆ ನಾನು 400 ವೇಷ ಹಾಕೊಂಡು ಬೇರೆ ದೇವಸ್ಥಾನದ ಮೇಲೆ ಸಂಘಟನೆಯಲ್ಲಿ ಎಲ್ಲ ಸಂಘದಲ್ಲಿ ಕೂಡ ಕುಣಿದಿದ್ದೇನೆ. ಅದು ನನಗೆ ಎಷ್ಟು ಪ್ರಯೋಜನ ಆಯಿತು ಅಂತ ಹೇಳಿದ್ರೆ, ಅದು ನನಗೆ ಮನಸ್ಸಿಗೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಆಗಿದೆ. ನಾನು ದೈಹಿಕವಾಗಿ ನಾನು ದೃಢನಾಗಲಿ ಕಾರಣ ಆಗಿದೆ, ಮಾನಸಿಕವಾಗಿ ದೃಢವಾಗಿದ್ದೇನೆ. ಶುದ್ಧವಾದ ಕನ್ನಡಕ್ಕೆ ಅದು ನನಗೆ ಒತ್ತು ಕೊಟ್ಟಿದೆ. ಎಲ್ಲದಕ್ಕೂ ನನಗೆ. ಹಾಗಾದರೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರ ಮೂಲಕ ಒಂದು ಸಂದೇಶ, ಯಾರಿಗೆಲ್ಲ ಯಕ್ಷಗಾನ ಆಸಕ್ತಿ ಇದೆ, ವರ್ಷ 60 ದಾಟಿದರೂ ಕೂಡ ಯಕ್ಷಗಾನ ವೇಷಧಾರಿ ಆಗಬಹುದು. ಅದಕ್ಕೆ ಉದಾಹರಣೆ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ರು. ಶಿವರಾಮ್ ಶೆಟ್ರೆ, ಈಗ ನಿಮ್ಮ ಅಧ್ಯಕ್ಷರ ವ್ಯಾಪ್ತಿಯಲ್ಲಿ ಯಕ್ಷಗಾನ ಅಕಾಡೆಮಿಯಲ್ಲಿ ಕೇವಲ ತೆಂಕುತಿಟ್ಟು ಬಡಗುತಿಟ್ಟು ಈ ಪಡುವಲಪಾಯ ಮಾತ್ರ ಅಲ್ಲ, ಮೂಡಲಪಾಯದ ಯಕ್ಷಗಾನ ಇದೆ. ಅಲ್ಲೆಲ್ಲ ಹೇಗೆ ನೋಡಿ, ಮೂಡಲಪಾಯ ಯಕ್ಷಗಾನ ಅಂದರೆ ಅವರು ವೃತ್ತಿ ಯಕ್ಷಗಾನ ಕಲಾವಿದರಲ್ಲ, ಮತ್ತು ಅವರು ವ್ಯವಸಾಯ ಮಾಡಿಕೊಂಡು ಅಥವಾ ಬೇರೆ ಉದ್ಯೋಗದಲ್ಲಿ ಇದ್ದುಕೊಂಡು ಯಕ್ಷಗಾನ ಕಲಿತು ಒಂದು ಪ್ರಸಂಗವನ್ನು ಅದನ್ನು ಕಲಿತು ಅವರು ಯಕ್ಷಗಾನ ಮಾಡುವರು. ಅದು ವೃತ್ತಿ ಕಲಾವಿದರಲ್ಲ. ಇಲ್ಲಿ ಹಾಗೆ ಪೂರ್ಣ ಪ್ರಮಾಣದ ಮೇಳ ಇಲ್ಲಿ ಪೂರ್ಣ ಪ್ರಮಾಣವಾದ ಕಲೆ, ಅದೇ ಉದ್ಯೋಗ ಅಲ್ಲ. ಅಲ್ಲಿ ಅಲ್ಲಿಲ್ಲ, ಅದು ಆ ಉದ್ಯೋಗದವರಲ್ಲ. ನಮ್ಮಲ್ಲಿ ಉದ್ಯೋಗ, ನಾವಂಥ ಪ್ರಸಂಗವನ್ನು ನಮ್ಮ ಒಂದು ಕಲಾವಿದರಿಗೆ ಕೊಟ್ಟರೆ ಎಲ್ಲಿ ಕೂಡ ಯಾವ ಸಮಯದಲ್ಲೂ ಮಾಡಿ ತೋರಿಸ್ತಾನೆ. ಅವ್ರ ಹತ್ರ ಆಗೋದಿಲ್ಲ. ಅವ್ರ ಹತ್ರ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ಪುನಃ ಕಲಿಬೇಕು, ಅದನ್ನು ಪುನಃ ಪ್ರಾಕ್ಟೀಸ್ ಮಾಡಬೇಕು. ಆ ರೀತಿ ಅವರದ್ದು. ಅವರು ನನ್ನಂತೆ ಬಂದು ದೊಡ್ಡ ಕಲಾವಿದರೆ ಬಂದು ನಾನು ಹೇಳಿದ್ದು, ನಿಮಗೂ ನಮಗೆ ವ್ಯತ್ಯಾಸ ಹಾಗೆ. ನಂದು ಪೂರ್ಣ ಪ್ರಮಾಣವಾದ ಕಲೆ ಅಲ್ಲ, ಆ ಹೊತ್ತಿಗೆ ಸರಿಯಾದ ಬೇಕಾದಾಗೆ ಪ್ರಸಂಗವನ್ನು ತಯಾರು ಮಾಡಿ ಆಡೋದು. ಇಲ್ಲಿ ನಾವು ಮಾಡೋದು ಹೇಗೆ ಪೂರ್ಣ ಪ್ರಮಾಣವಾದದ್ದು. ಇಲ್ಲಿ ಹೇಗಂದ್ರೆ ನಮ್ಮಲ್ಲಿ ಹೆಚ್ಚಿನ ದೊಡ್ಡ ಕಲಾವಿದರಿದ್ದಾರೆ, ಹವ್ಯಾಸಿ ಕಲಾವಿದರಿದ್ದಾರೆ, ದೊಡ್ಡ ಕಲಾವಿದರಿದ್ದಾರೆ. ಈಗ ನೀವೇ ದೊಡ್ಡ ಕಲಾವಿದರು, ಇವತ್ತು ಭಾಗವತ್ ನೀವು ಒಂದು ತಾಳಬದ್ಧ ಕಲಾವಿದರು ಮತ್ತು ಅರ್ಥಧಾರಿಗಳು. ಹಾಗಾದ್ರೆ ಇದು ಯಾರಿಗೆ ವೃತ್ತಿ ಕಲಾವಿದರು ಬೇಕಂತಿಲ್ಲ. ಹಾಗೆ ಅಂಥ ಕಲಾವಿದರು ನಮ್ಮಲ್ಲಿ ತುಂಬ ಜನ ಇದ್ದಾರೆ, ಎಷ್ಟೋ ಜನಗಳಿದ್ದಾರೆ ವೃತ್ತಿ ಕಲಾವಿದರಾಗಿಕೊಂಡು ಆಗದೆ ಹವ್ಯಾಸಿ ಕಲಾವಿದರಾಗಿದ್ದಾರೆ. ಹಾಗೆ ವೃತ್ತಿ ಕಲಾವಿದರು ಅಂತ ಹೇಳಿ ನಮ್ಮಲ್ಲಿ ಒಂದು ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಗುಣ ಏನೋ ಅಂಥ ಕಲಾವಿದರು ನಮ್ಮಲ್ಲಿ ಹುಟ್ಟಿ ಬಂದಿದ್ದಾರೆ. ಅಂಥ ಕಲಾವಿದರು ಇದ್ದಾರೆ. ಅಂಥ ಎಂತೆಂಥ ಕಲಾವಿದರು, ಅಂಥ ಕಲಾವಿದರು ನೋಡು ನಮ್ಮ ಭಾಗ್ಯ. ನಾವು ಬೇರೆ ಬೇರೆ ಕಡೆ ಹೋದಾಗ ನಮಗೆ ಎಲ್ಲಿ ರಾಜ್ಯದಲ್ಲಿ ಅಥವಾ ದೇಶ ಯಾವ ಭಾಗದಲ್ಲಿ ಹೋಗಿ ಇದು ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ವೃತ್ತಿ ಕಲಾವಿದ ಇಂತಹ ಒಂದು ಕಲೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ನಾವು ದೇವಸ್ಥಾನದಲ್ಲಿ ಬೆಳಕು ತೋರಿಸ್ಬೇಕಂದೇಳಿ ಬೆಳಕು ತೋರಿಸಿದ ಹರಕೆ ಆಟವನ್ನು ತೋರಿಸ್ತೇವೆ. ಬೆಳಕು ತೋರಿಸೋದು ಅಂತ, ಆ ದೇವಿಗೆ ಬೆಳಕು ತೋರಿಸೋದು ಅಂತೇಳಿ, ಯಾವ ದೇವರಾಗಲಿ ಬೆಳಕು ತೋರಿಸೋದು ಅಂತ ಆ ಯಕ್ಷಗಾನ. ಆ ಕಲೆಯಲ್ಲಿ ಇವತ್ತು ಆ ದೇವಸ್ಥಾನದಲ್ಲಿ ಆ ಕಲೆ, ಆ ರಾಮಾಯಣ ಮಹಾಭಾರತದ ಇದರಿಂದ ಆ ಕಲೆ ಇವತ್ತು ಎಷ್ಟು ಎತ್ತರ ಬೆಳೀತು ಸಾವಿರಾರು ವರ್ಷ ಬೆಳೆದುಕೊಂಡು ಬಂದಿದೆ. ಎಂಥ ಅದ್ಭುತ ಕಲೆ. ಜನರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಒಂದು ಯಕ್ಷಗಾನ ಮಾಡಿದರೆ, ಆ ದೇವಸ್ಥಾನಕ್ಕೆ ಒಂದು ಯಕ್ಷಗಾನ ಮಾಡಿದರೆ ನಾವು ಒಳ್ಳೆಯದಾಗ್ತೇವೆ, ನಾವು ವೃದ್ಧಿ ಆಗ್ತೇವೆ, ಸಮೃದ್ಧಿ ಆಗ್ತೇವೆ, ನಮ್ಮ ಕಷ್ಟ ದೂರ ಆಗ್ತದೆ ಭಾವನೆಗೆ ಯಕ್ಷಗಾನ ಇದೆ. ಇಂಥ ಒಂದು ಕಲೆ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಉಂಟ? ಅಧ್ಯಕ್ಷರೇ, ಕಲೆ ಉಳಿಬೇಕಿದ್ರೆ ಕಲಾವಿದ ಉಳಿಬೇಕು. ನೀವು ಹೇಳಿದ ಹಾಗೆ ತೆಂಕುತಿಟ್ಟು ಬಡಗುತಿಟ್ಟು, ಇಲ್ಲಿ ಪೂರ್ಣ ಪ್ರಮಾಣದ ಕಲಾ ವ್ಯವಸಾಯ ಮಾಡುತ್ತಿರುವಂತಹ ಸಾವಿರಾರು ಕಲಾವಿದರಿದ್ದಾರೆ. ಅಂಥವರಲ್ಲಿ ಒಬ್ಬರು ನಮ್ಮ ಲಕ್ಷ್ಮಣ್ ಕೋಟ್ಯಾನ್ರು. ಅವರು ಈ ಕಾರ್ಯಕ್ರಮಕ್ಕೆ ಇವತ್ತಿನ ಅತಿಥಿ. ಯಕ್ಷಾರಾಧನೆ ಕಾರ್ಯಕ್ರಮ ಸದಸ್ಯ ಸಂಚಾಲಕರಾದ ಮೋಹನ್ ಕೊಪ್ಪಲ್ ಅವರಿದ್ದಾರೆ.
ಈ ಯಕ್ಷಾರಾಧನೆ ಈ ಕಾರ್ಯಕ್ರಮದ ಬಗ್ಗೆ 2 ಮಾತು. ಕಳೆದ ವರ್ಷ ಯಕ್ಷಗಾನ ಅಕಾಡೆಮಿಯ ಈ ಕಾರ್ಯಕ್ರಮವನ್ನು ನಾನು ನೋಡಿದ್ದೇನೆ. ನೋಡುವಾಗ ನನಗೆ ಭಾರಿ ಖುಷಿಯಾಗಿತ್ತು. ಈ ಎಲ್ಲ ಅತಿಥಿ ಕಲಾವಿದರನ್ನು ಕರೆದು ಅತಿಥಿಗಳಾಗಿ ಕರೆದು ಎಲ್ಲರನ್ನು ಅವ್ರದ್ದು ಮಾತಾಡುವ ಅವರ ಪರಿಚಯ ಮತ್ತು ಇದೆಲ್ಲವನ್ನು ಒಬ್ಬರಿಗೆ ಡಾಕ್ಯುಮೆಂಟ್ರಿ ಆಗಿ ಸಿಗ್ತಿತ್ತು. ಎಲ್ಲಿ ಹೋದರೂ ಸಹ ಕಲಾವಿದರದ್ದು ಡಾಕ್ಯುಮೆಂಟ್ರಿ ಸಿಗ್ತಾ ಇರಲಿಲ್ಲ. ಈಗ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ನಾನು ಮೊನ್ನೆ ನಮ್ಮ ಸರ್ವಸದ ಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ಯಕ್ಷರಾಧನೆ ಕಾರ್ಯಕ್ರಮ ಮಾಡುವ ಅಂತ ಹೇಳುವಾಗ ಅಧ್ಯಕ್ಷರಾಗಲಿ ರಿಜಿಸ್ಟರ್ ನಮ್ರತ ಆಗಲಿ ನಮ್ಮೆಲ್ಲ ಸದಸ್ಯರು ಎಲ್ಲರೂ ಒಪ್ಪಿಕೊಟ್ಟಿದ್ದಾರೆ. ಅಂದರೆ ಆಯಿತು ಮಾಡು, ಒಳ್ಳೆಯ ಕಾರ್ಯಕ್ರಮ, ಎಲ್ಲ ಜನರಿಗೆ ಮುಟ್ಟಬೇಕು. ಈ ಕಾರ್ಯಕ್ರಮ ಎಲ್ಲ ಮನೆ ಮನೆಗೆ ಮುಟ್ಟುತ್ತದೆ. ದುಬೈಯಲ್ಲಿ ನೋಡ್ತಾರೆ, ಯೂಟ್ಯೂಬ್ ಲಿಂಕಲ್ಲಿ ಸಾವಿರಾರು ಜನ ನೋಡ್ತಾರೆ. ಇಂಥ ಕಾರ್ಯಕ್ರಮ ನಡೆದರೆ ಒಳ್ಳೆಯದು ಅಂತ ಎನ್ನುವ ಕಾರ್ಯಕ್ರಮಕ್ಕೆ ನನ್ನನ್ನು ಸದಸ್ಯ ಸಂಚಾಲಕ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅಧ್ಯಕ್ಷರಿಗೆ ಮತ್ತು ನಮ್ಮ ಸರ್ವ ಸದಸ್ಯರಿಗೆ ಮತ್ತು ರಿಜಿಸ್ಟರ್ಗೆ ಧನ್ಯವಾದ ಹೇಳ್ತೇವೆ. ಅಧ್ಯಕ್ಷರೇ, ನಮ್ಮ ಇವತ್ತಿನ ಅತಿಥಿಗಳ ಪರಿಚಯವನ್ನು ಮಾಡ್ತಾ ನಿಮ್ಮ ಜೊತೆಯಲ್ಲಿ ಮತ್ತೆ ಯಕ್ಷಗಾನ ಅಕಾಡೆಮಿಯ ಯೋಜನೆಗಳ ಬಗ್ಗೆ ಮಾತಾಡೋಣ. ಲಕ್ಷ್ಮಣ್ ಕೋಟ್ಯಾನ್ರು, ಲಕ್ಷ್ಮಣ್ ಕೋಟ್ಯಾನ್ರನ್ನು ಫುಟ್ಬಾಲ್ ಕೋಚ್ ಎಂದು ಗುರುತಿಸುವ ದೊಡ್ಡ ವರ್ಗ ಇದೆ. ಫುಟ್ಬಾಲ್ ಕಲಾವಿದನಾಗಿ, ಫುಟ್ಬಾಲ್ ಆಟಗಾರನಾಗಿ, ತರಬೇತುದಾರನಾಗಿ, ಅದೇ ರೀತಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಮಸಾಜ್ಗಳು ಬೇಕಿದ್ರೆ ಅದರ ಬಗ್ಗೆ ನಿಷ್ಣಾತರಾದವರು ಲಕ್ಷ್ಮಣ್ ಕೋಟ್ಯಾನ್. ನಿಮ್ಮ ವೃತ್ತಿ ಜೀವನ ಅಥವಾ ನಿಮ್ಮ ಜೀವನ ಯಾತ್ರೆಯ ಬಗ್ಗೆ ಆರಂಭಿಸೋಣ. ಎಲ್ಲಿ ಹುಟ್ಟು, ಬೆಳವಣಿಗೆ, ವಿದ್ಯಾಭ್ಯಾಸ? ಎರಮೆ ಪದವು ಅಂತೇಳಿ ಅಲ್ಲಿ ಚಿನ್ನಯ್ಯ ಪೂಜಾರಿ ಮತ್ತು ಮುತ್ತು ಪೂಜಾರ್ತಿ ದಂಪತಿಗಳಿಗೆ 4ನೇ ಮಗನಾಗಿ ಹುಟ್ಟಿದವರು. ಆಮೇಲೆ ಅಲ್ಲಿಂದ ಮನೆಯಲ್ಲಿ ಪರಿಸರಕ್ಕೆಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ದೆ. ಶಾಲೆಗೆ ಹೋಗಿ ಬಂದು ಪರಿಸರ ಕೆಲಸಕ್ಕೆಲ್ಲ ಹೋಗಿ ಜೀವನವನ್ನು ಸಾಗಿಸಿಕೊಂಡು ಬಂದದ್ದು. ವಿದ್ಯಾಭ್ಯಾಸ ಕಿನ್ನಿಕಂಬಳ ಶಾಲೆಯಲ್ಲಿ ಆದದ್ದು. ಎಷ್ಟನೇ ಕ್ಲಾಸ್? 4ನೇ ಕ್ಲಾಸುವರೆಗೆ ಓದಿದ್ದೇನೆ. ಅದು ಪಾಸ್ ಆದ ಮೇಲೆ ಬೊಂಬೈಗೆ ಹೊರಟೆ. ಊರಲ್ಲಿ ಯಾವ ಹೆಸರಿನಿಂದ ಕರೆಯುವುದು? ಲಕ್ಷ್ಮಣ್ ಕೋಟ್ಯಾನ್ ಅಲ್ಲ, ಅಚ್ಚು ಅಂತೇಳಿ. ಅಚ್ಚು. ಅಚ್ಚು, ಎಲ್ಲರ ಅಚ್ಚು ಮೆಚ್ಚಿನ ಅಚ್ಚು. ಅಚ್ಚು ಅಂತ ಕರೆಯುವುದು. ಈಗ ಮೂಡು ಪೆರ್ರ ಅಂತ ಹೇಳ್ತೇವೆ. ಆ ಪ್ರದೇಶದಲ್ಲಿ ಲಕ್ಷ್ಮಣ್ ಅಂತ ಹೇಳಿದ್ರೆ ಗೊತ್ತಿಲ್ಲ, ಅಚ್ಚು ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಅಚ್ಚು ಅಚ್ಚು. ಹಾಗೆ ಹುಟ್ಟಿ ಬೆಳೆದು ಆಮೇಲೆ ಮನೆಯ ಸಮಸ್ಯೆಗೆ ಬೇಕಾಗಿ ಬೊಂಬೈಗೆ ಹೋದೆ. ಬೊಂಬೈಗೆ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಜೀವನವನ್ನು ಸಾಗಿಸಿಕೊಂಡು ಬರುವಾಗ ಒಬ್ಬರು ಹೇಳಿದರು ನನಗೆ, ಫುಟ್ಬಾಲ್ ನೀನು ಆಡಿದರೆ ವಿದ್ಯೆ ಬೇಕು ಅಂತಿಲ್ಲ, ಕೆಲಸ ಕೊಡ್ತಾರಂತ ಹೇಳಿದರು. ಗೌರ್ಮೆಂಟ್ ಕೆಲಸ ಎಲ್ಲ ಸಿಗ್ತದೆ ಅಂತ ಹೇಳಿದರು. ಹಾಗೆ ಯೋಚನೆ ಮಾಡಿ, ಇವಾಗ ಅದು ವಂಕಡೆ ಸ್ಟೇಡಿಯಂ ಆಗಿದೆ, ಮೊದಲು ಅದಕ್ಕೆ BBNs ಅಂತೇಳಿ ಹೆಸರಿತ್ತು. ಅಲ್ಲಿ ಫುಟ್ಬಾಲ್ ಆಟಗಾರನಾಗಿ ಆಡಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಆಮೇಲೆ ಅಕೌಂಟೆಂಟ್ ಜನರಲ್ AG ಆಫೀಸ್ ಅಂತೇಳಿ ಇತ್ತು. ಆ ಕ್ಯಾಂಟೀನ್ನಲ್ಲಿ ಮಂಜಯ್ಯ ಶೆಟ್ಟಿ ಅಂತೇಳಿ ಒಬ್ಬರು ಇದ್ದರು. ಅವರು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು. ಮತ್ತು ರವಿ ಶೆಟ್ಟಿ ಅಂತೇಳಿ, ಬಂಟ ಸಂಘದ ಅಧ್ಯಕ್ಷರಾದ ರವಿ ಶೆಟ್ಟಿ ಅಂತೇಳಿ ಯೂನಿಯನ್ ಬ್ಯಾಂಕ್ನಲ್ಲಿ ಡಿವಿಷನ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಇವಾಗ ಕದ್ರಿಯಲ್ಲೇ ಇದ್ದಾರೆ. ಹೌದು. ಅವರು ಸೇರಿ ನನ್ನನ್ನು, ನೀನು ಹೀಗೆ ಆಡುವುದು ಸರಿಯಲ್ಲ, ನಮ್ಮ ಟೀಮಿಗೆ ಬರಬೇಕು ಅಂತೇಳಿ ಟೀಮಿಗೆ ಕರೆದು, ಕರ್ನಾಟಕ MHR ಹೀಗಿತ್ತು, ಕೆನರಾ ಬ್ರದರ್ಸ್ ಅಂತೇಳಿ ನಮ್ಮ ಟೀಮು, ಅದರಲ್ಲಿ ನಾನು ಆಡ್ತಾ ಮುಂದೆ ಬರುವಾಗ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕರೆದ್ರು. ಕೆಲಸ ಸಿಕ್ಕಿತ್ತು. ಹೌದು, ಕರೆದು ಕೆಲಸ ಕೊಟ್ಟರು. ಅಂತೇಳಿದರೆ ನಾನು ಶನಿವಾರ ಆಡಿ ಅಲ್ಲಿಂದು ಫೈನಲ್ ಮ್ಯಾಚ್ ವಿನ್ ಆದಾಗ ಅಲ್ಲಿ ಒಬ್ಬರು ಇನ್ಕಮ್ ಟ್ಯಾಕ್ಸ್ನ ಪ್ಲೇಯರ್ ಇದ್ದರು. ಅವರು ಮರುದಿವಸ ಸೋಮವಾರಕ್ಕೆ ಬಂದು ಕರೆದ್ರು, ನಿನ್ನನ್ನು ಕಮಿಷನರ್ ಕರೀತಾರೆ ಬರಬೇಕು ಅಂತೇಳಿ. ನಾನು ಡಿಪಾರ್ಟ್ಮೆಂಟಿಗೆಲ್ಲ ಚಾ ಕೊಟ್ಟು ಬಂದು ಅಲ್ಲಿ ಕರೆದಾಗ ಹೋದಾಗ ನೀನು ಜಾಯ್ನ್ ಆಗ್ತೀಯ ಅಂತ ಕೇಳಿದರು ಕೆಲಸಕ್ಕೆ. ಆಗ್ತೇನೆ ಸರ್ ಅಂತ ಹೇಳಿದೆ. ಸೋಮವಾರದಿಂದ ಅಲ್ಲಿ ಡ್ಯೂಟಿ ಜಾಯಿನ್ ಮಾಡಿದೆ. ಆಮೇಲೆ ಯೂನಿಯನ್ ಬ್ಯಾಂಕ್ ಇವರು ರವಿ ಶೆಟ್ಟಿ ಅವರೇ ನನ್ನನ್ನು ಬ್ಯಾಂಕಿಗೆ ಕರೆದರು. ಬ್ಯಾಂಕಿಗೆ ಕರೆಯುವಾಗ ಏನಾಯಿತು, ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ಕೊಟ್ಟರು. ಜನವರಿ 31ಕ್ಕೆ ನಾನು ಇಲ್ಲಿ ಜಾಯಿನ್ ಆಗಲಿಕ್ಕೆ. ಜನವರಿ 31ಕ್ಕೆ ನಮಗೆ ರಾಜಸ್ಥಾನದಲ್ಲಿ ಇನ್ಕಮ್ ಟ್ಯಾಕ್ಸ್ ವರ್ಸಸ್ ಮೊಹಮ್ಮಡನ್ಸ್ ಅವರದ್ದು ಸೆಲೆಕ್ಷನ್ ಒಂದು ಇದು ಟೀಮ್ ಇತ್ತು. ಅದರದ್ದು ನಮಗೆ ಫೈನಲ್ ಮ್ಯಾಚ್ ಇತ್ತು. ನನ್ನ ಕಮಿಷನರ್ ಹೋಗಬಾರ್ದು ಅಂತ ಹೇಳಿದರು. ಆಮೇಲೆ ಅಲ್ಲೇ ಉಳ್ಕೊಂಡೆ, ಇನ್ಕಮ್ ಟ್ಯಾಕ್ಸ್ನಲ್ಲೇ ಉಳ್ಕೊಂಡೆ. ಇವರಿಂದ ಬೈ ಸ್ವಲ್ಪ ತಿಂದೆ. ಮ್ಯಾಚ್ಗೆ ಹೋಗಲಿಲ್ಲ.
ಅಲ್ಲ ಮ್ಯಾಚ್ ಆಡಿದೆ, ಫೈನಲ್ ಮ್ಯಾಚ್ ಆಡಿ ವಿನ್ ಆದೆವು ನಾವು ಅಲ್ಲಿ. ಆದ ಬಳಿಕ ನನ್ನನ್ನು ಇನ್ಕಮ್ ಟ್ಯಾಕ್ಸ್ನಲ್ಲೇ ಉಳಿಸಿದ್ರು. ಕಾಲಾಂತರ ಅಂತ ಹೇಳಿದರೆ ನನಗೆ ಒಂದು ಆಸೆ ಆಯಿತು, ಶಿಪ್ಪಿಂಗ್ ಕಾರ್ಪೊರೇಷನ್ ಎಲ್ಲ ಒಳ್ಳೇದು ಇದಾಗ್ತದೆ, ಶಿಪ್ಪಿನಲ್ಲಿ ಕೆಲಸ ಸಿಗ್ತದೆ ಹಾಗೆ ಅಂತೇಳಿ ಅವರು ನನ್ನನ್ನು ಟೀಮ್ನಲ್ಲಿ ಆಡಿಸಿದ್ರು. ಆ ಸುದ್ದಿ ನನ್ನ ಕಮಿಷನರಿಗೆ ಸಿಕ್ಕಿದಾಗ ಇವ್ರು ಏನು ಮಾಡಿದರು ಅಂತ ಹೇಳಿದರೆ ಸ್ವಲ್ಪ ಸಸ್ಪೆಂಡ್ ಮಾಡಿದರು. ನಾನು ಸಿಟಿನಿಂದ ಮಾತಾಡಿ ಸಸ್ಪೆಂಡ್ ಮಾಡಿ, ಆವಾಗೆಲ್ಲ ಪ್ರಾಯ ಎಲ್ಲ ನಮ್ಮದು ಗುಣ ಹಾಗೆ ಅಲ್ಲ ನೋಡಿ ಸರ್, ಸಿಟ್ಟು ಬಂತು. ನಾನು ಬಿಟ್ಟು ಸೀದಾ ಬಂದು ಊರಿಗೆ ಬಂದು ಅದೇ ಇಲ್ಲಿ ಬರುವಾಗ ಎಲ್ಲ ಯಕ್ಷಗಾನಕ್ಕೆ ನೀನು ಯಕ್ಷಗಾನ ವೇಷ ಆಗ್ತಿ ಅಂತ ಕೇಳಿದ್ರು. ಬಾಂಬೆ ಯಕ್ಷಗಾನದ ಇಲ್ವೇ ಇಲ್ಲ. ಆಮೇಲೆ ನಾನು ಪುನಃ ಬಂದು ಆಮೇಲೆ ಪುನಃ ಹೋಗಿ ಬೊಂಬೈಯಲ್ಲಿ ಊರಿಗೆ ಬಂದು ಒಂದು 1.5 ವರ್ಷ ಇದ್ದು ಪುನಃ ಬೊಂಬೈಗೆ ಹೋದೆ. ಬೊಂಬೈಗೆ ಹೋಗಿ ಗುರುನಾರಾಯಣ ಮಂಡಲಿಯಲ್ಲಿ ಯಕ್ಷಗಾನ ಇದು ಮಾಡಿ ಕ್ರಿಶ್ಚಿಯನ್ ಬಾಬು ಹೌದು ಗೊತ್ತು. ಕ್ರಿಶ್ಚಿಯನ್ ಬಾಬು ಕೇಳಿದ್ದೀರಾ? ನೋಡಿದೆ. ತೆಂಕುತಿಟ್ಟಿನ ಯಕ್ಷಗಾನದ ದಂತಕತೆ. ಹೌದು, ನಾನು ನೋಡಿದೆ. ಅದಕ್ಕೆ ಅವರು ನೋಡಿದ್ದೇನೆ, ವೇಷ ನೋಡಿದ್ದೇನೆ. ನಾನು ಅವರ ಸಾಧಾರಣ ನಿವೃತ್ತಿ ಅಂಚಿನಲ್ಲಿರುವಾಗ ಕೆಲವು ವೇಷ ನೋಡಿದ್ದೆ ನಾವು ಕ್ರಿಶ್ಚಿಯನ್ ಬಾಬು ಅವರ ಬಗ್ಗೆ. ನರಸಿಂಹ ಮಂಡಲಿಯಲ್ಲಿ ಎಲ್ಲ ನಾಟ್ಯಾಭ್ಯಾಸ ಮಾಡಿಸ್ತಾರೆ ಅಂತ ಹೇಳಿದ್ರು ನಮ್ಮ ಫುಟ್ಬಾಲ್ ಪ್ಲೇಯರ್ಗಳು. ಯಾರೆಲ್ಲ ಇದ್ರು ನರಸಿಂಹ ಮಂಡಳಿಯಲ್ಲಿ? ನರಸಿಂಹ ಮಂಡಳಿಯಲ್ಲಿ ಅವಾಗ ಇವರು ಮೋರ್ಲ ಸಂಜೋ ಶೆಟ್ಟಿ. ಹೌದು, ಅವರಿದ್ರು ಅವಾಗ. ಅಲ್ಲಿ CID ಕ್ಯಾಂಟೀನ್ನಲ್ಲಿ ನನಗೆ ತರಬೇತಿ ಅಂತೇಳಿ ಗಣಪತಿ ಪೂಜೆ ಎಲ್ಲ ಮಾಡಿ ತಿತ್ತಿತ್ತೈ ಎಲ್ಲ ಕಳಿಸಿದ್ರು ಕ್ರಿಶ್ಚಿಯನ್ ಬಾಬಣ್ಣ. ಹೌದು, ಅದು ಮತ್ತೆ ದಿಂಕಿಟ ತರಗಿಟ ತಿತ್ತಿತ್ತೈ ಇಷ್ಟೇ ನಾನು ಅವರಿಂದ ಅಭ್ಯಾಸ ಪಡೆದದ್ದು. ಕ್ರಿಶ್ಚಿಯನ್ ಬಾಬು ಅವರ ಬಗ್ಗೆ ಹೇಳಿ. ಅವರ ಬಗ್ಗೆ ಹೇಳಲಿಕ್ಕೆ ಎಲ್ಲ ಯಾವ ವೇಷ ಎಲ್ಲ ನೋಡಿದ್ದೀರಿ ಅವ್ರದ್ದು? ಅವ್ರದ್ದು ಅಭಿಮನ್ಯು, ಚಂಡಮುಂಡ್ರು ಇದೆಲ್ಲ ಮೊದಲು ನಾನು ಕರ್ನಾಟಕ ಮೇಳದಲ್ಲಿ ನೋಡಿದೆ ಅಂತ ಹೇಳಿದ್ರೆ ಬೊಂಬೈಗೆ ಬರುವಾಗ ಕದ್ದು ಮುಚ್ಚಿ ಗುರುವಾಗಿ ಅವರು ಕಲಿಸುವಾಗ ಹೇಗೆ ಅದು ಅಂತ ಹೇಳಿದ್ರೆ ಅವ್ರದ್ದೊಂದು ಸ್ವಭಾವ, ಅದೊಂದು ನಾಟ್ಯ, ಒಂದು ಅವರು ಒಂದು ಸಲಾಮ್ ಹೆಜ್ಜೆ ಹಾಕ್ತಾರೆ, ಆ ನಾಟ್ಯವನ್ನು ನೋಡುವಾಗ ನಮಗೆ ಆವಾಗ ಮಿಂಚುಳಿ ಕಣ್ಣಿನಲ್ಲಿ ಹುಟ್ಟಿತು. ಹಾಗೆ ಅಂತ ಹೇಳಿದರೆ ಅದು ಸಲಾಮ್ ಹೆಜ್ಜೆಗೆ ಒಂದು ಕಾಲು ಹೋಗಿ ಎದೆಗೆ ಮುಟ್ಟುವಾಗ ಅದು ಅಭಿಮನ್ಯು ಏನು ಅಂತೇಳಿ ಅದು ಹೇಳಲಿಕ್ಕೆ ಆಗುವುದಿಲ್ಲ, ಅಂಥದ್ದೊಂದು ಅವರಲ್ಲಿ ಇದಿತ್ತು. ಅದು ಏನು ಅಂತ ಹೇಳಿದರೆ ನಮ್ಮ ಒಂದು ಪ್ರಾರಬ್ಧ ಅಂತ ಹೇಳ್ತಾರೆ ಕೆಲವರು, ಹಾಗೆ ಅವರಿಂದ ಅದು ಹಾಗೆ ಕೆಳಗೆ ಬಂತಷ್ಟೇ, ಮತ್ತೇನಿಲ್ಲ. ಅವರು ಹೇಳಲಿಕ್ಕೆ ನಮ್ಮ ನಾಲಿಗೆ ಸಾಲದವರು. ನಾಟ್ಯದಲ್ಲಿ ಮತ್ತೆ ವೇಷದಲ್ಲಿ ರಂಗದಲ್ಲಿ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಇಲ್ಲ. ಕ್ರಿಶ್ಚಿಯನ್ ಬಾಬಣ್ಣನ ಬಗ್ಗೆ ಇನ್ನೊಬ್ಬರು ಶಿಷ್ಯ ನಮ್ಮ ಗೋಣಿಬೀಡು ಸಂಜಯ್ ಕುಮಾರ್ ಅವರು ಹೇಳ್ತಾ ಇದ್ರು, ಗೋಣಿಬೀಡು ಅವರು ಯಕ್ಷಗಾನಕ್ಕೆ ಬರಲಿಕ್ಕೆ ಕಾರಣ ಅವರು ನೋಡಿದ ಕ್ರಿಶ್ಚಿಯನ್ ಬಾಬು ಅವರ ವೇಷ. ಅದ್ಭುತ ರಂಗ ಪ್ರತಿಭೆಯಾಗಿ ಮೆರೆದವರು ಕ್ರಿಶ್ಚಿಯನ್ ಬಾಬು ಅವರ ಶಿಷ್ಯರು ಅಂತ ಹೇಳುವವರು ಬೆರಳೆಣಿಕೆಯಲ್ಲಿರುವುದು, ಅದರಲ್ಲಿ ಒಬ್ಬರು ಲಕ್ಷ್ಮಣ ಕೋಟೆ ಅಂತ. ಆದರೆ ನಮ್ಮ ಅದೃಶ ಏನಂತ ಹೇಳಿದರೆ ಅವರು ಪೂರ್ತಿ ನಾಟ್ಯವನ್ನು ಕಲಿಯುವಂಥ ಯೋಗ ನಮಗಿಲ್ಲ. ಇವಾಗ ಎಣಿಸ್ತದೆ ಅಂಥ ನಾಟ್ಯವನ್ನು ನಾವು ಕಲಿತಿದ್ರೆ ಇನ್ನೊಬ್ಬರಿಗೆ ನಾವು ದಾರ ಎರೆಯಬಹುದಿತ್ತು ಆ ನಾಟ್ಯವನ್ನು ಅಂತೇಳಿ ಆಗ್ತಾ ಇತ್ತು. ಆದರೆ ಅವರನ್ನು ಉಳಿಸಿಕೊಂಡು ಗುರುನಾರಾಯಣ ಮಂಡಲಿಗೆ ವರ್ಷಕ್ಕೆ ಇಷ್ಟು ಆಟ ಇತ್ತು, ಅದಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು 60-70 ಆಟ ಹೀಗೆ ಇತ್ತು. ಯಾರೆಲ್ಲ ಇದ್ರು ಅದರಲ್ಲಿ ಟೀಮಲ್ಲಿ? ನಾನಿರುವಾಗ ಇವರು ನಮ್ಮ ಪ್ರಕಾಶ್ ಪಾಣಿಯವರು, ಮತ್ತು ಮೊದಲಿದ್ದದ್ದು CT ಸಾಲಿಯನ್ನೆಲ್ಲ ಇದ್ದರು. ಅವರು CT ಸಾಲಿಯನ್ ಮತ್ತು ಇವರು ಎಲ್ಲ ವೇಷ ಹಾಕಿಕೊಂಡಿದ್ದರು. ನಾವು ಅಂತೇಳಿದರೆ ಹೆಚ್ಚು ಮಾತಾಡಲಿಲ್ಲ, ಹೋಗುವುದು ವೇಷ ಹಾಕ್ಕೊಂಡು. ರಾಮಯ್ಯ ರೈ ಅಂತೇಳಿದ್ರಲ್ಲ, ಕೂಡ್ಲು ಮೇಳದಲ್ಲಿ ಮೊದಲು ಇದ್ದವರು ಅವರು. ಆಮೇಲೆ ಇಲ್ಲಿಂದ ಬಿಟ್ಟು ಬೊಂಬೈಯಲ್ಲಿ ಗುರುನಾರಾಯಣ ಮಂಡಲಿಯಲ್ಲಿದ್ದು ಯೂನಿಯನ್ ಬ್ಯಾಂಕ್ನಲ್ಲಿ ಕೆಲಸಕ್ಕಿದ್ರು ಅವರು, ರಾಮಯ್ಯ ರೈ ಅಂತೇಳಿ. ಮತ್ತು ಶ್ರೀನಿವಾಸ್ ಅಂತೇಳಿದ್ರು. ಶ್ರೀನಿವಾಸ್ ಕಟೀಲ್ ಮೇಳದಲ್ಲಿ ಕುಮಾರಣ್ಣನ ಜೊತೆಯಲ್ಲಿ ನಿತ್ಯವೇಷ ಮಾಡ್ತಿದ್ದವರು. ಅವರು ಕೂಡ ಅಲ್ಲಿ ದೇವಿ ಪಾತ್ರವನ್ನು ಮಾಡ್ತಾಯಿದ್ರು. ಹಾಗೆ ನಮ್ಮದೆಲ್ಲ ಒಡನಾಟ್ಯ ಹಾಗಿತ್ತು ಅಲ್ಲಿ. ಮುಂಬೈಯಲ್ಲಿ ಯಾವ ಯಾವ ವೇಷ ಮಾಡಿದ್ದೀರಿ? ಮುಂಬೈಯಲ್ಲಿ ಮಾಡಿದ್ದೆ, ಹೆಚ್ಚು ಮಾಡಿದ್ದೆ ಮಹಿಷಾಸುರ. ಆಗ ಯಾರು ದೇವಿ ಯಾರು? ಆಗ ಶ್ರೀನಿವಾಸ್ ದೇವಿ. ಶ್ರೀನಿವಾಸ್ ಅಂತೇಳಿ ಅವ್ರದ್ದು ಪೂರ್ತಿ ಹೆಸರು ಗೊತ್ತಿದೆ, ಶ್ರೀನಿವಾಸ್ ರಾವ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಅರಳದಲ್ಲಿ ಮೊದಲು ಅವರ ಹುಟ್ಟೂರು ಅರಳ. ಭಾಗವತ್ರಿ ಯಾರು ನಿಮಗೆ? ಆವಾಗ ದೋರಣ್ಣ ಅಂತ ಹೇಳಿದ್ರಲ್ಲ, ಗುಂಜರನ್ ಮತ್ತು ದೋರಣ್ಣ ಹಾಗಿದ್ರು, ಅವರಿದ್ರು. ರಕ್ತ ಬೀಜ ರಾಮಯ್ಯ ರೈ ಮಾಡ್ತಾ ಇದ್ದದ್ದು. ಹೌದು. ಆಮೇಲೆ ಪಣಿಯೂರು ಮಾಡ್ತಾ ಇದ್ದ. ನಿಮಗೆ ಮಹಿಷಾಸುರನ ವೇಷ ಬಂದು ಯಾರು ಕಲಿಸಿದ್ರು? ಮಹಿಷಾಸುರ ಮೊದಲು ಇದು ನಾನು ಮೊದಲು ನಡೆಯೆಲ್ಲ ನೋಡಿದ್ದು ಕುಟ್ಯಪ್ಪಜ್ಜಂದೆ. ಎಲ್ಲಿ? ಊರಿನಲ್ಲೇ.
ಊರಿನಲ್ಲಿ ಅವರೆಲ್ಲ ಹೋಗಿ ಎಲ್ಲ ಆಟ ನೋಡಿ ಬಂದು ಹೀಗೆ ಶಾಲೆಲ್ಲ ಹಾಕಿಕೊಂಡು ಮನೆಯಲ್ಲೆಲ್ಲ ಕುಣಿತಾ ಇದ್ದೆ, ಅಭ್ಯಾಸ ಇತ್ತು. ಆಮೇಲೆ ಅದನ್ನ ನೇರವಾಗಿ ಶಿಷ್ಯ ಅಲ್ಲ ನೀವು? ಇಲ್ಲ, ನಾನು ಸಣ್ಣತನದಲ್ಲಿರುವಾಗ 2 ದಿವಸದ ಆಟ ಕಟೀಲು ಮೇಳದ್ದು ನಮ್ಮ ಇಲ್ಲಿ ಪರಾರದಲ್ಲಿ ಆಗ್ತಾ ಇತ್ತು. ಒಣ್ಣಯಾಳ್ವರು ಅಂತೇಳಿ ಅವರು ಆಡಿಸ್ತಾ ಇದ್ರು. ಆವಾಗ ಭೀಮಭಟ್ರು, ಪುರುಷೋತ್ತಮ ಭಟ್ರು ಎಲ್ಲ ಅದರಲ್ಲಿ ಇದ್ರು. ಮುಳಿಯಾಳ ಭೀಮಭಟ್ರು ದೇವಿ ಆವಾಗೆಲ್ಲ ಕುಟ್ಯಪ್ಪಜ್ಜನಲ್ಲಿ ಹೋಗುವಾಗ ಅವರು ಕರೆದು ಊಟ ಎಲ್ಲ ಮಾಡಿಸ್ತಿದ್ರು ಮೇಳದ್ದು. ಆ ಮೇಳದ ರುಚಿಯೇ ಇವಾಗ ತಾಯಿಯ ಪಾದಕ್ಕೆ ಮುಟ್ಟಿಸಿದೆ ನನ್ನನ್ನು. ಹಾಗೆ ಸಣ್ಣತನದಲ್ಲಿ ನಾನು ಒಂದು ದಿವಸ ವೀರಭದ್ರ ಹಾಕಿಕೊಂಡು ಅವರು ಮುಂದೆ ಬರುವಾಗ ದಕ್ಷಯಜ್ಞ ಗಿರಿಜಾ ಕಲ್ಯಾಣದಲ್ಲಿ ಅವ್ರದ್ದು ವೀರಭದ್ರ ಮತ್ತೆ ಇವ್ರದ್ದೊಂದು ಈಶ್ವರ ಇತ್ತು, ಈಶ್ವರ ಭಟ್ರು ಅಂತೇಳಿ ಹೆಸರು ಇತ್ತು ಅವ್ರದ್ದು. ಅವ್ರದ್ದು ಹೌದೌದೌದು ವಿಠ್ಠಲ ಶಾಸ್ತ್ರಿ. ಹಾಗೆ ನಾನು ಹೋಗುವಾಗ ಕೈ ಹಿಡಿದೆ, ಹೀಗೆ ಅವ್ರದ್ದು ಕೈ ಹಿಡಿದು ಅಜ್ಜ 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 ಅಂತ ಹೇಳಿದ್ರು. ಅಂತ ಹೇಳಿ ನನ್ನನ್ನು ದೂಡಿದ್ರು. ನನಗೆ ಆವಾಗ ಆಶ್ಚರ್ಯ ಆಯಿತು. ಆವಾಗೆಲ್ಲ ಕಿರೀಟಕ್ಕೆ ಇದನ್ನೇ ದೊಂದಿ ಕಟ್ಟಿ ಇದೆಲ್ಲ ವೀರಭದ್ರ ಹೋಗುವಾಗ ಅದೆಲ್ಲ ಇತ್ತು. ಈಶ್ವರಮಣ್ಣ, ವೀರಭದ್ರನ ಪಾತ್ರಕ್ಕೆ ದೊಂದಿ ಕಟ್ತಾ ಇದ್ರು. ಇದು ತೆಂಕಲ್ಲಿ ಇತ್ತು ಅಂತ ಹೇಳುವುದಕ್ಕೆ ನೋಡಿ. ಈಗ ಈ ನಮ್ಮ ಹಿರಿಯ ಕಲಾವಿದರ ಮಾತುಕತೆಯಲ್ಲಿ ನಮಗೆ ಈ ಕಾರ್ಯಕ್ರಮದ ಲಾಭ ಏನು ಅಂತ ಹೇಳಿದ್ರೆ, ಅವರ ಅನುಭವದ ಹಿನ್ನೆಲೆಯಲ್ಲಿ ಅನೇಕ ಮಾಹಿತಿ ನಮಗೆ ಕೇವಲ ಅವರ ವೃತ್ತಿ ಜೀವನ, ಕಲಾ ಜೀವನದ ಬಗ್ಗೆ ಮಾತ್ರ ಮಾಹಿತಿ ಅಲ್ಲ, ಯಕ್ಷಗಾನದ ಸ್ಥಿತಿ, ಗತಿ, ಸ್ವರೂಪ ಹೇಗಿತ್ತು ಎನ್ನುವ ಮಾಹಿತಿ ಸಿಗ್ತದೆ. ಬಡಗಲ್ಲಿ ಹೇಗೆ ಈ ವೀರಭದ್ರ? ಬಡಗಿನಲ್ಲಿ ವೀರಭದ್ರ ನಮ್ದು ಇದು ನಿಮ್ಮ ತೆಂಕಿನಷ್ಟು ವೀರಭದ್ರ ಅಬ್ಬರವಾಗಿ ಇರುವುದಿಲ್ಲ. ಅದು ಒಂದು ನಾರ್ಮಲ್ ಆಗಿ ಬರ್ತದೆ ವೀರಭದ್ರ. ಒಂದು ಬಡಗಿದು ಅದು ಬಡಗಿದಕ್ಕೂ ವ್ಯತ್ಯಾಸ ಏನೆಂದ್ರೆ ಇದು ಆಡಂಬರ. ತೆಂಕು ಅಂತ ಹೇಳಿದ್ರೆ ಒಂದು ಆಡಂಬರದ ಒಂದು ಇದು ಗತ್ತು ಬರ್ತದೆ. ನಮ್ಮದು ಒಂದು ಸೌಮ್ಯ ರೀತಿಯಲ್ಲಿ ಹೋಗುವಂಥ ಇದು ಕಥಾ ಸಾರಾಂಶ. ಎಂಥದ್ದು ಭೀಮನಾದರೂ ಕೂಡ ಅದು ಸೌಮ್ಯ ಆಗಿರುತ್ತೆ. ಇಲ್ಲಿ ವೇಷಭೂಷಣ ಅದು ಅಬ್ಬರವಾಗಿ ತೋರಿಸ್ತದೆ. ಆ ವೇಷಭೂಷಣ ಅಬ್ಬರ. ಮಹಿಷಾಸುರ ಇಲ್ಲಿ ವಿಶೇಷ ಇಲ್ಲಿದೆ, ತೆಂಕಿನಲ್ಲಿ ವಿಶೇಷ. ಯಾಕಂದ್ರೆ ಅದು ಆ ಥರ ಇದು ಮಾಡ್ಕೊಂಡು ಬರ್ತದೆ. ಯಾಕಂದ್ರೆ ಹೆಚ್ಚಾಗಿ ಇಲ್ಲಿ ದೇವಿ ಮಹಾತ್ಮೆ ಹೆಚ್ಚು ಆಗುವುದರಿಂದ ಹೆಚ್ಚು ದೇವಿ ಮಾತೆ ಆಗುತ್ತದೆ. ತೆಂಕಿನ ಬಡಗಲ್ಲಿ ಮೊದಲು ದೇವಿ ಮಹಾತ್ಮೆ ಕಡಿಮೆ ಇತ್ತು. ಈ ತೆಂಕಿನಿಂದಲೇ ಅಲ್ಲಿಗೆ ಕಡೆಗೆ ಅಲ್ಲಿ ಬಂದಿದ್ದಾರೆ. ಇಲ್ಲಿ ದೇವಿ ಮಾತ್ರ ಜಾಸ್ತಿ ಇದ್ದರಿಂದ ಅದು ಹೆಚ್ಚು ಇದು ಮಾಡ್ತಾ ಒಂದು ಊರ್ಪಕ್ಕೆ ಬಂತು. ಒಂದು ಅವರ ಕಲ್ಪನೆ ಸರಿಯಾಗಿ ಆ ಮಹಿಷಾಸುರ ಹೇಗಿರಬೇಕು ಅಂತೇಳಿ ಆ ಅಬ್ಬರದಲ್ಲಿ ಆ ಸಭೆಯ ಮಧ್ಯೆಯಲ್ಲಿ ಮತ್ತು ಕೊಂಬಾಗಿಡ್ತಾ ಇದ್ರು. ಕೊಂಬು ನಿಜ ಕೊಂಬಿಡ್ತಾ ಇದ್ರು. ಆ ಸಭೆಯ ಮಧ್ಯೆಯಲ್ಲಿ ಬರುವಾಗ ಅರ್ಭಟಕೊಂಡು ಆ ದೊಂದಿಯನ್ನು ಹಿಡ್ಕೊಂಡು ಬರುವಾಗ ಅಮ್ಮ ಅಂತಗಳಿ ಬರೆದುಕೊಂಡು ಹಾಕೊಂಡು ಮಗನೇ ಅಂತ ತಾಯಿ ಕರೆಯುವುದು. ಇಲ್ಲಿ ಅಮ್ಮ ಅಂತ ಹೇಳ್ಕೊಂಡು ಬಬ್ಬೆ ಹೇಳ್ಕೊಂಬರುದು. ಅದು ನೋಡಲಿಕ್ಕೆ ಒಂದು ಸಂತೋಷ ಆ ಕಾಲದ. ಈಗೆಲ್ಲ ಅಂತ ನೋಡಿ ಸಿಕ್ಕುದಿಲ್ಲ. ಈಗ ಅದರಲ್ಲಿ ಮಹಿಷಾಸುರನ ಪಾತ್ರದಲ್ಲಿ ಈಗಲೂ ನಾವು ನೆನಪು ಮಾಡುವ ಪಾತ್ರ ಬಣ್ಣದ ಕುಟ್ಯಪ್ಪ ಅಥವಾ ಕುಂಬಳೆ ಕುಟ್ಯಪ್ಪ ಅವರನ್ನು ಒಂದು ಗುರು ಅಂತ ಹೇಳಿ ಸ್ವೀಕಾರ ಮಾಡಿದ ಲಕ್ಷ್ಮಣ್ ಕೋಟಿ ಅಂದ್ರು. ಆವಾಗ ಅವರದ್ದು ಮಹಿಷಾಸುರ ನಾನು ನೋಡಿದ್ದು. ಆಗ ಎಷ್ಟು ಪ್ರಾಯ ನಿಮಗೆ? ಆವಾಗ ಕಡಿಮೆ ಅಂತ ಹೇಳಿದ್ರೆ ಒಂದು 9-10 ವರ್ಷ ಆಗ್ಬೋದು ಅಷ್ಟೇ. ಆವಾಗ ನಾನು ನೋಡುವಾಗ ಅವರೊಂದು ಇದು ವೀರಭದ್ರಾಗಿ ನಿಮ್ಮನ್ನು ದೂಡಿದ ಬಳಿಕ ನಾನೇನು ಮಾಡಿದೆ, ಸ್ವಲ್ಪ ಬದಿಯಲ್ಲಿ ನಿಂತುಕೊಂಡು ಆಮೇಲೆ ಬಂದು ನಾನು ಹೇಳಿದೆ, ಅಜ್ಜ ನೀವು ನನ್ನನ್ನು, ಆವಾಗ ನನಗೇನು ಗೊತ್ತಾಗುವುದಿಲ್ಲ ಮಾರಾಯ, ವೇಷದಲ್ಲಿ ಆವಾಗ ಯಾರು ಅಂತ ಗೊತ್ತಾಗುವುದಿಲ್ಲ. ಯಾಕಂತೇಳಿದ್ರೆ ಆ ಚಂಡೆಯ ಬಡಿತ ಹಾಗೆ ಅದು ಹಾಗೆ ಹೊಡೆದ ಮೇಲೆ ನಾನು ದೊಂದಿಯ ಕೈ ಕೊಟ್ಟ ಮೇಲೆ ಯಾರು ಕಾಣುವುದಿಲ್ಲ ನನಗೆ ಅಂತ. ಅದು ಅವ್ರದ್ದು ತಪ್ಪು ಅಂತಲ್ಲ. ಇವಾಗ ನಾನು ವೇಷ ಹಾಕಿದ್ರು ಕೂಡ ಮಗನೇ ಮಹಿಷ ಅಂತೇಳಿ ಕೈಯುವಾಗ ಅಲ್ಲಿ ಬಗ್ಗಿನ ಇವಾಗಲೂ ನೋಡಿ ರೋಮಾಂಚಕ ಆಗುತ್ತಾ ಉಂಟು. ಬಗ್ಗಿ ಅಮ್ಮ ಅಂತೇಳಿ ನಾವೆಲ್ಲ ಒಂದು ಅಟ್ಟಹಾಸ ಕೊಡ್ತೇವೆ ನೋಡಿ. ಅಲ್ಲಿಂದ ಎದ್ದು ದೊಂದಿಗೆ ಒಂದು ಕೈ ಕೊಟ್ಟ ಬಳಿಕ ನಿಜವಾಗಿಯೂ ನಮ್ಮ ತಾಯಿ ಪರಿಪೂರ್ಣ ನಮಗೆ ಸಹಾಯವನ್ನು ಕೊಡುತ್ತಾಳೆ ಎಂಬ ಭರವಸೆಯಿಂದ ನಾವು ಅಲ್ಲಿಂದ ಹೊರಡುವುದು. ಇಲ್ಲದಿದ್ದರೆ ಸ್ವಾಮಿ ಆಚೆ ಕಡೆಯಿಂದ ಈಚೆ ಕಡೆಯಿಂದ ಬೆಂಕಿಯ ಇದು ತೂಟೆಗಳನ್ನು ಹಿಡ್ಕೊಂಡು ಮಧ್ಯದಲ್ಲಿ ಬೆಂಕಿ ಹಾಕ್ತಾರೆ. ದೊಂದಿ ಹಿಡ್ಕೊಂಡು ನಾವು ಹೋಗಬೇಕು. ಹೋಗದಿದ್ದರೆ ಆಗುವುದಿಲ್ಲ. ಯಾಕಂತೇಳಿದರೆ ಅವರು ದಿವಸಕ್ಕೆ ಒಂದು ಆಟ ಆಡಿಸುವುದು ಅಭಿಮಾನಿಗಳದೊಂದು ಆಸೆ. ಅದಕ್ಕೆ ನಾವು ಭಂಗ ಮಾಡಿದ್ರೆ
ಅವರಿಗೆ ಮನಸ್ಸು ಒಪ್ಪುವುದಿಲ್ಲ. ಅವರಿಗೆ ಒಪ್ಪುವುದಿಲ್ಲ ಅಂತೇಳಿ ಅಲ್ಲ, ಅಲ್ಲಿ ತಾಯಿ ಒಪ್ಪುವುದಿಲ್ಲ. ಇದು ನಮ್ಮ ಅಭ್ಯಾಸ. ಯಾಕೆಂತೇಳಿ ತಾಯಿ ಒಪ್ಪಬೇಕು, ಅವರ ಅನುಗ್ರಹ ನಮಗೆ ಸಿಗಬೇಕು, ಅವರ ಪ್ರೀತಿ ನಮಗೆ ಬೇಕು, ಅದರಿಂದ ನಾವು ಮುಂದೆ ಹೋಗಬೇಕು. ಈ ಮಹಿಷಾಸುರ ಹೋಗಿ ಅಲ್ಲಿ ದುಡಿದು ಬರುವುದೇ ಅಭಿಮಾನಿಗಳ ಒಂದು ದಯದಿಂದ. ಕುಟ್ಟೆಪಣ್ಣ ನಿಮಗೆ ಏನೆಲ್ಲ ಕಲಿಸಿದ್ರು? ಕುಟ್ಟೆಪಣ್ಣ ಕಲಿಸಲಿಕ್ಕೆ ಆಮೇಲೆ ಜಾಸ್ತಿ ಪರಿಚಯ ಅಷ್ಟೊಂದಿಲ್ಲ. ಹತ್ತಿರದಲ್ಲಿ ಆಟ ಆಗುವಾಗ ಬರುವುದು, ಇದು ಮಾಡುವುದು ಅಷ್ಟೇ. ಮತ್ತೆ ಅವ್ರದ್ದು ಇದೆಲ್ಲ ನೋಡುವುದೇ ನಾವು. ಈಗ ಅವರ ಯಾವ ರೀತಿಯ ಕುಣಿತ ಇದೆ ಅದನ್ನು ಒಂದು ಮನೆಯಲ್ಲಿ ಕುಣಿತಾ ಇದ್ರಿ ನೀವು? ಹೌದು. ಮನೆಯಲ್ಲಿ ಹೇಗೆ ಕುಣಿತಾ ಇದ್ರಿ? ಮನೆಯಲ್ಲಿ ಮನೆ ಒಳಗೆ ಚಾವಾಡಿಯೊಳಗೆ ತಾಯಿಯ ಸೀರೆ ಇತ್ತು, ಅದನ್ನು ಸ್ವಲ್ಪ ಹೆಗಲ ಮೇಲೆ ಹಾಕಿಕೊಂಡು ಎಲ್ಲ ಅಟ್ಟಾಸ ಕೊಟ್ಟುಕೊಂಡು ಬರುವುದು, ಅಲ್ಲಿಂದ ಕುಣಿಯುವುದು. ನಮ್ಮಷ್ಟಕ್ಕೆ ನಾವು ಕುಣಿಯುವುದು, ಒಂದು ಪ್ರವೇಶ ಮಾಡುವುದು, ಕುಣಿಯುವುದು, ಒಂದು ಇದು ಅಭ್ಯಾಸ ಮಾಡುವುದು. ಆಮೇಲೆ ಮರುದಿವಸ ಪುನಃ ಬರುವುದು. ಎಲ್ಲಿಯಾದ್ರೂ ಆಟ ಇದ್ರೆ 6 ಗಂಟೆಗೆ ಹೋಗಬೇಕು, ಮತ್ತೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಮತ್ತೆ ಮನೆಗೆ ಬಂದು ಪೆಟ್ಟು ತಿಂದುಕೊಳ್ಳಬೇಕು. ಯಾಕಂತೇಳಿ ತಾಯಿಯ ಹೊಡೆತ ತಪ್ಪುವುದಿಲ್ಲ, ಶಾಲೆಗೆ ಹೋಗ್ಬೇಕಲ್ವ. ಅದಕ್ಕೆ ಆ ರೀತಿಯಲ್ಲಿ ನಾವು ಇದನ್ನು ನೋಡಿಕೊಂಡು. ಮಹಿಷಾಸುರನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಬಣ್ಣ ಏನಾದ್ರು ಆಗ್ತಿದೆ? ಅದೇನಿಲ್ಲ. ಅದು ಹೋಗುವ ಒಂದು ನಡೆ ಹೀಗೆ ತಲೆ ಅಲ್ಲಾಡಿಸಿಕೊಂಡು ಸೋಗಲಿಯನ್ನು ಹಿಡ್ಕೊಂಡು ಬಡಿಯುವುದು, ಮತ್ತೆ ಹೀಗೆ ಹೋಗುವುದೆಲ್ಲ ನಡೆಯನ್ನೆಲ್ಲ ಕಲಿತಿದ್ದ. ಕುಟ್ಟೆಪಣ್ಣ ಅಮ್ಮ ಅಂತ ಕರೆಯುವಂತಹ ಒಂದು ಧ್ವನಿ ಇತ್ತವರು. ಅದು ಅಮ್ಮ ಅಂತೇಳಿ ಅಲ್ಲಿ ಬಂದು ತಾಯಿ ಅಮ್ಮ ಅಂತೇಳಿ ಅಮ್ಮ ಒಂದು, ಮತ್ತೊಂದು ಕಡೆಯಲ್ಲಿ ಯಾಕಮ್ಮ ಅಂತ ಒಂದು ಧ್ವನಿ. ಅದು ಅಮ್ಮ ಅಮ್ಮ ಅಂತೇಳಿ ಬರ್ತದೆ. ಇದೊಂದು ಹಾಗೆ. ಹೌದು, ಆ ನಡೆ ಹಾಗೆ. ಅಲ್ಲಿ ಅಂತ ಹೇಳಿದ್ರೆ ಅದು ನಿಜವಾಗಿ ನಾವು ಇದು ಕಟ್ಟಿದ ಮೇಲೆ ಅದೇ ನಡೆ ಬರಬೇಕಲ್ಲಿ. ಅದು ಬಾರದಿದ್ರೆ ಅದಕ್ಕೆ ರುಚಿ ಇಲ್ಲ. ಯಾವಾಗ ಮಹಿಷನ ಅಂತೇಳಿದ್ರೆ ಮಹಿಷಾಸುರ ಅಂತ ಹೇಳಿದ್ರೆ ಆ ಮಹಿಷಾಸುರನ ಸ್ವಭಾವ ಅಲ್ಲಿ ತೋರಿಸ್ಬೇಕು. ಕಾರ್ಕಳದಲ್ಲಿ ಒಬ್ರು ಇದ್ರು, ನಿಮಗೆ ಓಟದ ಕೋಣವನ್ನು ಓಡಿಸಿಕೊಂಡು ಹೋಗುವವರು. ಇವಾಗ ಕಟ್ಪಾಡಿಯಲ್ಲಿ ಮನೆ ಮಾಡಿ ತೀರಿ ಹೋದ್ರು ಅವರು. ಅವರ ಒಂದು ಇದರಲ್ಲಿ ಮನೆಯಲ್ಲಿ ಮಹಿಷಾಸುರ ನಾನು ಮಾಡಿ ಅವರದೊಂದು ಕಾಟಿ ಕೋಣ ಇತ್ತು. ಅದು ನನ್ನನ್ನು ಕರ್ಕೊಂಡು ಹೋಗಿ ಅವರು ತೋರಿಸಿದ್ದು. ಇದು ನನ್ನ ಕಾಟಿ ಕೋಣ, ತುಳಿನಲ್ಲಿ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ನಂಬೆ ಅಲ್ಲ ಬಿನ್ನೇರು ಬತ್ತಿರ್ವೆ ಎದುರುವಲ್ಲ ಕಾಟಿ ಅಂತ ಅವ ಹೀಗೆ ನೋಡಿದ. ನೋಡಿಕೊಂಡು ಹೀಗೆ ಮಾಡಿಕೊಂಡು ಬಂದ ಮುಂದೆ ಬಂದು ಒಂದು ಇಷ್ಟೇ ಕೈಯನ್ನೆಲ್ಲ ನಕ್ಕಿದ, ಹಿಂದೆ ಹೋದ. ಆವತ್ತು ನನ್ನ ಮಹಿಷಾಸುರಲ್ವಾ, ಬರುವಾಗ ನಾನೇನು ಮಾಡಿದೆ, ನಾನು ಅದೇ ರೀತಿಯಲ್ಲಿ ಬಂದೆ. ಗುಂಟೆ ಎಲ್ಲ ಹಾಕ್ತಾರಲ್ಲ ಅದಕ್ಕೆಲ್ಲ ಇದು ಮಾಡಿಕೊಂಡು ಮುಂದೆ ಬಂದು ಅವರು ಹೀಗೆ ಅಂತ ಮಾಡಿದರು. ಹೋಗಿ ಅವರ ಕೈಯನ್ನು ಹಿಡಿದು ಹೀಗೆ ಮಾಡಿದೆ, ನಕ್ಕಿದೆ. ನಾನು ನಕ್ಕಿ ರಂಗ ಪ್ರವೇಶ ಮಾಡಿದೆ. ಆವಾಗ ವೇಷ ಮುಗಿದ ಬಳಿಕ ಹೇಳಿದ್ರು ನನ್ನ ಕಾಟಿ ಬಂದ ಅಂತ ಹೇಳಿದ್ರು. ಹಾಗಾದ್ರೆ ಅದರಲ್ಲಿ ಇರುವುದೇನು, ನನ್ನ ಕಾಟಿಯನ್ನು ನೋಡಿದಾಗೆ ಆಯ್ತು. ಹಾಗಾದ್ರೆ ಅದೇ ನಡೆಯಲ್ಲಿ ನಾವು ಇದ್ದದ್ದರಿಂದ ಅದನ್ನು ಅವ್ರು ಹೇಳಿದ್ರು ನೋಡಿ. ಆ ಸ್ವಭಾವವನ್ನು ನಾವು ಯಾರೇ ಕಲಾವಿದರಾಗಲಿ, ಯಾವ ವೇಷವೇ ಆಗಿರಲಿ, ಆ ವೇಷಕ್ಕೆ ಹೊಂದಿಕೊಂಡು ನಾವು ಅಭಿನಯವನ್ನು ಮಾಡಿದರೆ ಅದಕ್ಕೊಂದು ರುಚಿ ಬರ್ತದೆ, ಇನ್ನೊಬ್ಬರಿಗೆ ದಾರಿಯಾಗ್ತದೆ. ಇನ್ನು ಸಣ್ಣ ಪೀಳಿಗೆಯವರಿಗೆ ನೋಡಿದರೆ ಅದನ್ನು ನಾವು ಮಾಡಿಕೊಡಬೇಕು ಹಿರಿಯ ಕಲಾವಿದರು. ಇದರನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೆ ಮತ್ತೆ ಅಲ್ಲಿಂದ ಬಂದೆ. ಇದು ರಂಗವೇದಿಕೆಯಲ್ಲಿ ಕೂಡ ಹಾಗೆ ಅಲ್ಲ. ಈಗ ನೀವು ಮುಂಬೈಯಿಂದ ಫುಟ್ಬಾಲಿಗೆ ಬೆನ್ನು ಹಾಕಿ ಊರಿಗೆ ಬಂದೆ. ಊರಿಗೆ ಬಂದ ಬಳಿಕ ಕಟೀಲು ಮೇಳಕ್ಕೆ ಬರುವಾಗ ಮೇಳಕ್ಕೆ ಬಂದ್ರಿ? ಹೌದು, ಮೊದಲು ತಲಕಳ ಮೇಳದಲ್ಲಿದ್ದೆ. ನಿಮ್ಗೆ ಮೇಳಕ್ಕೆ ಸೇರುವಷ್ಟು ಬಣ್ಣಗಾರಿಕೆ ಆಗಲಿ ಕುಣಿತವಾಗಲಿ? ಅದು ಬಣ್ಣಗಾರಿಕೆ ಅಂತ ಹೇಳಿದರೆ ಪ್ರಥಮವಾಗಿ ನಾನು ಬಂದದ್ದು ಒಮ್ಮೆ ನಾವು ನಮ್ಮ ಯಕ್ಷಗಾನವನ್ನು ಮಾಡಿದ್ದು ಸುಂಕದ ಕಟ್ಟೆ ಮೇಳದವರಿಂದ. ಶಬರಿಮಲೆ ಅಯ್ಯಪ್ಪದಲ್ಲಿ ನಾವೊಂದು ವೇಷ ಹಾಕಬೇಕು ಅಂತ ಹೇಳಿದ್ರು. ಅದರಲ್ಲಿ ಒಂದು ವೇಷ ಹಾಕಿದೆ. ಆವಾಗ ನಿಮ್ಮ ಮೊದಲ ವೇಷ ಯಾವುದು? ಮೊದಲ ವೇಷವೇ ಬಲರಾಮ. ಅದು ಬೊಂಬೈಯಲ್ಲಿ ಗುರುಗಳ ಬದಿಯಲ್ಲಿ ಆದದ್ದು. ಅದರಲ್ಲಿ ಒಂದು ಬಲರಾಮ ಮಾಡಿದ್ದೇನೆ. ಆಮೇಲೆ ಬಂದು ಊರಿಗೆ ಬಂದು ಎಲ್ಲ ವೇಷ ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದು. ಸುಂಕದ ಕಟ್ಟೆಯ ಮೇಳಕ್ಕೆ ನಾನು ಅದೇ ಆಮೇಲೆ ಇವರು ಪೊರ್ಕೊಡಿ ಸುಂದರಣ್ಣ ಅಂತ ಹೇಳಿದ್ರು, ವ್ಯವಸ್ಥಾಪಕರು ಸುಂಕದ ಕಟ್ಟೆ ಮೇಳದ. ಮರುದಿವಸ ಹೇಳಿದ್ರು ನೀನು ಮೇಳಕ್ಕೆ ಬರಬೇಕು ಅಂತ. ತಿಮ್ಮಪ್ಪರಾಯಗಳು ಭಾಗವತರು ಆವಾಗ ಬರಬೇಕು ಅಂತ ನನ್ನನ್ನು ಕರ್ಕೊಂಡು ಹೋದ್ರು.
ಅಲ್ಲಿಂದ ಪದ್ಮನಾಭ ಶೆಟ್ಟಿಗಾರು ನನಗೆ ಮುಖಕ್ಕೆ ಬಣ್ಣ ಹಚ್ಚಿ, ಹಾಸ್ಯಗಾರರು. ಹೌದು, ಹಾಂ ಅವರೆಲ್ಲ ಇದು ಎಲ್ಲ ನನಗೆ ಕಲಿಕೆಯನ್ನು ಮಾಡಿಕೊಟ್ಟದ್ದು ಬಣ್ಣ ಹೀಗೆ ಹೀಗೆ ಕಲಸಿಕೊಳ್ಳಬೇಕು, ಇದೆಲ್ಲ ಅರಸಿನ ಎಷ್ಟು ಬೇಕು, ಬಿಳಿ ಎಷ್ಟು ಬೇಕು ಅಂತೇಳಿ ಅವರು ನನಗೆಲ್ಲ ಟ್ರೈನಿಂಗ್ ಕೊಟ್ಟದ್ದು ನನಗೆ. ಆಗ ಸುಂಕದಗಟ್ಟೆ ಮೇಳದಲ್ಲಿ ಯಾರೆಲ್ಲ ಇದ್ರು? ಆವಾಗ ಕರವಳು ದೇವರನ್ ಶೆಟ್ರು, ಮತ್ತೆ ತ್ರಿವಿಕ್ರಮ್ ನಮ್ಮ ಶೆಣೈ, ತ್ರಿವಿಕ್ರಮ್ ಶೆಣೈ, ಹೌದು. ಆಮೇಲೆ ಶೆಣೆಯನ್ನ ಕಟೀಲ್ ಮೇಳ, ಕಟೀಲ್ನಲ್ಲಿ ಹೌದು, ಅವರು ಶ್ರೀನಿವಾಸರಾವ್, ಹೌದು. ಆಮೇಲೆ ಶರ್ಮರ್ ಇದ್ರು, ನಮ್ಮ ಈ ಶರ್ಮರ್ ಇದ್ರು. ಆಮೇಲೆ ಅಳವಳಿ ಭಟ್ರು ಇದ್ರು. ಆಮೇಲೆ ಬೇತಕುಂಜ ಇದ್ರು, ಬೇತಕುಂಜ ಕುಲಾಲ್, ಹೌದು. ಕುಂಜಿರಾಮಣ್ಣ ಇದ್ರು, ಕುಂಜಿರಾಮ್ ಮಣಿಯಾಣಿ, ಹೌದು. ಕುಂಟ ಚಂದು ಅಂತ ಹೇಳಿದ್ರಲ್ಲ, ಕುಂಬಳೆ ಚಂದ್ರಶೇಖರ್, ಹೌದು, ಅವರಿದ್ರು. ಆಮೇಲೆ ನಿತ್ಯ ವಿಷಯಕ್ಕೆಲ್ಲ ಇದ್ದದ್ದು ಹಾಗೆ ತಿರುಗಾಟ. ಭೀಮಭಟ್ರು ಆಮೇಲೆ ಬಂದದ್ದು, ಮೊದಲು ಇದ್ದದ್ದು ಅವರು, ನಮಗಿಂತ ಮೊದಲು ಭೀಮಭಟ್ರು ಇದ್ದದ್ದು. ಹೌದು. ನೀವು ಯಾವ ವೇಷ ಮಾಡಿದ್ರಿ ಸುಂಕದಗಟ್ಟೆ ಮೇಳದಲ್ಲಿ? ಸುಂಕದಗಟ್ಟೆಯಲ್ಲಿ ಮಣಿಕಂಠ ವಿಜಯ ಎಲ್ಲ ಇತ್ತು. ತಲಪಾರ ಕೋಟೆ ಉದಯ ಪುಂಡರು ಅಂತೇಳಿ, ಕುಂಜಿರಾಮಣ್ಣಂದು ಉದಯನಂದು ಪುಂಡ, ಹಾಗೆ ಅದನ್ನು ಮಾಡಿಕೊಂಡು ಮುಂದೆ ಬಂದು. ಆಮೇಲೆ ವರಹ ಇತ್ತು, ಅದರಲ್ಲಿ ಒಂದು ಮಣಿಮೇಕಳೆ ರತ್ನ ಕಂಕಣದಲ್ಲಿ 2 ಹಂದಿ ಬರಲಿಕ್ಕುಂಟು, ಅದನ್ನು ಮಾಡ್ತಿದ್ದೆ. ಹಾಗೆಲ್ಲ ಅದನ್ನು ಇದು ಮಾಡಿಕೊಂಡು. ಆಗಲೇ ಬಣ್ಣದ ವೇಷ ನಿಮ್ಮದು? ಹೌದೌದು, ಬಣ್ಣದ ವೇಷ ಅಂತೇಳಿದರೆ ತುಳು ಪ್ರಸಂಗಕ್ಕೆ ಬಂದ ಮೇಲೆ ಅದರಲ್ಲಿ ತುಳು ಇರುವಾಗ ಕಾಂತಬಾರೆ ಬುಧಬಾರೆ ಇರುವಾಗ ಬುಧಬಾರೆ ಮಾಡಿದ್ದೇನೆ. ಇವ್ರದ್ದು ಕಾಂತಬಾರೆ ಇವ್ರದ್ದು ಇತ್ತು, ಮಂಜೇಶ್ವರ ಜನಾರ್ದನ್ ಜೋಗಿ, ಹೌದು, ಅವ್ರದ್ದು ಇತ್ತು. ಹಾಗೆಲ್ಲ ಮಾಡಿಕೊಂಡು ಮುಂದೆ ಬಂದು ಆಮೇಲೆ ಅಡ್ಯಾರು ಮೇಳಕ್ಕೆ ಹೋದದ್ದು, ಮಾಲಿಂಗೇಶ್ವರ ಮೇಳ ಅಂತ ಮಾಡಿದ್ರು, ಅಲ್ಲಿ ಅದಕ್ಕೆ ಹೋದೆ. ಯಾರು ಯಜಮಾನರಲ್ಲಿ? ಆವಾಗ ಇವರು ನಮ್ಮ ಅಡ್ಯಾರ್ನವರು ತೀರಿ ಹೋದ್ರು, ಅವ್ರದ್ದು ಬಪ್ಪನಾಡು ಮೇಳ ಮಾಡಿದ್ರು ಅವರು. ಹೌದೌದು, ಅವರಿದ್ರು. ಆಮೇಲೆ ಅಲ್ಲಿಂದ ಅವರು ಮೇಳವನ್ನು ಮಾರಿದ್ರು, ಶಂಕರ್ ಶೆಟ್ಟಿ ಅಂತೇಳಿ. ಶಂಕರ್ ಶೆಟ್ಟಿ, ಹೌದು, ಅವರು ಮೇಳವನ್ನು ಮಾರಿದ್ರು. ಕರ್ನೂರು ಕೊರಗಪ್ಪಣ್ಣನವರ ತಮ್ಮ ಅವರು ತೆಕ್ಕೊಂಡ್ರು ಮೇಳ. ಅಡ್ಯಾರು ಅಂತ ಹೋಗಿ ಮಾಲಿಂಗೇಶ್ವರ ಯಕ್ಷಗಾನ ಹಾಗೆ ಮಾಡಿದ್ರು ಅವರು. ಟಂಟಿನ ಮೇಳ ಮಾಡಿದ್ರು. ಅದರಲ್ಲಿ ಸ್ವಲ್ಪ ದಿವಸ ಆಗುವಾಗ ಅದೆಲ್ಲ ಕಲೆಕ್ಷನ್ ಆಗದೆ ಅದೆಲ್ಲ ಬಂದ. ನೀವು ಟಂಟಿನ ಮೇಳದಲ್ಲಿ ಇದ್ರಿ ಹಾಗಾದ್ರೆ? ಹೌದು, ಅಡ್ಯಾರ ಮೇಳದಲ್ಲಿ. ಹೌದು. ಆಮೇಲೆ 3 ತಿಂಗಳು ಕದ್ರಿಯಲ್ಲಿದೆ, ಹೊಳ್ಳರು ಇರುವಾಗ. ಹೊಳ್ಳರು ಕರ್ನೂರು ಕೊರಗಪ್ರೈಗಳು ಯಜಮಾನರಾಗಿರುವಾಗ. ಹೌದು, ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳರು. ಆಮೇಲೆ ಈ ಹೊಳ್ಳರು ಸಿರಿವೇಶ ಮಾಡಿಕೊಂಡು ಇದ್ರು, ಕಾಸರಗೋಡು ಸುಬ್ರಾಯ ಹೊಳ್ಳರು, ಅವರು ಸಿರಿವೇಶ ಮಾಡಿಕೊಂಡಿದ್ರು. ಕುತ್ತಡಕ ಬಾಬಣ್ಣ ಇದ್ರು. ಆಮೇಲೆ ಬೋಳರು ಸುಬ್ಬಣ್ಣ ಇದ್ರು, ಅಶೋಕ್ ಶೆಟ್ಟಿ ಸರಪಾಡಿ ಅವರಿದ್ದರು. ಅವ್ರ ಜೊತೆಯಲ್ಲಿ ಒಡನಾಟ್ಯವೆಲ್ಲ. ಅದು 3 ತಿಂಗಳು. ಹೌದು, 3 ತಿಂಗಳು ಕದ್ರಿ ಮೇಳದ. ಹೌದು. ನಿಮ್ಗೆ ಎಂತ ವೇಷ ಸಿಕ್ತಿತ್ತು? ನನಗೆ ಇವರು ರಜೆಯಲ್ಲಿ ಹೋದ್ರೆ, ಅಶೋಕಣ್ಣ ರಜೆಯಲ್ಲಿ ಹೋದ್ರೆ ಅದನ್ನು ಮಾಡ್ತಿದ್ದೆ. ಗರುಡ ಕೇಂಜವದಲ್ಲಿ ಗರುಡ ಮಾಡ್ತಿದ್ದೆ, ಕೇಂಜವ ಮಾಡ್ತಿದ್ದೆ. ಕುತ್ತಡಕ ಬಾಬಣ್ಣ, ಗರುಡ ಹೀಗೆಲ್ಲ ತಿರುಗಿ ಮಾಡ್ತಾ ಇದ್ದದ್ದು ಗರುಡ ಕೇಂಜವದಲ್ಲಿ. ಹಾಗೆ ಮತ್ತೆ ತುಳು ಪ್ರಸಂಗ ಕೆಲವು ಇದೆಲ್ಲ ಬರ್ತಿತ್ತು, ಹಾಗೆ ಅದನ್ನು ಮಾಡಿಕೊಂಡು ಬಂದವರು. ಅಲ್ಲಿಂದ ಮತ್ತೆ ಅಲ್ಲಿಂದ ಮೇಲೆ ಪುನಃ ಕಟೀಲ್ ಮೇಳಕ್ಕೆ ಸೇರಿದ್ದು. ಅದು ಕೂಡ ಹೇಗೆ ಅಂತ ಹೇಳಿದರೆ, ಮೊದಲು ಕಟೀಲ್ ಮೇಳದಲ್ಲಿ ನನ್ನ ಅನಿಸಿಕೆ ಯಾರು ಪೂಜಾರಿಗಳು ಯಾರು ಇಲ್ಲ ಅಂತ. ಆವಾಗ ಜೀವನನ್ನ ಕಡಿಂಜ ಜೀವನ್ ಶೆಟ್ರು ಅಂತೇಳಿ ಅವರು ನನ್ನ ಪೊಲೀಸ್ ಕೋರ್ಟ್ ಲೈನ್ನಲ್ಲಿ ಆಟ ಆಡುವಾಗ ನನ್ನ ವೇಷವನ್ನು ನೋಡಿ, ಸುಂದರ್ ಶೆಟ್ರು ಸೋದರ, ಹೌದು, ನೀನು ಕಟೀಲ್ ಮೇಳಕ್ಕೆ ಬರ್ತೀಯ ಅಂತ ಕೇಳಿದ್ರು. ನಾನು ನಮ್ದೆಲ್ಲ ಆಗುವುದಿಲ್ಲಲ್ಲ, ಯಾರು ಹೇಳಿದ್ದೀನಿ ಅಂತ ಬೈದರು ನನಗೆ. ಬರ್ತೇನೆ ಅಂತ ಹೇಳಿದೆ. ಆಮೇಲೆ ಕಾರ್ಖಾನೆಗೆ ಕರೆದು, ಕೈಕಂಬದಲ್ಲಿ ಗಣೇಶ್ ಕಾರ್ಖಾನೆ ಅಂತ ಹೇಳಿತ್ತು, ಸುಂದರ್ ಶೆಟ್ರ ಫ್ಯಾಕ್ಟರಿ. ಹೌದು, ಅಲ್ಲಿಗೆ ಕರೆದು ನಮ್ಮ ಯಜಮಾನರು ಶೆಟ್ಟಿಯವರು ಮತ್ತು ಸುಂದರ್ ಶೆಟ್ರು ಬಹಳ ಆತ್ಮೀಯರು. ಅವರು ಕರೆದು ಹೇಳಿದ್ರು, ಬರ್ತೀಯ ನಿನ್ನ ಮೇಳಕ್ಕೆ ಬರ್ತೀಯ ಅಂತ. ಬರ್ತೇನೆ ಯಜಮಾನರು ಅಂತ ಹೇಳಿದೆ. ನಮ್ಮವ್ರು, ನಿನಗೆ ಯಾರು ಹೇಳಿದ್ದು ಅಂತ ಹೇಳಿದ್ದು ಎಲ್ಲ ಪೂಜಾರಿಗಳು. ಯಾರು ಹೇಳಿದ್ದು ನಿನಗೆ, ನೀನು ಬರ್ತೀಯ ಹೇಳು ಅಂತ ಹೀಗೆ ದಮ್ಮುಗೊಟ್ಟೆ ಹೇಳಿದ್ದು ದೊಡ್ಡ ಯಜಮಾನರು. ಕಲ್ಲಾಡಿ ವಿಠಲ್ ಶೆಟ್ಟಿ. ಹೌದು ಅಂತ ಹೇಳಿದ್ರೆ ನಾವು ಹೆಸರು ಯಜಮಾನರು ಅಂತ ಹೇಳುದು, ಯಜಮಾನರು ಹೇಳುವುದು ಅಷ್ಟೇ. ಶಿವರಾಮಣ್ಣ ಈಗ ಅವರು ಹೇಳಿದ ಕತೆ, ಕಲ್ಲಾಡಿ ವಿಠಲ್ ಶೆಟ್ರು ಒಂದು ಮೇಳಕ್ಕೆ ನೋಡಿ ಕಲಾವಿದರನ್ನು ಯಾವ ರೀತಿಯಾಗಿ ಅವರು ಬಳಸ್ತಾ ಇದ್ರು, ಅವರದ್ದೇ ಒಂದು ಆತ್ಮೀಯ ವಲಯ. ಅವರು ಏನು ಗೊತ್ತ, ನಿಜವಾಗಿ ಅವರು ಸರಳ ಸಜ್ಜನಿಕೆ. ಅವ್ರು ನೋಡುವಾಗ ಒಂದು ಗಂಭೀರವಾಗಿ ಇದು ಮಾಡ್ತಾಯಿದ್ರು. ಅವರಿಗೆ ಕಲಾವಿದರ ಮುಖ ನೋಡೋ ಗೊತ್ತು, ಇವ ಎಂಥವನು, ಇವನು ಮಾಡಿಯಾನ ಮಾಡೋದಿಲ್ಲ ಅಂತ ಹೇಳಿಕೊಂಡು ಆ ದೃಷ್ಟಿಕೋನದಲ್ಲಿ ಅವರನ್ನು ಕಲಾವಿದರು ಆರಿಸಿಕೊಂಡಿದ್ದು. ಮತ್ತು ಅವರಲ್ಲಿ ಒಂದು ಸರಳ ಸಜ್ಜನಿಕೆ ಇತ್ತು. ಮತ್ತು ಅವರಿಗೆ ಈ ಕಲಾವಿದರು ಅವರ ಮೇಲೆ ಭಕ್ತಿ ಭಾವ ಇತ್ತು.
ಆ ಭಕ್ತಿಭಾವ ಅವರ ಕಾಲ ಹೋದ ನಂತರ ಈಗ ಮತ್ತೆ ಭಕ್ತಿಭಾವ ಇಲ್ಲ ನೋಡಿ. ಯಜಮಾನರು ಅಂತ ಅವರು ಈಗಲೂ ಅವರ ಹೆಸರು ಇವತ್ತು ಅದೇ ಅವರ ಅದು ಅವ್ರು ಇವತ್ತು ಆ ಹೆಸರು ಹೇಳಿಕೆ ನೋಡಿ ಇಂಜಿನಿಯರ್ ಇದು ಅವರು ಯಜಮಾನರು. ಆಗ ಯಜಮಾನ್ರೇ ಆವಾಗ ಇವತ್ತು ಕೂಡ ಯಜಮಾನ್ರೇ ಅಂತ ಹೇಳ್ತಾರೆ, ಅದು ಬೇರೆ ಯಾರು ಹೇಳುವುದಿಲ್ಲ. ಹೆಸರು ಇವ್ರು ಹೇಳಿದಾಗೆ ಯಾರು ಹೆಸರು ಹೇಳುವುದಿಲ್ಲ. ಆ ಕಾಲ ಇದು ಭಕ್ತಿ, ಅವರ ಮೇಲೆ ಗೌರವ ಆ ಥರ ಇತ್ತು. ಇದು ಒಂದು ನಮ್ಮ ಒಂದು 3-4 ದಶಕಗಳ ಮೊದಲಿದು ಒಂದು ಯಕ್ಷಗಾನದ ಇದರಲ್ಲಿ ಯಜಮಾನ ಮತ್ತು ಕಲಾವಿದರಿಗಿದ್ದಂಥ ಒಂದು ಸಂಬಂಧ. ಯಕ್ಷಗಾನದಲ್ಲಿ ಅಂತಲ್ಲ, ಕೆಲಸದ ದನಿ ಅಂತ ಹೇಳೋ ಭಾವನೆಗಳು ಅದೊಂದು 40 ವರ್ಷ ಈ ಕಡೆ ಅದು ಕಮ್ಮಿ ಆಗ್ತಾ ಬಂತು. ಅದರ ಮೊದಲು ಇತ್ತು, ಅಷ್ಟೇ ಗೌರವ ಇತ್ತು, ಅಷ್ಟೇ ಭಾವನೆ ಇತ್ತು. ಅವರನ್ನು ದೇವರಂತ ಪೂಜೆ ಮಾಡ್ತಾ ಇದ್ರು. ಅವರು ನಮ್ಗೆ ಅನ್ನ ಕೊಟ್ಟ ದೇವರು ಅಂತ ಹೇಳ್ತಿದ್ರು. ಅದು ಕಲಾವಿದರಾದರೂ ಕೂಡ ಇವರು ಕಲಾ ಸೇವೆ ಮಾಡಿದ್ರು ಕೂಡ ಅನ್ನ ಕೊಟ್ಟ ದೇವರು ಅಂತ ಹೇಳ್ತಿದ್ರು. ಆ ನಶಿಸ್ತಾ ಹೋಯ್ತು. ಆಗ ಯಕ್ಷಗಾನ ಕೂಡ ನಶಿಸಿ ಹೋಯ್ತು. ಈಗ ಇವರೊಂದು ಹೇಳಿದ್ರು, ನಾನೊಂದು ವೇಷ ಹಾಕಿದ ಕೂಡಲೇ ನಾನು ಅದರೊಳಗೆ ಹೋಗ್ತೇನೆ ಅಂತ. ಮಹಿಷಾಸುರ ಹಾಕಿ ನಾನು ಹೋಗ್ತಾ ಇದ್ದೇನೆ. ಅದು 100ಕ್ಕೆ 100 ಸತ್ಯ. ಯಾಕಂತ ಹೇಳಿ ನಾನು ಇಂಥಲ್ಲಿ ಒಂದು ಕಡೆಯಲ್ಲಿ ಭೀಮನ ಪಾತ್ರ ಒಬ್ಬ ಹಾಕೊಂಡು ಬರ್ತಾಯಿದ್ದೆ. ಬೀಗ ಹೀಗೆ ಹಿಡ್ಕೊಂಡು ಬರ್ತಾಯಿದ್ದ ಗದೆ. ನಾನು ಕೀದ ಒಳಗೆ ಹೋದೆ, ಯಜಮಾನ ತಿಂತದ್ದು ಇವರಿಗೆ ಯಾಕೆ ಈ ಭೀಮ ಕೊಟ್ಟು ಕಲೆಯನ್ನು ಯಾಕೆ ಕೊಲ್ತೀರಿ ನೀವು? ಕೊಲ್ಬೇಡಿ. ಭೀಮ ಅಂದರೆ ಭೀಮ, ಅದು ಗದೆ ಎಲ್ಲಿರಬೇಕು? ಹೆಗಲ ಮೇಲೆ ಇರಬೇಕದು, ಗದೆ ಕೆಳಗಿರ್ಬೋದು. ಅದು ಮಾತ್ರ ಭೀಮ. ಅವನು ಭೀಮ ವೇಷ ಹಾಕೊಂಡು ಇರಿಸಬೇಕು. ಅವನಲ್ಲಿ ನಾನು ಭೀಮನ ವೇಷ ಹಾಕಿದ್ದೇನೆ, ಈಗ ನಾನು ಹೋಗೋದು ಭೀಮ. ನಾನಾಗಿ ಹೋಗೋದಲ್ಲ, ಭೀಮನಾಗಿ ಹೋಗಬೇಕು. ಒಮ್ಮೆ ನಂತರ ಒಬ್ಬರು ನಾನು ಫಸ್ಟ್ ಹಾಕಿದ ಕೃಷ್ಣ ವೇಷ ಹಾಕ್ಕೊಂಡು ನಾನು ಭೀಮ ಬಿದ್ದಿದ್ದಾನೆ, ಪಾಂಡವರು ದುಃಖದಲ್ಲಿದ್ದಾರೆ, ಕೌರವ ಜರಿತಾ ಇದ್ದಾನೆ. ನಾನು ಒಬ್ಬರು ಬಂದು ಕೇಳಿದರು, ನಾನು ಆಫೀಸಿಗೆ ಬಂದು, ನೀವೇನು ನಗಾಡ್ತೀರಿ? ಏನು ನಗಾಡ್ತೀರಿ ನೀವು? ಭೀಮ ಬಿದ್ದಿದ್ದಾನೆ, ಕೌರವ ಬೈತಾ ಇದ್ದಾನೆ, ಇವರು ದುಃಖದಲ್ಲಿದ್ದಾರೆ, ನೀವು ಯಾಕೆ ನಗಾಡ್ತೀರಿ? ನಾನು ಅದು ನಗಾಡಿದೆ ಇಲ್ಲ. ಅದು ಎಲ್ಲವೂ ನಾನೇ ಮಾಡೋದು. ಭೀಮನ ಬೀಳಿಸಿದ್ದು ನಾನು. ಕಪಟ ನಾಟಕರ ಕೌರವ ಹೇಳಿದ್ದಾರೆ ಅಲ್ಲಿ ಅವನು ಜರಿಯುವ ಕಾರಣ ಮಾಡಿದ್ರೆ ನಾನು ಅವನೇ ಬೈತಾ ಇರಬೇಕು ಅಂತ, ಇವರು ದುಃಖದಲ್ಲಿ ಇರಬೇಕು ಅಂತ. ಅದು ಕಥಾ ಸಾರಾಂಶವೇ ಹಾಗೆ. ಅದು ಕೌರವನಿಗೆ ಒಂದು ಅವಕಾಶ. ನಾನು ಭೀಮನ ಸೋಲಿಸಿದ್ದೇನೆ, ಅವರು ಪಾಂಡವರು ಇಂಥವ್ರನ್ನ ಅವನಿಗೆ ಅವನ ಅವಕಾಶ ಕೊಟ್ಟದು ಯಾವುದಕ್ಕೆ ಇಷ್ಟ. ಅದು ಅಲ್ಲ, ನಾನು ದೊಡ್ಡ ದೊಡ್ಡ ಕಲೆ ಅದು ಸತ್ಯ, ಇದು ನಂದು ಸತ್ಯ. ನಾನು ಎಲ್ಲಿ ಯೂಟ್ಯೂಬೇ ಆಗಲಿ ಯಾವ ಕಲೆ ನೋಡಿದಲ್ಲ, ಕಥೆಯನ್ನು ಓದಿಕೊಂಡು ಬಂದಾಗ ಆ ಕಥೆಯಲ್ಲಿ ಇರೋದು ಹೀಗೆ: ನಾನು ಆಡಿಸುವವನು, ಬೀಳಿಸುವವನು ನಾನು, ಏಳಿಸುವವನು ನಾನು, ನಗಿಸುವವನು ನಾನು, ಕುಣಿಸುವವನು ನಾನು. ಆಗಿರೋ ನಾನಾಗಿರುವಾಗ ನಾನು ಅದೇ ರೀತಿಯಲ್ಲಿ ಒಂಥರ ಮುಗುಳ್ನಾಗಿಯಲ್ಲಿ ಇರಬೇಕು. ಗಡಿಬಿಡಿ ಮಾಡಬೇಡ, ನಾನಿದ್ದೇನಂತ ಪಾಂಡವರಿಗೆ ಅಭಯ ಹಸ್ತ ಕೊಡೋದು ಅಂತ ನಾನು ಹೇಳಿದೆ. ಇದಾದ ನಂತರ ನನಗೆ ಒಂದು ಕರ್ನಾಟಕ ಕಾಲದಲ್ಲಿ ಒಂದು ಭೀಮನ ಎರಡೇ ಬದಿಯ ಭೀಮ, ಅದು ನಾನು ಫಸ್ಟ್ ಟೈಮ್ ಮಾಡೋದು. ಅದೇ ಭೀಮ ವೇಷ ಹಾಕ್ಕೊಂಡು ನನಗೆ ಏನೋ ಗೊತ್ತಿಲ್ಲ, ಅದು ಪ್ರವೇಶ ಮಾತ್ರ ಅಷ್ಟು ಆಗಾಯ್ತು. ಅದನ್ನು ನೋಡಿಕೊಂಡು ಬಂದು ನಮ್ಮ ಗುರುಗಳ ಹತ್ರ, ಎಂಥ ಗುರುಗಳೇ, ಎಂಥ ಅದ್ಭುತ ಮನುಷ್ಯ, ಖುಷಿ ಆಯಿತು ನನಗಂತ. ಆವಾಗ ಬಂದು ನನ್ನ ಹತ್ರ ಒಂದು ಆಫೀಸಲ್ಲಿ ಮಾತಾಡಿ, ನೋಡಿ ಅಲ್ಲಿ ಭೀಮನ ಕಥೆಯಲ್ಲಿ ಕಥಾ ಸಾರಾಂಶ ಹೇಗೆ ಉಂಟು ಗೊತ್ತುಂಟ. ಭೀಮ 99 ಕೌರವನನ್ನು ಕೊಂದು ಬಂದಾನೆ. ಅದರಲ್ಲಿ ಅವನು ದುಶಾಸನನು ದ್ರೌಪದಿಗೆ ಭಾಷೆ ಕೊಟ್ಟ ಹಾಗೆ, ಆ ಭಾಷೆ ಕೊಟ್ಟು ಅವನ ರಕ್ತವನ್ನು ನಿನ್ನ ತಲೆಗೆ ಸುರಿದುಕೊಂಡು ಬಾಚ್ತೇನೆ ಅಂತ ಹೇಳಿದ್ದಾನೆ ಅವನ ಎಲ್ಬಿಂದ. ಅದರ ನಂತರ ಅವನ ಕರಳನ್ನು ನಿನಗೆ ಹೂವಾಗಿ ಮುಡಿಸ್ತೇನೆ ಅಂತ ಹೇಳಿದ್ದಾನೆ. ಅದನ್ನೆಲ್ಲ ಮಾಡಿಕೊಂಡು ರೋಷದಲ್ಲಿ ಬರುವಾಗ ಅವನಿಗೆ ಏನು ತೋರುವುದಿಲ್ಲ. ಅವನಿಗೆ ಎಲ್ಲವನ್ನು ಗೆದ್ದು ಬಂದಂತ ಏನೋ ಒಂಥರ ಹುಚ್ಚು ಟೈಪಿನಲ್ಲಿ ಅಂಥ ಒಂದು ಬಲಶಾಲಿ, ಅವನಿಗೆ ಏನೋ ಒಂಥರ ಆಗಿರ್ತದೆ. ಆವಾಗ ಅವನ ಪ್ರವೇಶ ಹೇಗಿರಬೇಕು, ಅವನು ಕೌರವ ಹುಡ್ಕೊಂಡು ಹೋಗ್ತಾನೆ. ಆ ಕೌರವ ಹುಡ್ಕೊಂಡು ಹೋಗುವಾಗ ನಾನು ಕೂಡ ಅದೇ ರೀತಿಯಲ್ಲಿ ಭೀಮ ಆ ರೀತಿ ಪ್ರವೇಶ ಆ ರೀತಿಯಲ್ಲೇ ಪ್ರವೇಶ ಮಾಡಬೇಕು. ಹೌದಲ್ಲ ನಾನು ಹೇಳಿ? ಅದು ಆ ರೀತಿಯಲ್ಲಿ ಪ್ರವೇಶ ಮಾಡಬೇಕು. ಬರೇ ಬಂದು ಹೀಗೆ ಬಂದು ಹೋಗೋದಲ್ಲ ಅದು. ಆವಾಗ ನಾನು ಭೀಮ ಯಾವ ರೀತಿಯಲ್ಲಿ ಇರಬೇಕು, ನಾನು ನನ್ನ ಪ್ರವೇಶ ಯಾವ ರೀತಿ ಇದು ಅಂತ ನನ್ನ ಮನಸ್ಸಿನಲ್ಲಿ ಒಗ್ಗಿ ಹೋಗಬೇಕು. ನಾನು ಭೀಮನಾಗಿ ಹೋಗಬೇಕು ಹೊರತು ನಾನು ಶಿವರಾಮಾಗಿ ಹೋಗಿ ಪ್ರವೇಶ ಮಾಡೋದಲ್ಲ, ಭೀಮನಾಗಿ ಪ್ರವೇಶ ಮಾಡಬೇಕು. ಇದೀಗ ಅವರು ಹೇಳಿದ ಪ್ರಸಂಗದಲ್ಲಿ ದುಶ್ಯಾಸನ ವಧೆಯಲ್ಲಿ ನೀವು ಭೀಮ ಅಥವಾ ದುಶ್ಯಾಸನ ಮಾಡಿದ್ದೀರಾ? ಇಲ್ಲ, ನಾನು ಮಾಡಲಿಲ್ಲ, ಅದು ಮಾಡಲಿಲ್ಲ. ಅಂತೇಳಿ ದುಶ್ಯಾಸನ ಒಂದು ಮಾಡಿದ್ದೇನೆ. ದುಶ್ಯಾಸನ ಕುಂಟೆಪಣ್ಣನದು ಭೀಮ ನೋಡಿದ್ದೀರಾ? ಅದು ಇಲ್ಲ, ಅದು ಇಲ್ಲ, ನೋಡಲಿಲ್ಲ. ಯಾಕಂದರೆ ಅದು ಗಂಗಯ್ಯ ಶೆಟ್ಟರ್ ಅವ್ರದ್ದು ಭೀಮ ನೋಡಿದ್ದೇನೆ.
ಗಂಗಾ ಶೆಟ್ಟರು ಮತ್ತು ಇವರು ಚೌಟ್ರದ್ದು ಸಂಜೀವ ಸಂಜೀವ ಚೌಟ್ರು, ಹಾ. ಅವ್ರದ್ದು ದುಶ್ಯಾಸನ ಹಾಂ. ಅದನ್ನು ನೋಡಿದ್ದೆ. ಈಗ ನಿಮ್ಮ ಮೇಳದಲ್ಲಿ ಯಾರ್ದು ಆಗ್ತಿತ್ತು? ನಮ್ಮ ಮೇಳದಲ್ಲಿ ನಾನು ಅದೇ ಮೊದಲು ಗಂಗಣ್ಣನ ಜೊತೆಯಲ್ಲಿರುವಾಗ ಅವ್ರದ್ದಾಗ್ತಿತ್ತು. ಹಾಂ. ಆಮೇಲೆ ನಮ್ಮನ್ನು ತಿರುಗಿಸ್ತಾ ಇದ್ರು ಮೇಳಕ್ಕೆ, ಬೇರೆ ಬೇರೆ ಮೇಳಕ್ಕೆ ಹಾಕುವಾಗ. ಹಾಂ. ಆಮೇಲೆ ಇವರು ಸುಬ್ರಾಯ ಸುಬ್ರಾಯ ಪಾಟಾಳಿ ಹಾಂ. ಅವರದ್ದು ನೋಡಿದ್ದೇನೆ. ಈಗ ನಿಮಗೆ ವಿಠಲ್ ಶೆಟ್ಟರು? ಹೌದು. ಅವರು ಮೇಳಕ್ಕೆ ಬರ್ತೀಯ ಅಂತ ಕೇಳುವಾಗ ನಾನು ಅದೇ ಹೇಳಿದೆ, ಬರಲಿಕ್ಕೆ ನಿನಗೆ ಯಾರೋ ಹೇಳಿದ್ದು, ನೀನು ಬರ್ತೀಯ ಅಂತ ಇಷ್ಟು ಹೇಳು ನನಗೆ ಅಂತ. ನಾನು ಬರ್ತೇನೆ ಯಜಮಾನ್ರಿ ಅಂತ ಹೇಳಿ. ಅದಕ್ಕೆ ಅವರು ಬಂದ ಮೇಲೆ 2 ವರ್ಷ ಕಳೆಯಿತು. ಮೇಳಕ್ಕೆ ಬಂದ ಮೇಲೆ 2 ವರ್ಷ ಕಳೆಯುವಾಗ ನನಗೆ ಒಂದು ಮ್ಯಾನೇಜರ್ ಪೋಸ್ಟ್ ಕೊಟ್ಟರು, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಕರೆದು ಹೇಳಿದ್ದು ಇಷ್ಟೇ, ಲಕ್ಷ್ಮಣ ಮೇಳ ನಮ್ಮದೇ, ನೀನು ಮಯ್ಯರ ಜೊತೆಯಲ್ಲಿ ಅಸಿಸ್ಟೆಂಟ್ ಆಗಿ ಇರಬೇಕು, ಇನ್ನು ನಿನಗೆ ಹೇಳುವುದಿಲ್ಲ. 2 ವರ್ಷದಲ್ಲಿ ನೀವು ಸೇರಿದ 2 ವರ್ಷದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್? ಹೌದು, ಶಾಸ್ತ್ರಿಗಳ ಸಟ್ಟಿನಲ್ಲಿ ನಾನು ಸೇರಿದ್ದು ಪ್ರಥಮವಾಗಿ. ಆಗ ಎಷ್ಟು ಮೇಳ ಇತ್ತು? ಆವಾಗ 3 ಮೇಳ ಇದ್ದದ್ದು. ಆ ಬಳಿಕ 4 ಆದದ್ದು. ಮಯ್ಯರ ಜೊತೆಯಲ್ಲಿರುವಾಗ 4ನೇ ಮೇಳಕ್ಕೆ ನನ್ನನ್ನು ತಿರುಗಿಸಿದ್ರು. 3ನೇ ಮೇಳದಿಂದ 4ನೇ ಮೇಳಕ್ಕೆ ತಿರುಗಿಸಿದ್ರು. ತಿರುಗಿಸಿ ಅದು ಹೊಸ್ತು ಆದದ್ದಷ್ಟೇ. ಈಗ ನಿಮಗೆ ಮೇಳಕ್ಕೆ ಸೇರುವಾಗ ಕಟೀಲ್ ಮೇಳದಲ್ಲಿ ಯಾವ ಪಾತ್ರ ಸಿಕ್ಕಿತ್ತು? ದೇವಿ ಮಹಾತ್ಮೆಯಲ್ಲಿ? ದೇವಿ ಮಹಾತ್ಮೆಯಲ್ಲಿ ಶಂಕದುರ್ಗರು ಮೊದಲು ನಮಗೆ ಸಿಕ್ಕಿದ್ದು, ಶಂಕದುರ್ಗರು. ಅದನ್ನು ಮಾಡಿಕೊಂಡೇ ಮುಂದೆ ಬರುವ ಗಂಗಾ ಶೆಟ್ಟರದ್ದು ಮೈಸಾಸುರ. ಆವಾಗ ಅದನ್ನೆಲ್ಲ ನಾವು ಸ್ವಲ್ಪ ನೋಡ್ತಾ ಇದ್ದೇವೆ. ಆಗ ಎಷ್ಟು ದೇವಿ ಮಹಾತ್ಮೆ ಆಗ್ತಿತ್ತು ವರ್ಷಕ್ಕೆ? ಆವಾಗ ಕಡಿಮೆ ಅಂತ ಹೇಳಿದ್ರೆ ಒಂದು 50-60 ಅಷ್ಟೇ, ಹೆಚ್ಚಾಗ್ತದೆ. ಈಗ 100 ದಾಟ್ತದೆ. 180 ಆಟದಲ್ಲಿ 100ಕ್ಕಿಂತ ಹೆಚ್ಚು ಆಟ 120ರವರೆಗೆ ಆಗ್ತದೆ. ದೇವಿ ಮಹಾತ್ಮೆ ಆಗ್ತದೆ. 120 ನಾನಿರುವಾಗಲೇ 105ಕ್ಕೆ ಮುಟ್ಟಿದೆ. ನಾನಿರುವಾಗ ಈಗ ಆರಂಭದ ಆ 2 ವರ್ಷ ಯಾವ ಪಾತ್ರ ಮಾಡಿದಿರಿ ನೀವು? ಆರಂಭದ ವರ್ಷ ಅದೇ ಶಂಕದುರ್ಗರು, ದುರ್ಜಯ ಪ್ರಕೋಪರು, ಎಲ್ಲ ಬಲಗಳೆಲ್ಲ ಮಾಡ್ತಾ ಇದ್ದದ್ದು ನಾವು. ಬೇರೆ ಅಷ್ಟು ಕೊಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆವಾಗ ಸಟ್ಟು ಅಂತ ಹೇಳಿದ್ರೆ ಆಗಿತ್ತು. ಯಾರೆಲ್ಲ ಇದ್ರು ಆವಾಗ? ಅದೇ ಒಂದರಲ್ಲಿ ಇವರಿದ್ರು, ನಮ್ಮ ನೀವಿದ್ದ ಮೇಳದಲ್ಲಿ? ನಾನಿದ್ದ ಮೇಳದಲ್ಲಿ ಗಂಗಾಯಣ್ಣ, ಗುಡ್ಡಪ್ಪಜ್ಜರು, ಆಮೇಲೆ ಈತಲಾಗೆ ಮಂಜುನಾಥ ಭಟ್ರು, ಆಮೇಲೆ ಪೆರ್ಲ ಒಬ್ರು ಭಟ್ರು ಅಂತ ಹೇಳಿದ್ರು, ಅವರಿದ್ರು. ಆಮೇಲೆ ಕುಷ್ಟಣ್ಣ ಶ್ರೀವೇಷಧಾರಿ, ಆಮೇಲೆ ಕುಂದಾಪುರ ಕುಷ್ಟ, ಹೌದು ದೇವಿ, ಹೌದು ಅವ್ರದ್ದು ದೇವಿ. ಆಮೇಲೆ ಇವರು ಕುಂಜಿಗಣ್ಣ ಇದ್ರು, ಕುಂಜಿಗಣ್ಣ ಅಂತೇಳಿ ಮಾಯಿಪಾಡಿ, ಅವರಿದ್ದರು ಬಣ್ಣದ ವೇಷಕ್ಕೆ. ಆಮೇಲೆ ಅಲ್ಲಿಂದ ಸುಬ್ಬಯ್ಯ ಶೆಟ್ರು ಬಂದರು, ಸಂಜೀವ ಚೌಟ್ರು ಅವರು ಬಣ್ಣ ಇದ್ದರು. ಆಮೇಲೆ ಮೈಸಾಸುರ ಇವರಿಗೆ ಹೋಗುವಾಗ ಇವರಿಗೆ ಸಂಜೀವ ಚೌಟ್ರಿಗೆ ಬಣ್ಣ ಬಂತು. ಆಮೇಲೆ ಐತಪ್ಪ ಗೌಡರು ಇದ್ದರು ಆ ಬಳಿಕ. ಹೀಗೆಲ್ಲ ಮಾಡಿಕೊಂಡು ಹಾಸ್ಯ ಯಾರಿದ್ರು? ಹಾಸ್ಯ ಜಯರಾಮ್ ಶೆಟ್ರು, ಶಿವರಾಮಣ್ಣ. ಈಗ ಇವರು ಕಲಾವಿದರು ನೆನಪು ಮಾಡಿಕೊಂಡ್ರಲ್ಲ, ಆ ಚಿತ್ರಣ ಹೇಗೆ ನೆನಪು ಮಾಡೋದು ಅಂತ ಹೇಳಿದರೆ, ಚೌಕಿಯ ಚಿತ್ರಣ, ಚೌಕಿಯಲ್ಲಿ ಪೆಟ್ಟಿಗೆಯ ಲೆಕ್ಕಾಚಾರದಲ್ಲಿ ಲೆಕ್ಕ ಮಾಡಿಕೊಂಡು ಹೋಗುದು ಅಲ್ವಾ? ಹೌದೌದು. 1ನೇ ವೇಷ, 2ನೇ ವೇಷ ನೋಡಿ. ಅವರು ಹೀಗೆ ಹೇಳ್ತಿದ್ರಲ್ಲ, ಅದು ಚೌಕಿಯಲ್ಲಿ ಅನುಕ್ರಮಣಿಕೆ ಯಾವ್ದಾದ್ಮೇಲೆ ಯಾವುದು ಅದರ ಲೆಕ್ಕದ ಬರಲಿಕ್ಕೆ ಎಂಚ ಅಂತ ತುಳುಟು ಕನ್ನಡದಲ್ಲಿ ಹೇಳಿ. ಅದು ಎಂತ ಹೇಳಿದ್ರೆ 1ನೇ ಕಿರೀಟ, 2ನೇ ಕಿರೀಟ, 1ನೇ ಬಣ್ಣ ವೇಷ, 2ನೇ ಬಣ್ಣ ವೇಷ, 1ನೇ ಪುಂಡಿ ವೇಷ, 2ನೇ ಪುಂಡಿ ವೇಷ, 1ನೇ ಶ್ರೀವೇಷ, 2ನೇ ಶ್ರೀವೇಷ, ಆ ಬಳಿಕ 3ನೇ ಕಿರೀಟ ವೇಷ, 3ನೇ ಕಿರೀಟ, 4ನೇ ಕಿರೀಟ, ಹೀಗೆ ಬರ್ತಾ ಇತ್ತು. ಈ 4ನೇ ಕಿರೀಟದ ಬದಿಯಲ್ಲಿ 3ನೇ ಬಣ್ಣ, ಅಲ್ಲಿಗೆ 3ನೇ ಬಣ್ಣ ಆದ ಬಳಿಕ ಇಲ್ಲಿಗೆ ಪುಂಡಿವೇಷ, 4ನೇ ಪುಂಡಿವೇಷದವ, ಆ ಬಳಿಕ ಶ್ರೀವೇಷದವರು, ಹೀಗೆ. ಅದಕ್ಕೆ ಅಂತ ಹೇಳಿದರೆ ಅದೊಂದು ಇವನ ನಂತರ ಇವ ಅಂತ, ಇವ ಮಾಡಲಿಕ್ಕೆ 1ನೇ ಶ್ರೀವೇಷದವ, ಇಲ್ಲ ಇದ್ರೆ 2ನೇ ಶ್ರೀವೇಷದವ ದೇವಿ ಮಾಡಬೇಕು. ಹೌದು. 3ನೇ ಶ್ರೀವೇಷದವನಿಗೆ ಮಾಲಿನಿ ಹೋಗ್ತದೆ. ಈಗ ನಿಮ್ಮ ಪೆಟ್ಟಿಗೆ ಆರಂಭದಲ್ಲಿ ಪೆಟ್ಟಿಗೆ ಎಲ್ಲಿತ್ತು? ನೀವು ನಿವೃತ್ತರಾಗುವಾಗ ಪೆಟ್ಟಿಗೆ ಎಲ್ಲಿ ಬಂತು? ಆವಾಗ 4ನೇ ಜಾಗದಲ್ಲಿ ಬಂತು. ಒಂದು 4ನೇ ಜಾಗ ಅಂತ ಹೇಳಿದರೆ ಕಿರೀಟ ವೇಷದಲ್ಲಿ 4ನೇ ಇದರಲ್ಲಿ ಬಂತು. ಇದು ಮೊದಲು 3ನೇ ಇದರಲ್ಲಿತ್ತು. ಇವಾಗ ತಿರುಗ್ತೇವಲ್ಲ ಅಂತ ಹೇಳಿದರೆ 1ನೇ ಮೇಳ, 2ನೇ ಮೇಳ, ಹೀಗೆ ನಮ್ಮನ್ನು ಮೇಳದಲ್ಲಿ ತಿರುಗಿಸ್ತಾರಲ್ಲ, ಆಗ ಅವರವರ ಲೆಕ್ಕಕ್ಕೆ. ಅದಕ್ಕೆ ಅಂತ ಹೇಳಿದರೆ ನಾವು ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಯಾವುದನ್ನು ನಾವು ಪಡೀಬೇಕಿದ್ರೆ ನಮ್ಮಲ್ಲಿ ಅಷ್ಟು ಸಾಮರ್ಥ್ಯತನ ಬೇಕು. ಇಲ್ಲದಿದ್ದರೆ ನನಗೆ ಆ ಜಾಗ ಬೇಕು ಅಂತೇಳಿ ಕೇಳಲಿಕ್ಕೆ ಆಗೋದಿಲ್ಲ. ನಾನು ಅದಕ್ಕೆ ಬೇಕಾಗಿ ಹೇಳಿದ್ದು, ನನಗೆ ಮಹಿಷಾಸುರನ ಪಾತ್ರ ಬರುವಾಗ
ಚಿಕ್ಕ ಯಜಮಾನ್ರ ಹತ್ರ ಹೇಳಿದೆ, ನಾನು ಅವರು ಇಲ್ಲದಿದ್ದರೆ ನಾನು ಮಾಡ್ತೇನೆ, ಆ ಸ್ಥಳ ನನಗೆ ಬೇಡ, ಎರಡನೇ ಬಣ್ಣದ್ದು ಜಾಗ ನನಗೆ ಬೇಡ. ಯಾಕೆ ಅಂತ ಹೇಳಿದರೆ ನನಗೆ ಚಿಟ್ಟಿ ಇಡ್ಲಿಕ್ಕೆ ಬರುವುದಿಲ್ಲ, ಅದಕ್ಕೆ ನನಗೆ ಆ ಜಾಗ ಬೇಡ. ಯಾಕೆಂತೇಳಿ ಕೆಳಗಿನವರು ನಾಳೆ ಕೇಳಿದರೆ ಅವರಿಗೆ ಏನು ಗೊತ್ತಿಲ್ಲ, ಅವರಿಗೆ ಬಣ್ಣದ ವೇಷ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾನು ಅವರಿಗೆ ಉತ್ತರ ಕೊಡಬೇಕು. ವೇಷ ಮಾತ್ರ ಮಹಿಷಾಸುರ, ಜಾಗ ಹಾಗೆ. ಅದಕ್ಕೆ ಇಲ್ಲ, ತೊಂದರೆ ಇಲ್ಲ, ನೀನು ಬೇಕಾದಾಗ ಮಾಡು ಅಂತೇಳಿ ಭಾಗವತರ ಹತ್ರ ನಾನು ಹೇಳ್ತೇನೆ ಅಂತೇಳಿ ಚಿಕ್ಕ ಯಜಮಾನರು ಹೇಳಿದ್ರು. ಆ ಜಾಗಕ್ಕೆ ನಾನು ಸೇರಿದೆ. ಆ ಬಳಿಕ ಈಗ ನೀವು ಆರಂಭದ 2 ವರ್ಷ ಮತ್ತೆ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಆದ್ರಿ. ಹೌದು. ಅದರಲ್ಲಿ ಮಧುಕೈಟಭರೆಲ್ಲ ಮಾಡ್ತಾ ಇದ್ದದ್ದು ನಾನು ಮತ್ತು ರಂಜಳ ರಾಮಕೃಷ್ಣ ಭಟ್ರು ಬಳಿಪರ ಸಟ್ಟಿಗೆ ಹೋಗುವಾಗ ಮಧುಕೈಟಭರ ಆಯಿತು ನಮ್ಮದು. ಆಮೇಲೆ 1ನೇ ಸಟ್ಟಿಗೆ ಹಾಕಿದ್ರು ಪುನಃ. 1ನೇ ಸಟ್ಟಿಗೆ ಹಾಕುವಾಗ ಮುಂದಿಳ ಕೃಷ್ಣ ಭಟ್ರು ಮತ್ತು ಪುತ್ತೂರು ಕೃಷ್ಣ ಭಟ್ರು ಮಧುಕೈಟಭರು ಇದ್ದರು. ಬೋಳಂತೂರು ಅವರ ಜೊತೆ ಇತ್ತು ಒಮ್ಮೊಮ್ಮೆ. ಅದನ್ನು ತೆಗೆದು ನನ್ನನ್ನು ಹಾಕಿದ್ರು ಮಧುಕೈಟಭರಿಗೆ. ಆ ಮಧುಕೈಟಭರ ಆದ ಬಳಿಕ ನನಗೆ 2ನೇ ಸೆಟ್ನಲ್ಲಿ ಮಧುಕೈಟಭರೇ ಬಂದದ್ದು. ಸಾಧಾರಣ ಮಧುಕೈಟಭರು ಎಷ್ಟು ವರ್ಷ ಮಾಡಿದ್ರಿ ನೀವು? ಮಧುಕೈಟಭರು ಕಡಿಮೆ ಅಂತ ಹೇಳಿದರೆ 8-9 ವರ್ಷ ಮಾಡಿದ್ದೇನೆ. ಹೌದು, 8-9. ಮಧುಕೈಟಭರಾಗಿ ಮತ್ತೆ ಬೇರೆ ವೇಷ ಉಂಟು? ಧೂಮ್ರಾಕ್ಷ, ಅವಾಗ ಧೂಮ್ರಾಕ್ಷ ಇತ್ತು. ಮತ್ತು ಬಳಿಪರ ಒಂದೇ, ಅವದು ಒಂದು ನೀನು ಮಾಡಬೇಕು ಧೂಮ್ರಾಕ್ಷ ಅಂತ. ಹಾಗೆ ನಿಮಗೆ ಹೊಸ ಪ್ರಸಂಗ ಆದರೆ ಈಗಾದ್ರೆ ಮೊದಲೇ ಪೂರ್ವ ನಿಗದಿತ ಪ್ರಸಂಗಗಳು, ಕಟೀಲು ಮೇಳದಲ್ಲಿ ಸಂಜೆ ಪ್ರಸಂಗಗಳು ನಿಗದಿಯಾಗಿ ಆಟ ಆಡ್ತಿದ್ರಿ ನೀವು? ಹೌದು. ಹಾಗೆ ಹೇಗೆ? ಆಗ ಅಂತ ಹೇಳಿದ್ರೆ ಭಾಗವತರು ಬಂದು 4 ಗಂಟೆಗೆ ಬಂದು ಕೂತ್ಕೊಳ್ತಾರೆ ಪೆಟ್ಟಿಗೆಯ ಮೇಲೆ. ಬಲಿಪರು ಹೊಸತ್ತು ಏನಾದರೂ ಪ್ರಸಂಗ ಇದ್ರೆ ಬಂದು ಕೂತ್ಕೊಂಡ್ರು, ವೀಳ್ಯದೆಲೆ ಬಾಯಿಗೆ ಹಾಕೊಂಡು ಕೂತ್ಕೊಂಡ್ರು. ನಾವೆಲ್ಲ ಹೋಗಿ ಕೇಳಬೇಕು ಭಾಗವತರಿಗೆ, ತಲೆ ಬಿಸಿ ಮಾಡಬೇಡ, ನೀನು ನಾನಿದ್ದೇನಲ್ಲ, ನೀನು ತಲೆ ಬಿಸಿ ಮಾಡಬೇಡ. ನಿಜವಾಗ್ಲೂ ಅವರ ಪಾದಕ್ಕೆ ಮಗದೊಮ್ಮೆ ನಾನು ನಾರಾಯಣ ಭಾಗವತ ಹೌದು ಶಾಸ್ತ್ರಾಂಗ ಪ್ರಣಾಮ ಮಾಡ್ತೇನೆ ಅಂತ ಹೇಳಿದ್ರೆ, ಅವರ ಹಾಗೆ ಒಂದು ಕಲಾವಿದರಿಗೆ ಕೂತುಕೊಂಡು ಇಷ್ಟೊತ್ತಿಗೆ ಇಂಥ ವೇಷ, ಇಷ್ಟೊತ್ತಿಗೆ ಹೀಗೆ, ನಿಮಗೆ ಒಂದು ವೇಳೆ ನಿಮಗೆ ಪದ್ಯ ಅರ್ಥ ಆಗದಿದ್ದರೆ ಮೊದಲೇ ಬದಿಗೆ ಬನ್ನಿ, ನನ್ನನ್ನು ಒಮ್ಮೆ ಓರೆ ನೋಟದಿಂದ ನೋಡು, ನಾನು ಪುನಃ ಕೊಡ್ತೇನೆ ಆ ಪದ್ಯ ಅಂತ ಹೇಳ್ತಾ ಇದ್ರು. ಅದು ಹಾಗೆ ಗೊತ್ತಾಗದಿದ್ದರೆ ನಾನೊಂದು ಬಲರಾಮ ಪಾತ್ರ ಮಾಡಿ ಇದರಲ್ಲಿ ಹನುಮಂತನ ಪಾತ್ರ ಮಾಡಿ, ಪೆರುವಯ್ಯ ಅವರದ್ದು ಬಲರಾಮ, ಪಾರಿಜಾತ ನರಕಾಸುರವಧೆಯಲ್ಲಿ ಗರುಡ ಗರ್ವಭಂಗ ಇತ್ತು, ಪೆರುವಯ್ಯ ಅವರದ್ದು ಬಲರಾಮನಂದು ಹನುಮಂತ. ಬಲರಾಮನೇ ಪದ್ಯ ಆಗಿ ನಾನು ಸ್ವಲ್ಪ ಅದೊಂದು ಪದ್ಯ ಕೊಡುವಾಗ ಯೋಚನೆ ಮಾಡಿದೆ, ರಾಮ ನಿನ್ನ ಯಾರೋ ರಾಮ ಅಂತೇಳಿ ಅವರು ಕೇಳುವಾಗ ಬಲರಾಮ, ನಾನು ಬಲರಾಮ, ಅದಕ್ಕೆ ಇವನಿಗೆ ಹನುಮಂತನಿಗೆ ಒಂದು ಗರ್ವ ಬರುವುದಿಲ್ಲ, ನಿನ್ನ ಬಲವನ್ನು ಮುರಿಯುತ್ತೇನೆ ಅಂತೇಳಿ ಹೇಳ್ತಾನಲ್ಲ ಇಲ್ಲಿ. ಅದು ನನಗೆ ಪಕ್ಕ ಅರ್ಥ ಆಗಲಿಲ್ಲ. ಅಲ್ಲಿಗೆ ಬಾಗುತ್ತ ಬಲ ಹೀಗೆ ಕೋಲಿನಲ್ಲಿ ಹೀಗೆ ತಲೆಗೆ ಹೋಯಿತು. ರಂಗಸ್ಥಳದಲ್ಲಿ ನಿರ್ದೇಶನ ಶಿವರಾಮಣ್ಣ, ಭಾಗವತರು ಮತ್ತು ಈ ಒಂದು ಕಲಾವಿದ ಮತ್ತು ಭಾಗವತರ ಸಂಬಂಧ. ಯಕ್ಷಗಾನದ ನಿರ್ದೇಶಕ ಭಾಗವತರ ಮೇನು ಪಾತ್ರದೇ ಭಾಗವತರು ಕಲಾವಿದರಿಗೆ. ಇವರನ್ನು ಕುಣಿಸುವುದು ಭಾಗವತರೇ. ಮೊದಲನಲ್ಲಿ ಹೇಗಿತ್ತಂದು ಭಾಗವತರು ನಿಧಿ ನಿರ್ದೇಶನ ಭಾಗವತರದೇ. ಈಗ ಕಟೀಲು ಮೇಳದ ಅದು ನಿರ್ದೇಶನ ಏನಾದರೂ ವಿತರಣೆ ಅವರೇ, ಪಾತ್ರ ಏನು ಹೇಳಬೇಕು ಏನು ಮಾಡಬೇಕು ಅವರೇ ಇದು ಮಾಡ್ತಾರೆ. ಆದರೆ ರಂಗಸ್ಥಳದಲ್ಲಿ ಯಾರಿಗೇನು ಗೊತ್ತಿಲ್ಲದಿದ್ದರೂ ಕೂಡ ಅವರ ಕನ್ನ ಸನ್ನೆಯಲ್ಲಿ ಮತ್ತು ಕೈ ಅಲಟದಲ್ಲಿ ಅವರಿಗೆ ಪ್ರಸಂಗವನ್ನು ಅರ್ಥ ಮಾಡಿಸಿದ್ರು ಅಲ್ವಾ? ಹೌದು, ಅರ್ಥ ಮಾಡಿಸ್ತಿದ್ರು. ಅವ್ರು ಯಾವ ಥರ ಅರ್ಥ ಮಾಡಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ. ನಾನೇನು ಹೇಳ್ತಾ ಇದ್ದೇನೆ, ಈಗ ಆವಾಗ ಪೆಟ್ಟಿಗೆ ಹೊತ್ತುಕೊಂಡು ಕಲಾವಿದರು ಕಲಾ ಸೇವೆ ಮಾಡ್ತಾ ಇದ್ರು. ಹೊಟ್ಟೆಪಾಡಿ ಕಷ್ಟ ಇದ್ದರೂ ಕೂಡ ಕಲಾ ಸೇವೆ ಮಾಡಬೇಕ ಭಾವನೆ ಅವರಲ್ಲಿತ್ತು. ಪೆಟ್ಟಿಗೆ ಸ್ವತಃ ಹೊರ್ತಾ ಇದ್ದು ಅದು ಕಲಾ ಸೇವೆ ಆಗಿತ್ತು, ಕಲಾ ಆರಾಧನೆ ಆಗಿತ್ತು. ಈಗ ಹೊಟ್ಟೆ ತುಂಬ ಬೇಕಾದಷ್ಟು ತೊಂದರೆ ಇದೆ, ಕಲಾ ಆರಾಧನೆ ಮಾಡಲಿಕ್ಕೆ ಅದಿಲ್ಲ ಅವರಿಗೆ. ಹೆಸರು ಬಂದಾಗಿದೆ. ಇದು ಮಾಡಿ ನಾನು ಎಲ್ಲಿ ಪ್ರೇಕ್ಷಕರು ಹೇಳೋದೇನೆಂದರೆ, ಎಲ್ಲಾದರೂ ಅವ ರಾಮ ಆಗಿ ಬಂದರೆ ರಾಮನ ವೇಷದಲ್ಲಿ ಇರಬೇಕು ಹೊರತು ಅವ ಬೇರೆ ಏನಾದರೂ ಕುಣಿದ್ರೆ ನೀವು ಅವಕ್ಕೆ ಚಪ್ಪಲಕ್ಕೆ ತಟ್ಟಬೇಡಿ, ಆ ಕಲೆಯನ್ನು ಕೊಲ್ಲಬೇಡಿ. ಅವನು ಕೊಲ್ತಾ ಇದ್ದಾನೆ, ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಬಾರ್ದು. ಕಲಾವಿದರಾಗಿ ಆಗಬೇಕು, ಕಲೆ ರೂಪದಲ್ಲಿ ನೀವು ನೋಡಬೇಕು. ಅವನ ವ್ಯಕ್ತಿ ಏನು ಮಾಡಿದಂತಲ್ಲ, ಕಲಾ ರೂಪದಲ್ಲಿ ನೋಡಬೇಕು. ಇದು ಈಗ ನಶಿಸ್ತಾ ಹೋಗ್ತಾ ಇದೆ. ಹಿಂದಿನವರು ಹೊತ್ತ ಪೆಟ್ಟಿಗೆ, ಹಿಂದಿನ ಕಲೆ, ಆ ಕಲಾರಾಧನೆ ಈಗ ನಶಿಸ್ತಾ ಹೋಗ್ತಾ ಇದೆ. ಈಗ ಏನಾಗಿದೆ, ಪ್ಯಾಕೇಜ್ ಆಗಿದೆ. ನಾನು ಹೇಳಬಾರ್ದು, ಅಧ್ಯಕ್ಷನ ಹಾಕ್ಕೊಂಡು
ಪ್ಯಾಕೇಜ್ ಆಗಿದೆ. ಪರಿಸ್ಥಿತಿ ಆ ರೀತಿ ಆಗಿದೆ. ಸಣ್ಣ ಕಲಾವಿದರು ದೊಡ್ಡ ಕಲಾವಿದರು ದೊಡ್ಡ ಕಲಾವಿದರು ಪರಿಸ್ಥಿತಿ ಅಲ್ಲಿ ಹೋಗಿ ನಿಂತಿದೆ ನೋಡಿ. ಆ ಕಲಾವಿದರಲ್ಲಿ ಲಕ್ಷ್ಮಣರು ಹೇಳಿದಂತ ಮಾತು, ಆ ಪೆಟ್ಟಿಗೆ ಆ ಜಾಗದಲ್ಲಿ ನಾನು ಕೂತ್ಕೊಳ್ಳುವುದಿಲ್ಲ, ಯಾಕೆಂದ್ರೆ ನನ್ನಲ್ಲಿ ಇಂಥ ದೋಷ ಇದೆ. ಅಲ್ಲಿ ಅವರ ಭಾವನೆ ಉಂಟು ಅವರ ಹತ್ರ. ಅದರ ಮೇಲೆ ಅವರು ಚಪ್ಪಲ್ ಹಾಕಿ ಪೆಟ್ಟಿಗೆ ಹೊರ್ತಿರ್ಲಿಲ್ಲ, ಚಪ್ಪಲ ತೆಗೆದಿಟ್ಟು ಪೆಟ್ಟಿಗೆ ಹೊರ್ತಾ ಇದ್ರು. ಅದು ಕಲಾರಾಧನೆ, ಆರಾಧನೆ ಮಾಡ್ತಾ ಇದ್ರು. ಈಗ ಆರಾಧನೆ ಇಲ್ಲಲ್ಲ ವಿಷಯ. ಈಗ ಮತ್ತು ಈಗ ವ್ಯತ್ಯಾಸ ಅದೇ. ಯಕ್ಷಾರಾಧನೆಯಲ್ಲಿ ನಮ್ಮ ಅತಿಥಿ ಲಕ್ಷ್ಮಣ್ ಕೋಟ್ಯಾನ್ ಅವರೊಂದಿಗೆ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ರು ಮತ್ತು ಸದಸ್ಯ ಸಂಚಾಲಕರಾದಂತಹ ಮೋಹನ್ ಕೊಪ್ಪಲ ಕದ್ರಿ ಅವರಿದ್ದಾರೆ. ಜಾಹೀರಾತು ವಿರಾಮದ ನಂತರ ಮತ್ತಷ್ಟು ಮಾಹಿತಿ ಲಕ್ಷ್ಮಣ್ ಕೋಟ್ಯಾನ್ ಅವರ ಯಕ್ಷಯಾನದ ಬಗ್ಗೆ. ಆಕ್ವಾಸ್ಟಾರ್ ಇಲ್ಲ ಅಲ್ವಾ? ತನ್ನಿರಿ ಆಕ್ವಾಸ್ಟಾರ್ UPVC ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಲೀಕ್ ಪ್ರೂಫ್ ಮತ್ತು ದೃಢವಾದ ಮಳೆ ನೀರು ಚರಂಡಿಗಳು. ಫಿಕ್ಸ್ ಇಟ್ ಅಂಡ್ ಫರ್ಗೆಟ್ ಇಟ್. ಆಕ್ವಾಸ್ಟಾರ್. ದೀಪ ಹಚ್ಚುವ ಎಣ್ಣೆಯಲ್ಲಿ ಕಲಬೆರಕೆ ಇದ್ದರೆ ಪೂಜೆಗೆ ಸೂಕ್ತವಲ್ಲ. ಹಲವು ಬಾರಿ ಉಪಯೋಗಿಸಲ್ಪಟ್ಟ ಎಣ್ಣೆಯನ್ನು ಕಲಬೆರಕೆ ಮಾಡಿ ಸುಳ್ಳು ಲೇಬಲ್ ಅಂಟಿಸಿ ಹಲವರು ಮಾರುತ್ತಾರೆ. ಯಾವುದು ತಾನೇ ನಿಜ? ದೀಪಂ ದೀಪ ಹಚ್ಚುವ ಎಣ್ಣೆ 5 ವಿಶೇಷ ಫಸ್ಟ್ ಗ್ರೇಡ್ ಎಣ್ಣೆಗಳಿಂದ ತಯಾರಿಸಲ್ಪಟ್ಟಿದ್ದು ಬಹಳ ಹೊತ್ತು ಉರಿಯುತ್ತೆ, ಸುವಾಸನೆ ದೈವಿಕವಾಗಿರುತ್ತೆ. ದೀಪಂ ದೀಪ ಹಚ್ಚುವ ಎಣ್ಣೆ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100. ಫ್ಯಾಷನ್ ಜಗತ್ತಿನ ಫ್ಯಾಷನ್ ಮಳಿಗೆ ಕರಾವಳಿ ಕರ್ನಾಟಕದ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಅಂಚನ್ ಗಾರ್ಮೆಂಟ್ಸ್ ರವರ ನೂತನ ಮಳಿಗೆ ಅಂಚನ್ ಸಿಲ್ಕ್ಸ್. ಬಹುಮಹಡಿಯ ವಿಶಾಲ ಕೊಠಡಿಯಲ್ಲಿ ನಿಮ್ಮ ನೆಚ್ಚಿನ ಆಯ್ಕೆಗೆ ಇದೀಗ ತೆರೆದುಕೊಂಡಿದೆ. ಬಂಟ್ವಾಳ ಬೈಪಾಸಿನಲ್ಲಿ ನಿರ್ಮಾಣಗೊಂಡ ಅಂಚನ್ಸ್ ಮಾಲ್ನಲ್ಲಿ ನಿಮ್ಮ ನೆಚ್ಚಿನ ಆಯ್ಕೆಗೆ ಸುವರ್ಣಾವಕಾಶ. ಕಾಂಜೀವರಂ, ಪ್ಯೂರ್ ಸಿಲ್ಕ್ಸ್, ಆರ್ಟ್ ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್ ಹಾಗೂ ಎಲ್ಲ ರೀತಿಯ ಫ್ಯಾನ್ಸಿ ಸಾರಿ, ಕಾಟನ್ ಸಾರಿ, ಮ್ಯಾಚಿಂಗ್ ಬ್ಲೌಸ್ಗಳು. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಸೂಟಿಂಗ್, ಶರ್ಟಿಂಗ್, ಶರ್ವಾಣಿ, ಬಾಬಾ ಸೂಟ್ಸ್ ಹಾಗೂ ನವನವೀನ ವಿನ್ಯಾಸದ ಎಲ್ಲ ರೀತಿಯ ರೆಡಿಮೇಡ್ಸ್, ಫ್ಯಾಷನ್ ಡ್ರೆಸ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಗಳೊಂದಿಗೆ ವಿವಿಧ ವಿನ್ಯಾಸದ ಫುಟ್ವೇರ್ಗಳು, ಫ್ಯಾನ್ಸಿ, ಟಾಯ್ಸ್, ಗಿಫ್ಟ್ ಐಟಂಗಳು ಒಂದೇ ಸೂರಿನಡಿ. ಇಂದೇ ಭೇಟಿ ಕೊಡಿ. ನಿಮ್ಮ ನೆಚ್ಚಿನ ಗ್ರಾಹಕರಿಗಾಗಿ ಅತಿ ಕಡಿಮೆ ದರದಲ್ಲಿ ಲಭ್ಯ. ಅಂಚನ್ ಸಿಲ್ಕ್ಸ್, ಬೈಪಾಸ್, ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆ. ದೂರವಾಣಿ ಸಂಖ್ಯೆ 8941444840 ಅಥವಾ 9448984097. ಮಣಿಪಾಲ್ ಆರೋಗ್ಯ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ, ವಿಶ್ವಾಸಾರ್ಹ ಸೇವೆ. ಹಲವಾರು ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮವರಿಗೂ. ಮಂಗಳೂರಿನ KMC ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗ ಸಂಜೀವನಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ರಿಯಾಯಿತಿ ಪಡೆದುಕೊಳ್ಳಿ. ಹೊರರೋಗಿ ವಿಭಾಗದಲ್ಲಿ ತಜ್ಞ ವೈದ್ಯರ ಜೊತೆ ಸಮಾಲೋಚನೆಗೆ 25ರಿಂದ 50% ವರೆಗೆ ರಿಯಾಯಿತಿ. ಪ್ರಯೋಗಾಲಯ ಪರೀಕ್ಷೆಗಳಿಗೆ 20% ರಿಯಾಯಿತಿ. ರೇಡಿಯೋಲಜಿ ಪರೀಕ್ಷೆಗಳಿಗೆ 20% ರಿಯಾಯಿತಿ. ಹೊರರೋಗಿ ಕಾರ್ಯವಿಧಾನಗಳ ಮೇಲೆ 10% ರಿಯಾಯಿತಿ ಹಾಗೂ ಔಷಧಿಗಳಿಗೆ 10% ವರೆಗೆ ರಿಯಾಯಿತಿ ಪಡೆದುಕೊಳ್ಳಿ. ಒಳರೋಗಿಗಳಾಗಿ ದಾಖಲಾದಲ್ಲಿ ಜನರಲ್ ಹಾಗೂ ಸ್ಪೆಷಲ್ ವಾರ್ಡ್ ವಿಭಾಗಗಳ ಮೇಲೆ ವಿಶೇಷ ರಿಯಾಯಿತಿಯನ್ನು ಕೂಡ ಪಡೆದುಕೊಳ್ಳಿ. ನಿಮ್ಮ ಕುಟುಂಬದ ಆರೋಗ್ಯ ಸೇವಾ ಅಗತ್ಯತೆಗಳಿಗಾಗಿ ಹಿಂದೆ ನೋಂದಾಯಿಸಿಕೊಳ್ಳಿ. ಅರ್ಜಿ ಹಾಗೂ ಕಾರ್ಡ್ಗಾಗಿ ಸಂಪರ್ಕಿಸಿರಿ. ನಿಮ್ಮ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಆಳ್ವಾಸ್ ಕಾಲೇಜು ನಿಮ್ಮ ಯಶಸ್ಸಿನ ಮೆಟ್ಟಿಲಿಗೆ ಅಡಿಪಾಯ.
ಆಳ್ವಾಸ್ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅತಿ ಹೆಚ್ಚು ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನ ಹೊಂದಿರುವ ಸಂಸ್ಥೆ. ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶದ ಮಾರ್ಗದರ್ಶನ, 24x7 ವೈದ್ಯಕೀಯ ಸೌಲಭ್ಯದೊಂದಿಗೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಬನ್ನಿ, ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸ್ವಾಯತ್ತ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಮೂಲಕ ಉಜ್ವಲ ಭವಿಷ್ಯದ ಪ್ರಯಾಣ ಆರಂಭಿಸಿ. ಫ್ರೀಡಂ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ, ಹೃದಯದ ರಕ್ಷಣೆ ಮಾಡುತ್ತದೆ. ಕೊಲೆಸ್ಟ್ರಾಲ್ ಅನ್ನು ಸ್ವಚ್ಛಗೊಳಿಸಲು ಪ್ರತಿದಿನ ಉಪಯೋಗಿಸಿ ಫ್ರೀಡಂ ರೈಸ್ ಬ್ರಾನ್ ಆಯಿಲ್. Celebrating the brides of now. Kahani, Bridal Stories by Bhima. BNI ಮಂಗಳೂರು ಉಡುಪಿ ಸಂಸ್ಥೆಯಿಂದ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2024 ಒಂದೇ ಸೂರಿನಡಿಯಲ್ಲಿ 120ಕ್ಕಿಂತಲೂ ಹೆಚ್ಚಿನ ವಿವಿಧ ಉತ್ಪನ್ನಗಳ ಸ್ಟಾಲ್ಗಳು. ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2024 ನಲ್ಲಿ ಏನೇನಿದೆ? ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಪ್ರಾಡಕ್ಟ್ಗಳು, ಪ್ರತಿ ಸಂಸ್ಥೆಗಳಿಗೆ ಬೇಕಾಗುವ ಉತ್ಪನ್ನಗಳು, ಗೃಹೋಪಯೋಗಿ ಬಳಕೆಯ ಉತ್ಪನ್ನಗಳು, ಫುಡ್ ಪ್ರಾಡಕ್ಟ್ಸ್, ಫರ್ನಿಚರ್, ಪ್ಲೈವುಡ್, ಲೈಫ್ ಸ್ಟೈಲ್, ಜ್ಯುವೆಲರಿ, ಆಟೋಮೊಬೈಲ್ಸ್ ಇತ್ಯಾದಿ ಇತ್ಯಾದಿ. ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2024 ದಿನಾಂಕ ಸೆಪ್ಟೆಂಬರ್ 20ರಿಂದ 22ರವರೆಗೆ. ಸ್ಥಳ TMFI ಕನ್ವೆನ್ಷನ್ ಸೆಂಟರ್, ಮಂಗಳೂರು. ಗೋಲ್ಡ್ ಸ್ಪಾನ್ಸರ್ ಮುಕುಂದ್ MGM ರಿಯಾಲ್ಟಿ. ಸಿಲ್ವರ್ ಸ್ಪಾನ್ಸರ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ಡಿಜಿಟಲ್ ಪ್ಲಾನೆಟ್, SL ಶೀಟ್ ಡೈಮಂಡ್ ಹೌಸ್, ಲೇಡಿ ಹಿಲ್, ದ ಟೈಲ್ ಹೋಲ್ಸೇಲರ್, ನಾಯಕ್ಸ್ ರೋಲಿಂಗ್ ಶಟರ್ಸ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್, ಹೈಲೈಟ್ ಲೈಟಿಂಗ್ ಸ್ಟುಡಿಯೋ. ನೀವು ಬನ್ನಿ, ಇತರರನ್ನು ಕರೆತನ್ನಿ. ಮಂಗಳೂರಿನಲ್ಲಿ ಇದೀಗ ಹೆಸರಾಂತ AJ ಸಮೂಹ ಸಂಸ್ಥೆಗಳಿಂದ ಮಂಗಳೂರ ಜನತೆಗೆ ನೂತನ ಕೊಡುಗೆ. ಕರಾವಳಿ ಹೋಟೆಲ್ ಉದ್ಯಮದಲ್ಲೇ ಹೊಸ ಮೈಲಿಗಲ್ಲು. ಮಂಗಳೂರು ಹೊರವಲಯದ ಎಕ್ಕೂರಿನ ಪ್ರಶಾಂತ ವಾತಾವರಣದಲ್ಲಿ 4 ಎಕರೆ ಜಾಗದಲ್ಲಿ ತಲೆ ಎತ್ತಿ ನಿಂತಿದೆ ಪಂಚತಾರ ಮಾದರಿಯ ಐಷಾರಾಮಿ AJ ಗ್ರ್ಯಾಂಡ್ ಎಲೈಟ್ ಹೋಟೆಲ್. ಸುಸಜ್ಜಿತ ಆಧುನಿಕ ವ್ಯವಸ್ಥೆಯ ನೂತನ ಹೋಟೆಲ್ನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರತ್ಯೇಕ ವಿಭಾಗಗಳು. ಮಧುವನ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ಲಿಗ್ರಾಂಡೆ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಗ್ರಾಹಕರ ಅಭಿರುಚಿಗೆ ತಕ್ಕಂತಹ ಫುಡ್ ಸೌಲಭ್ಯ, ಸುಂದರವಾದ ಈಜುಕೊಳಗಳು, 3 ಬ್ಯಾಂಕ್ವೆಟ್ ಹಾಲ್ಗಳು, ಕಾನ್ಫರೆನ್ಸ್ ರೂಮ್, 1000 ಮಂದಿ ಆಸೀನರಾಗಲು ಅವಕಾಶವಿರುವ ಓಪನ್ ಥಿಯೇಟರ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜಿಮ್ ಸೌಲಭ್ಯ ಇತ್ಯಾದಿಗಳು ಲಭ್ಯ. ಆತ್ಮೀಯ ಆತಿಥ್ಯ ನೀಡುವ ಸಕಲ ಸೌಲಭ್ಯದೊಂದಿಗೆ ನಗರದಲ್ಲಿರುವ ಏಕೈಕ ಹೋಟೆಲ್ AJ ಗ್ರ್ಯಾಂಡ್ ಎಲೈಟ್ ಹೋಟೆಲ್. ಇಂದೇ ಸಂಪರ್ಕಿಸಿ AJ ಗ್ರ್ಯಾಂಡ್ ಎಲೈಟ್ ಹೋಟೆಲ್, ಎಕ್ಕೂರು ಬಜಾರ್, 2ನೇ ಕ್ರಾಸ್ ರೋಡ್, ಮಂಗಳೂರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಾಯೋಜಿತ ಯಕ್ಷಾರಾಧನೆ ಕಾರ್ಯಕ್ರಮ. ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲೇ ಯಕ್ಷಾರಾಧನೆಯ ಮೊದಲ ಅತಿಥಿ
ಲಕ್ಷ್ಮಣ್ ಕೋಟ್ಯಾನ್ ಅವರಿದ್ದಾರೆ, ಸದಸ್ಯ ಸಂಚಾಲಕರಾದ ಮೋಹನ್ ಕೊಪ್ಪಲ್ ಕದ್ರಿ ಅವರು ಕೂಡ ಜೊತೆಯಲ್ಲಿದ್ದಾರೆ. ಲಕ್ಷ್ಮಣ್ರೆ, ಕಟೀಲು ಮೇಳದಲ್ಲಿ ಎಷ್ಟು ವರ್ಷದ ತಿರುಗಾಟ ನಿಮ್ಮದು? 34 ವರ್ಷ. 34 ವರ್ಷ. ಹೌದು ಸರ್. ಅದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಎಷ್ಟು ವರ್ಷ? ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ತಿಳಿದು 8-9 ವರ್ಷ ಇದ್ದೆ. 9 ವರ್ಷದಿಂದ ಇದು ಮಾಡ್ತಾ ಇದ್ದೆ. ಆಮೇಲೆ ಇದ್ದೇನೆ, ಇಲ್ಲ ಅಂತೇಳಿಲ್ಲ. ಆ ಗೌರವ ನನಗಿತ್ತು, ಚಿಕ್ಕ ಯಜಮಾನರು ಕೊಟ್ಟಿದ್ದಾರೆ, ಇಲ್ಲ ಅಂತೇಳಿಲ್ಲ, ಕೊಟ್ಟಿದ್ದಾರೆ. ಪೋಸ್ಟ್ ಇಲ್ಲ ಈಗ ಅಸಿಸ್ಟೆಂಟ್ ಮ್ಯಾನೇಜರ್, ಆದರೆ ನೀವು ಆ ಸ್ಥಾನಕ್ಕೆ ಅವರು ಯಜಮಾನರು ಹೇಳ್ತಾ ಇರ್ತಾರೆ, ಅದನ್ನು ನಮ್ಮದೇ ನಿನಗೆ ಹೇಳಲಿಕ್ಕಿಲ್ಲ, ನಮ್ಮದೇ ಅಂತೇಳಿ ಚಿಕ್ಕ ಯಜಮಾನರು ಹೇಳ್ತಾ ಇದ್ರು. ಅಂತೇಳಿ ನಾನು ದೊಡ್ಡ ಯಜಮಾನರಿಗೆ ಯಾವ ರೀತಿ ಗೌರವ ಕೊಡ್ತೇನೆ ಅದೇ ರೀತಿ ಇವರಿಗೂ ನಾನು ಗೌರವ ಕೊಡ್ತೇನೆ. ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರು. ಹೌದು, ಇವರಿಗೂ ಗೌರವ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಇವ್ರದ್ದು ಒಂದು ಸ್ವಭಾವ ಏನು ಅಂತ ಹೇಳಿದ್ರೆ ಯಾರಿಗೂ ಏನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಎಲ್ಲ ದೇವರಿದ್ದಾರೆ ಎಂಬ ಭಾವನೆ ಇವರಲ್ಲಿ. ಅದನ್ನು ನಾವು ತಿಳ್ಕೊಳ್ಬೇಕು. ಯಾರು ದುಡಿತೇವೆ, ಈ ದುಡಿಯುವಂಥ ಕಲಾವಿದರಾಗಲಿ ಕೆಲಸಗಾರರಾಗಿರಲಿ, ನಮ್ಮ ಯಜಮಾನರು ನಮ್ಗೆ ಎಷ್ಟು ಗೌರವ ಕೊಡ್ತಾರೆ, ಮೊದಲಿದ್ದವರು ಎಷ್ಟು ಕೊಡ್ತಾ ಇದ್ರು ಯಜಮಾನರು. ಕಟೀಲು ಮೇಳದ ಚೌಕಿಯ ಶಿಸ್ತು ಅಂದ್ರೆ ಏನು? ಚೌಕಿಯ ಶಿಸ್ತು ಅಂತ ಹೇಳಿದ್ರೆ ದೇಗುಲ ಅಂತೇಳಿ ಹೇಳುವುದು. ಹಾಗಾದ್ರೆ ಒಂದು ಪೆಟ್ಟಿಗೆಯ ಆಧಾರ ಅಂತ ಹೇಳಿದ್ರೆ, ಇವಾಗ ನಾವು ಚೌಕಿ ಒಂದು ಆಯಕಟ್ಟಿನಲ್ಲಿ ಹಾಕುತ್ತೇವೆ, ಅದೇ ರೀತಿಯಲ್ಲಿ ದೇವರದ್ದೊಂದು ಮೂರ್ತಿಯನ್ನು ಕೂತುಕೊಳ್ಳಿಸುವಂಥ ಒಂದು ಮಂಟಪ. ಆ ಮಂಟಪದ ನಡೆಯಲ್ಲಿ 2 ಸಿಂಹಗಳ ನಡೆಯಲ್ಲಿ ನಾವು ಚೌಕಿಯ ಒಂದು ಚಾಪೆಯನ್ನು ಬಿಡಿಸ್ತೇವೆ. ಅದೇ ಲೆಕ್ಕದಲ್ಲಿ 1ನೇ ಕಿರೀಟ, 2ನೇ ಕಿರೀಟ, 1ನೇ ಬಣ್ಣ, 2ನೇ ಬಣ್ಣ ಅಂತೇಳಿ ಪೆಟ್ಟಿಗೆಯನ್ನು ಅವರಿಗೆ ನಂಬರ್ ಪ್ರಕಾರವಾಗಿ ನಾವು ಇಟ್ಕೊಂಡು ಹೋಗ್ತೇವೆ. ಆ ಬಳಿಕ ನಮ್ಮದೊಂದು ಚೌಕಿ ಪೂಜೆ. ಈ ಪೂಜೆ ಅಂತೇಳಿದರೆ ಇದರ ಅರ್ಥ ಬಹಳ ದೊಡ್ಡದುಂಟು. ಯಾಕೆಂತೇಳಿದರೆ ಪೂಜೆಗೆ ನಿಂತ ಬಳಿಕ ನಾವು ಯಾರೂ ಕೂಡ ಆಚೆ ಈಚೆ ದಾಟಬಾರದು ಎಂಬ ಭಾವನೆಯನ್ನು ಹೇಳ್ತೇವೆ, ಅವರಿಗೆ ತಿಳಿಪಡಿಸ್ತೇವೆ. ಅದನ್ನು ಅವರು ತಿಳ್ಕೊಳ್ಬೇಕು. ಆಚೆ ಈಚೆ ದಾಟಬಾರದು ಯಾಕೆ ಅಂತ ಹೇಳಿದರೆ, ತಾಯಿ ಗಣಪತಿ ಸ್ತುತಿ ಆಗುವ ಸಂದರ್ಭದಲ್ಲಿ ಚೆಂಡೆ ವಾದನಕ್ಕೆ ತಾಯಿ ತಲೆಬಾಗಿ ಆ ನಡೆಗಳಲ್ಲಿ ನರ್ತಿಸಿಕೊಂಡು ಚೆಂಡೆ ಮದ್ಲೆಗಳಿಗೆ ಕಳೆ ತುಂಬಿಸುವುದು ಅಂತೇಳಿ. ಆವಾಗ ಅವರು ಬರುವಂಥ ನಡೆಯಲ್ಲಿ ನಾವು ಇದನ್ನು ಬಣ್ಣದ ಕರಡಿಗೆಗಳನ್ನು ಇಡ್ತೇವೆ. ಈ ಕರಡಿಗೆಗಳಲ್ಲಿ ಅರಸಿನ, ಬಿಳಿ ಮತ್ತು ಕುಂಕುಮ, ಇದಕ್ಕೆ ಇದು 3 ತಾಯಿಗೆ ಸಂಬಂಧಪಟ್ಟಂಥ ಸೊತ್ತುಗಳು. ಯಾವ ಒಬ್ಬ ವ್ಯಕ್ತಿ ಕೂಡ ಒಂದು ಬಣ್ಣ ಹಾಕಿದ್ರೆ ಎಷ್ಟು ಸುಂದರಾಂಗ ಆಗ್ತಾನೆ ಅಂತ ಹೇಳಿದ್ರೆ ಅದು ತಾಯಿಯ ನಡೆಯಿಂದ ಬಂದಂತಹ ಒಂದು ಅದಕ್ಕೆ ಕಲೆ. ಹಾಗೆ ಪೆಟ್ಟಿಗೆ ಅಂತ ಹೇಳಿದ್ರೆ ಹಾಸ್ಯ ಪೆಟ್ಟಿಗೆಯ ಮೇಲೆ ಒಂದು ದಿವಸ ಪೂಂಜರು ಭಾಗವತರಿರುವಾಗ ಒಬ್ಬರು ಬಂದು ಕೂತರು. ಆವಾಗ ಹೇಳಿದ್ರು, ಹಾಸ್ಯಕಾರನ ಎದೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೇಳು ಅವನಿಗೆ, ಅದರ ಹಾಸ್ಯ ಪೆಟ್ಟಿಗೆ ಮುಂದೆ ಕೂತದ್ದು ಯಾರು ಅಂತ ಕೇಳು ಅಂತೇಳಿ. ನನಗೆ ಆವಾಗ ಅರ್ಥ ಆಯ್ತು, ಅದು ಸರಿ. ಹಾಸ್ಯ ಪೆಟ್ಟಿಗೆ ಅಂತ ಹೇಳಿದ್ರೆ ತಾಯಿಯ ಪ್ರತಿನಿಧಿಯ ಪೆಟ್ಟಿಗೆ ಇದು. ಅದರಲ್ಲಿ ಯಾರು ಕೂತ್ಕೊಳ್ಳಿಕ್ಕಿಲ್ಲ. ಇಲ್ಲ, ಬೇರೆ ಪೆಟ್ಟಿಗೆಯಲ್ಲಿ ಕೂತ್ಕೊಳ್ಳಬಹುದು. ಬೇರೆ ಪೆಟ್ಟಿಗೆಯಲ್ಲಿ ನಿಜವಾಗಿ ಕೂತ್ಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಭಂಡಾರದ ಪೆಟ್ಟಿಗೆ ಅದು, ಕಲಾವಿದನ ಭಂಡಾರದ ಪೆಟ್ಟಿಗೆ. ದೇವಿಯ ಉಡುಗೆ ತೊಡುಗೆಗಳನ್ನೊಟ್ಟು ತಾಯಿಯನ್ನು ಸಂತೃಪ್ತಿಗೊಳಿಸುವುದಕ್ಕೆ ಬೇಕಾಗಿ ರಂಗವೇದಿಕೆಯಲ್ಲಿ ಅಂಥ ಆಭರಣಗಳನ್ನು ತೊಟ್ಟುಕೊಂಡು ಅವ ನಟಿಸುತ್ತಾನೆ. ಆವಾಗ ತಾಯಿ ಸಂತೃಪ್ತಿ ಆಗ್ತಾರೆ. ಕಲಾವಿದರಿಗೆ ಬೇಕಾಗಲಿ, ಇದನ್ನು ಆಡಿಸುವವರಿಗೆ ಅಂತಾಗಲಿ, ಅವರಿಗೆ ಅನುಗ್ರಹ ಸಿಗಬೇಕಿದ್ರೆ ನರ್ತನಾಗಾರರು ನರ್ತಿಸಿ ಪರಿಪೂರ್ಣ ತಾಯಿ ಸಂತೃಪ್ತಿಯಾಗಿ, ತಾಯಿ ಸಂತೃಪ್ತಿ ಆದ ಬಳಿಕ ಅವರಿಗೆ ಅನುಗ್ರಹ ಸಿಗುವುದು. ಹಾಗಾದ್ರೆ ತಾಯಿಯನ್ನು ಸಂತೃಪ್ತಿಗೊಳಿಸುವುದು ಯಾರು ಹೇಳಿ? ನಾವು ಕಲಾವಿದರು. ಹಾಗಾದ್ರೆ ನಾವು ಎಷ್ಟು ದೊಡ್ಡ ಪುಣ್ಯವಂತರು. ಅದರಿಂದ ಚೌಕಿ ಪೂಜೆ ಮಾಡುವಾಗ ಭಾಗವತರು ಹಿಂದ್ಗಡೆ ಇರ್ತಾರೆ. ಹೌದು, ಹಾಸ್ಯಗಾರರ ಪೆಟ್ಟಿಗೆ ಭಾಗದಲ್ಲಿ. ಹೌದು, ದೇವರು ಮತ್ತು ಆ ಭಾಗವತರ ಮಧ್ಯದಲ್ಲಿ ಯಾರು ಆ ಕಡೆ ಈ ಕಡೆ ಹೋಗಬಾರದು ಅಂತ ಹೇಳಿದ್ರೆ ಪೂಜೆಯ ನಡೆಯಲ್ಲಿ ಆಚೆ ಈಚೆ ದಾಟಬಾರದು ಎಂಬುದಕ್ಕೆ ಹಾಗೆ. ತಾಯಿ ಸಂತೋಷದಲ್ಲಿ ಆಚೆ ಈಚೆ ಹೋಗುವಾಗ ಈ ಚೆಂಡೆ ಮದ್ಲೆಗಳಿಗೆ ಕಲೆ ತುಂಬಿಸಿ ಆ ಬಳಿಕ ಆ ಕಡೆ ಇದ್ದವರು ಈ ಕಡೆ ಬಾ ಅಂತ ಕರಿಬಾರ್ದು ಯಾರು. ಹೌದೌದು, ಹೆಚ್ಚಾಗಿ ಆಟ ಆಡಿಸುವವರು ಹಾಗೆ ಆಗ್ತದೆ. ಈ ಸೈಡ್ ಅಲ್ಲಿ ಇರ್ತಾರೆ, ಈ ಕಡೆ ಬಾ ಅಂತ ಹೇಳಿ ಇಲ್ಲಿ ಭಾಗವತರು ಹಾಡ್ತಾ ಇರುವಾಗ
ಮಧ್ಯದಲ್ಲಿ ಈ ಕಡೆ ಬರಬಾರ್ದು. ಅದೇ ಸಂಗೀತಗಾರ ಹಾಡುವಾಗ ಗಣಪತಿ ಸ್ತುತಿ ಮಾಡುವಾಗ ಆಚೆ ಈಚೆ ದಾಟಬಾರದು ಅಂತ ಹೇಳುದು ಅದಕ್ಕೆ ಅಂತೇಳಿದರೆ ಸಣ್ಣ ಮಕ್ಕಳಿಗೆ ಏನು ಗೊತ್ತಾಗುವುದಿಲ್ಲ, ದೊಡ್ಡವರಿಗೆ ನಾವು ಹೇಳುವುದು. ಸಣ್ಣ ಮಕ್ಕಳಿಗೆ ದೇವರಿಗೆ ಸಮಾನ ಅಂತೇಳಿ ನಾವು ತಿಳ್ಕೊಳ್ತೇವೆ, ದೊಡ್ಡವರಿಗೆ ನಾವು ಹೇಳುವುದು. ಆಮೇಲೆ ಆ ಬಳಿಕ ಚೌಕಿ ಪೂಜೆಯ ಬಳಿಕ ತಾಯಿ ಹೋಗುವುದು ರಂಗವೇದಿಕೆಗೆ ಅಂತೇಳಿ ಈ ಚೆಂಡೆ ಮದ್ಲೆಯ ವಾದನದೊಂದಿಗೆ ಇಲ್ಲಿಂದ ಹೊರಟು ಹೋಗ್ತಾರೆ ಅವರು. ಹೊರಟ ಬಳಿಕ ಹೋಗುವುದು ರಂಗಸ್ಥಳಕ್ಕೆ ದೇವರು ಹೋದ ಮೇಲೆ ಅಂತೇಳಿ ತಾಯಿಯಲ್ಲಿ ಇರುವುದು ಅಂತೇಳಿ ಲೆಕ್ಕ. ಹಾಗಾದರೆ ಈ ನಡೆಯಲ್ಲಿ ನಾವು ಹೀಗೆ ಹೋಗಬಾರ್ದು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಸರ್ ಇವಾಗ, ಯಾಕೆಂತ ಹೇಳಿದ್ರೆ ನಾವು ಹೋದರೆ ಅವರಿಗೇನಂತೆ ಎಂಕ್ಲತ್ತೋ ಅಂತ ಹೇಳಿದ್ರೆ ನಾವು ಆಡಿಸೋದಲ್ವ ಅಂತೇಳಿ ಕೆಲವು ಅಂತೇಳಿದ್ರೆ ಅದು ಗೊತ್ತಿರುವುದಿಲ್ಲ, ಅವ್ರು ತಪ್ಪಲ್ಲ, ಅದರದ್ದು ಕ್ರಮ ಏನು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಈಗ ನಿಮ್ಮ ತಿರುಗಾಟದಲ್ಲಿ ನೀವು ಸಹ ಪ್ರಬಂಧಕರಾಗಿರುವ ಸಂದರ್ಭದಲ್ಲಿ ಆಟ ಆಡಿಸುವಾಗ ಏನಾದರೂ ತೊಂದರೆಗಳೆಲ್ಲ ಆದರೆ ಹೇಗೆ ಸುಧಾರಿಸ್ತಿದ್ರಿ? ಅದು ಅಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ಮಳೆ ಬರ್ತದೆ ಅಂತೇಳಿದರೆ, ಕೆಲವು ಅಂತ ಹೇಳಿದ್ರೆ ಕಾರ್ಕಳದಲ್ಲಿ ಒಮ್ಮೆ ಹಾಗೆ ಆಗಿತ್ತು ಸರ್. ಮಳೆ ತುಂಬ ಕೆಲವರ ಮನೆಯಲ್ಲೆಲ್ಲ ಎಲ್ಲವರ ಪೆಟ್ಟಿಗೆಗಳನ್ನು ಹಾಕಿದ್ದೇವೆ, ಇವರು ಕೂಗ್ತಾ ಇದ್ದಾರೆ, ನಾವು ಭಾಳ ಹೌದು ಅಂತೇಳಿದರೆ ನಾವು ಎಲ್ಲ ಒಡವೆ ತೊಡವೆಗಳನ್ನು ಬ್ಯಾಂಕಿನಲ್ಲಿ ಇಟ್ಟು ತಾಯಿಯ ಸೇವೆಯನ್ನು ಕೊಡುವುದು ಹೀಗೆಲ್ಲ ಆಯ್ತಲ್ಲ, ಒಂದು ಆಟ ಆಡಿಸಲಿಕ್ಕೆ ನಮಗೆ ಯೋಗ ಇಲ್ಲಲ್ಲ ಅಂತ ಹೇಳುವಾಗ ನಾನು ಹೇಳಿದೆ, ಭಾಗವತರ ಆವಾಗ ಬಳಿಪರೆ ಇದ್ದರು, ಹೇಳಿದೆ ಭಾಗವತರ ನಾನು ಮಾಡ್ತೇನೆ, ವ್ಯವಸ್ಥೆ ಮಾಡ್ತೇನೆ, ಅವರಿಗೆ ಸ್ವಲ್ಪ ಧೈರ್ಯ ಹೇಳಿ ಅಂತ ಹೇಳಿ ನಾನು ಸೀದಾ ಮಳೆಗೆ ಗದ್ದೆಗೆ ಹೋದೆ. ಗದ್ದೆಗೆ ಹೋಗಿ ಕೊಟ್ಟು ಹಿಡ್ಕೊಂಡು ಅದಕ್ಕೆಲ್ಲ ಒಂದು ಚೌಕಟ್ಟು ಹಾಕಿ, ಆವಾಗ ರಂಗಸ್ಥಳ ಅಂತ ಹೇಳಿದರೆ ಇದು ಇರಲಿಲ್ಲ, ನೆಲದಲ್ಲೇ. ಆಮೇಲೆ ಎಲ್ಲ ದಂಡೆಗಳನ್ನು ಹಾಗೆ ಮಾಡಿ ಅದರಲ್ಲಿದ್ದಂಥ ಗೋಣಿಯಲ್ಲಿ ನೀರನ್ನು ಹಿಂಡಿ ತೆಗೆದು ಆಮೇಲೆ ಅದಕ್ಕೆಲ್ಲ ಬೈ ಹುಲ್ಲೆಲ್ಲ ಹಾಕಿ ಆಮೇಲೆ ಇದನ್ನು ಮ್ಯಾಟ್ ಹಾಕಿ ಅಲ್ಲಿ ಆಟ ಆಡಿಸಿದ್ದೇವೆ. ಅಂತ ಪರಿಸ್ಥಿತಿ ಇತ್ತು. ಆಟ ಆಯಿತು ಬೆಳಿಗ್ಗೆ ತನಕ ಆಯಿತು, ಏನು ತೊಂದರೆ ಇಲ್ಲ. 12ವರೆಗೆ ಶುರುವಾಗಿದೆ ನಮ್ಮದು. ಆಮೇಲೆ ಮಳೆ ನಿಂತೋಯ್ತು, ಸ್ವಲ್ಪ ಸ್ವಲ್ಪ ಹನಿ ಬರ್ತಾ ಇತ್ತು. ಆವಾಗೆಲ್ಲ ತರ್ಪಲೆಲ್ಲ ಹಾಕಿ ವ್ಯವಸ್ಥೆ ಮಾಡಿದ್ದೇವೆ, ಬಾಕಿಯವರು ಕೂತ್ಕೊಂಡಿದ್ದಾರೆ. ಅವರಿಗೆ ಒಂದು ಅನುಗ್ರಹ ಅಂತ ಹೇಳಿದರೆ ಹಾಗೆಲ್ಲ ಕ್ರಮ ಮಾಡಿ, ಕೆಲವರಿಗೆ ಅಷ್ಟೊತ್ತು ತಾಪತ್ರಗಳಿದ್ದರೂ ಕೂಡ ನಾವು ಇದು ಮಾಡಿ ಸುಧಾರಿಸಿಕೊಂಡು ಹೋಗಬೇಕು. ಇನ್ನು ಒಂದು 10-15 ನಿಮಿಷ ಇದೆ. ನೀವು ಮಾಡ್ತಿದ್ದ ವೇಷಗಳೆಲ್ಲ ಯಾವುದು? ನಾನು ಅದೇ ಒಂದು ಮಧುಗೈಟಪರು, ಅರುಣಾಸುರ, ಆಮೇಲೆ ಭೀಮ, ವೀರಭದ್ರ, ಮತ್ತು ಒಂದು ಕೈಯಾದು ಮಾಡಿದ್ದೇನೆ. ಅದು ಸಣ್ಣದಿರುವ ಮೇಳ ಇಲ್ಲದಿರುವಾಗ ಅಂತೇಳಿದರೆ ಮೇಳದಲ್ಲಿ ತಿರುಗಾಟದಲ್ಲಿ ಇರಲಿಲ್ಲ, ಸಂಘದಲ್ಲಿ ಹಾಕಿ ವರಾಹ ವಿಡಿಯೋ ಉಂಟಾ? ವಿಡಿಯೋ ಗಣ್ಯಾಕ್ಷವದೆ ವರಾಹ. ಹೌದು, ಇದು ಅರಳ ಗಣೇಶಗಳು ಮೇಲೆ ಹತ್ತಲಿಕ್ಕೆ ಉಂಟು ವರಾಹ. ಹೌದು ಅಂತೇಳಿದರೆ ನಿಜವಾಗಿ ಅಂತೇಳಿದರೆ ಅವ ಕಾಲು ಇಟ್ಟ ಬಳಿಕಲ್ವ ವರಹ ಹೊರಗೆ ಬರುವುದು. ಅದು ಅವ ಇಟ್ಟ ಕಾಲು ಬೆನ್ನಿಗೆ ಬೀಳುವುದು. ಅವನು ಕ್ರಮ ಹಾಗೆ, ಅವನ ಬೆನ್ನಿಗೆ ರಂಗ ನಡೆ ಅಂತೇಳಿ ಇದನ್ನು ನಾವು ತೋರಿಸುವುದು ಅಂತೇಳಿದರೆ ಅವ ಕಾಲಲ್ಲಿ ಒತ್ತಾನಲ್ಲ, ಅವ ಭೂದೇವಿ ಭೂಮಿ ಹೋಗುವುದು, ಆಮೇಲೆ ಭೂದೇವಿ ಬರುವುದಲ್ವಾ, ಆ ಇತ್ತ ಕಾಲು ಅದು ವರನ ಬೆನ್ನಿಗೆ ಬೀಳುವುದು ಅಂತೇಳಿ ಲೆಕ್ಕ ಅದು. ಅದ್ರ ಕ್ರಮ ಹಾಗೆ ಅದು. ಈಗ ಎಷ್ಟೇ ಹಿರಿಯ ಕಲಾವಿದನಾದರೂ ಕೂಡ ನಿಂತುಕೊಳ್ಬಹುದು, ಕೆಲವರಿಗೆ ಆಗುದಿಲ್ಲ, ಅವ ಬಂದು ಕಾಲ್ಗೆ ಮಾತ್ರ ಕೊಡ್ತಾನೆ ಅಷ್ಟೇ. ಹೌದು. ಇದು ಎಷ್ಟನೇ ಸೆಟ್ಟಲ್ಲಿ? ಇದು 3ನೇ ಸೆಟ್ನಲ್ಲಿ. ಮಹಿಷಾಸುರ ಎಷ್ಟು ವರ್ಷ ಮಾಡಿದ್ದೀರಿ? ಮಹಿಷಾಸುರ 8 ವರ್ಷ ಮಾಡಿದ್ದೇನೆ. 8 ವರ್ಷ ಮೇಳದಲ್ಲಿ ನೀವು ಒಬ್ಬರೇ ಇಬ್ಬರು ಇದ್ದೀರಾ? ಆ ಬಳಿಕ ಇಬ್ಬರು ಬಂದದ್ದು. ನಾನು ಒಬ್ಬರೇ ಮಹಿಷಾಸುರ ಮಾಡಿದ? ಒಬ್ಬರೇ. ಎಷ್ಟು ವರ್ಷ ಇದ್ರಿ? 2 ವರ್ಷ. ಯಾವ ಸೆಟ್ಟಲ್ಲಿ? ಅದು 4ನೇ ಸೆಟ್ನಲ್ಲಿ. ಯಾರೆಲ್ಲ ಆಗ ಭಾಗವತರು ಯಾರು? ಕುಬಣೂರು ಶ್ರೀಧರ್ ರಾವ್ ಇದ್ದರು, ಪುಂಡಿಕಾಯಿ ಇದ್ದರು. ಆಮೇಲೆ ದೇವಿ ಯಾರು? ದೇವಿ ಯಾವಾಗ ರಮೇಶ್ ಭಟ್ರು ಇದ್ರೆ, ತೋಡಿಕಾಣ ವಿಶ್ವನಾಥ ಗೌಡ. ರಮೇಶ್ ಭಟ್ರು 2ನೇ ಸೆಟ್ನಲ್ಲಿದ್ದದ್ದು. ತೋಡಿಕಾಣ ವಿಶ್ವನಾಥ ಗೌಡರು. ರಕ್ತಬೀಜ ಸುಬ್ರಾಯ ಹೊಳ್ಳವರು. ಹೌದು. ಸುಬ್ರಾಯ ಹೊಳ್ಳದ್ದು ಮತ್ತು ನಿಮ್ದು ಯಾವುದಾದ್ರು ಜೊತೆ ವೇಷ ಇತ್ತ? ವಿಶುಂಗ ವಿಶುಕ್ರರು ಇತ್ತು ನಮ್ಮದು ಜೊತೆ ವೇಷ. ಮತ್ತೆ ಇದೆ ವರಹ ಮತ್ತು ಹಂದಿದ್ದು, ವರ ಮತ್ತು ವಿರಣ್ಯಾಕ್ಷಂದು ಜೊತೆ ವೇಷ. ಹೌದೌದು. ಅಂತ ಹೇಳಿದ್ರೆ ವಿಶುಂಗ ವಿಶುಕ್ರರು ಜೊತೆಯಲ್ಲಿ ಇದ್ದವು. ಈಗ ನಿಮ್ಮ ಕಟೀಲು ಮೇಳದ ಅಥವಾ ಯಕ್ಷ ತಿರುಗಾಟದಲ್ಲಿ ಮರೆಯಲಾರದ ಯಾವುದಾದ್ರು ಘಟನೆಗಳಿದೆಯಾ? ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ವೇಷ ಇರಬಹುದು ನಿಮ್ಮ ಅನುಭವಗಳಲ್ಲಿ?
ನನ್ನ ಅನುಭವದಲ್ಲಿ ಇರುವುದೇ ಒಂದು ಮಹಿಷಾಸುರ ವೇಷ, ಮತ್ತೊಂದು ಈ ಅಂದಿದ್ದು. ಇದೊಂದು ಮರೆಯಲಾಗದಂಥ ಒಂದು ನನ್ನೊಂದು ಭಾವನಾರ್ಥಕವಾಗಿರುವಂಥ. ಅದು ನಿಮ್ಮ ಪ್ರೀತಿಯ ವೇಷಗಳಾಯಿತು. ಹೌದು. ಘಟನೆಗಳು ಅಂತ ಹೇಳಿದರೆ ಅದೇನಿಲ್ಲ. ಘಟನೆ ಹೀಗೆ, ಇವಾಗ ಈಗಿನ ಕಾಲದಲ್ಲಿ ಈ ಕೆಲವರು ವೇಷ ಹಾಕಿಕೊಂಡು ಹೊರಗೆ ಬರುವುದು, ಚೌಕಿಯಿಂದ ಹೊರಗೆ ಬರುವುದು, ಅಭಿಮಾನಿಗಳ ಜೊತೆ ಮಾತಾಡುವುದು, ಮತ್ತು ವೇಷ ಕಟ್ಟಿಕೊಂಡು ಬಂದು ಅಭಿಮಾನಿಗಳಲ್ಲಿ ಹೊರಗೆ ಬಂದು. ಮೊದಲು ಆ ಕ್ರಮ ಇರಲಿಲ್ಲ ಇತ್ತು. ಯಾಕೆಂತೇಳಿ ವೇಷಕ್ಕೆ ಅಂತೇಳಿ ಒಂದು ಗೌರವ. ಅವನು ರಂಗದಲ್ಲೇ ನೋಡಬೇಕಲ್ಲದೆ ಅವನ ವೇಷ ಹೊರಗೆಲ್ಲ. ಈಗ ಮಾತಾಡಲಿ, ನೆಂಟರು ಇಷ್ಟು ಎಲ್ಲ ಬರ್ತಾರೆ, ಚೌಕಿ ಒಳಗೆ ಬಂದು ಮಾತಾಡಿ ಹೋಗಬೇಕು. ಇದು ನಾವು ವೇಷ ಮಾಡಿಕೊಂಡು ಹೊರಗೆ ಹೋಗಿ ಮಾತಾಡಿ ಆ ವೇಷದ್ದು ಬೆಲೆಯನ್ನು ಕಳ್ಕೊಳ್ಳುವುದು ಈಗಿನ ಕಾಲ ಒಳ್ಳೆಯದಲ್ಲ. ಎರಡನೇದು ಅಂತೇಳಿದರೆ, ಈ ಕಲಾವಿದರು ಈಗಿನ ಕಾಲ, ನೀವು ಹೇಳಿದಾಗೆ ಈಗಿನ ಕಾಲದ ಕಲಾವಿದರಿಗೆ ಮೊದಲಿನ ಕಾಲದ ಕಲಾವಿದರಿಗೆ ಅಂತೇಳಿದರೆ, ನಾವು ಕಲಾ ಸೇವೆಯನ್ನೇ ಮಾಡಿ, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಲಾ ಸೇವೆಯನ್ನೇ ಮಾಡಿ ಜೀವನವನ್ನು ಸಾಗಿಸುವ ಕಲಾವಿದರೇ ಬೇರೆ. ಆ ಕಲಾಮಾತೆ ಅವರಿಗೆ ಸಾಷ್ಟಾಂಗ ಉಳಿದಿದ್ದಾರೆ. ಇಲ್ಲದಿದ್ದರೆ ಅವ್ರು ಮಾಡಲಿಕ್ಕೂ ಇಲ್ಲ, ಆ ಪೆಟ್ಟಿಗೆಯನ್ನು ಹೊರಲಿಕ್ಕೂ ಇಲ್ಲ. ಅವರು ಆ ಸ್ಥಿತಿಯಲ್ಲಿದ್ದದ್ದು. ಈಗಿನ ಕಾಲದಲ್ಲಿ ಆರಂಭದ ದಿನಗಳಲ್ಲಿ ನಿಮ್ಮ ಬಿಡಾರ ವ್ಯವಸ್ಥೆ ಇದೆಲ್ಲ ಹೇಗಿತ್ತು? ಬಿಡಾರದ ವ್ಯವಸ್ಥೆ ಬಹಳ ಕಷ್ಟ. ಕೆಲವರಿಗೆ ಗೊತ್ತಿರುವುದಿಲ್ಲ ಆಟ ಆಡಿಸುವವರಿಗೆ. ನಡಿಲಿಕ್ಕಿತ್ತು ನಿಮಗೆ? ನಡಿಲಿಕ್ಕೆ ಅಂತ ಹೇಳಿದ್ರೆ ಕಡಿಮೆ 1 ಫರ್ಲಾಂಗ್ 1.5 ಫರ್ಲಾಂಗ್ ಹೀಗೆಲ್ಲ ಇತ್ತು. ಮತ್ತೆ ಕೆಲವು ದೂರ ಇದ್ರೆ ಅವರು ವ್ಯವಸ್ಥೆ ಮಾಡ್ತಾರೆ, ಗಾಡಿಯಲ್ಲಿ ಹೋಗಿ ಬರಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಕೆಲವರಿಗೆ ಆಡಿಸುವವರಿಗೆ ಗೊತ್ತಿರುವುದಿಲ್ಲ. ಈಗ ಕೆಲವರಿಗೆ ಅನುಭವ. ಲಾರಿಯಲ್ಲಿ ಹೋಗ್ತಿದ್ರಲ್ಲ ನೀವು? ಆವಾಗ ಲಾರಿಯಲ್ಲಿ ಎಲ್ಲ ಲೋಡ್ ಮಾಡುವುದೆಲ್ಲ ಅವಾಗೆಲ್ಲ ನಾವೇ ಮಾಡ್ತಾ ಇದ್ದೇವೆ. ಗೋಣಿ ಎಲ್ಲ ಮೂಟೆಯನ್ನು ಹಾಕಿಕೊಂಡು ಬಲ್ಲೆಲ್ಲ ಬಿಗಿದು ಎಲ್ಲ ನಾವು ಮಾಡ್ತಿದ್ದದ್ದು ಮೊದಲೆಲ್ಲ. ಪೆಟ್ಟಿಗೆಯನ್ನು ಹಾಕಿಕೊಂಡು ಚೌಕಿಯ ಸಾಮಾನುಗಳೆಲ್ಲ ನಡೆ ಇದರಲ್ಲಿ ಹಾಕಿಕೊಂಡು ಆವಾಗ ಹೋಗ್ತಾ ಇದ್ದದ್ದು. ಆಗಿನ ಕಾಲದ್ದು ಈಗ ಇಲ್ಲ. ಈಗ ಅಂತ ಹೇಳಿದ್ರೆ ರಾಜ ಮರ್ಜಿಯಲ್ಲಿ. ಸಾಂಸಾರಿಕ ಜೀವನಕ್ಕೆ ಬಂದರೆ ಹೇಗೆ? ಸಾಂಸಾರಿಕ ಜೀವನ ಕೆಲವು ಇರ್ತದೆ. ಒಬ್ಬಳು ಮಗಳಿದ್ದಾಳೆ, MSc ಮಾಡಿ ಇವಾಗ ಇಲ್ಲಿ NFAಯಲ್ಲಿ ಕೆಲಸಕ್ಕಿದ್ದಾಳೆ. ಎಷ್ಟು ಮಕ್ಕಳು ನಿಮಗೆ? ಒಬ್ಬಳೆ ಮಗಳು. ಹೌದು, MSc ಮಾಡಿದ್ದಾಳೆ. ಹೌದೌದು. ಅದು ಕೂಡ ನಿಮ್ಮ ಹೆಂಡತಿ ಅವರೊಂದು ಅನುಭವ ಕೊಟ್ಟದ್ದು ಅಂತೇಳಿದ್ರೆ, ನಾನು ಯಾವ ಸಬ್ಜೆಕ್ಟಿಗೆ ಹಾಕಲಿ ಅಂತೇಳಿ ನಿಮ್ಮ ಹೆಂಡತಿಯಲ್ಲಿ ಕೇಳಿದಾಗ ಅವರು ಹೇಳಿದ್ದು, ನನಗೆ ಯಾವುದು ಬೇಡ ಲಕ್ಷ್ಮಣ, ಒಂದು ಕೆಲಸ ಮಾಡು, ಟೀಚರ್ಸ್ ಕಲಿಸೋರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಲಿ, ನೀನು ತಾಯಿ ಹೆದರಬೇಡ, ಇಂಜಿನಿಯರ್ ಎಲ್ಲ ಆಗ್ತಾರೆ ಇವಾಗ, ಕೆಲಸ ಪಕ್ಕ ಸಿಗುವುದಿಲ್ಲ, ಹೀಗೆ ಹೋದರೆ ಅವಳಿಗೆ ಕೆಲಸ ಸಿಗ್ತದೆ ಅಂತೇಳಿ ನಿಮ್ಮ ಹೆಂಡತಿಯವರೇ ನನಗೊಂದು ಮಾರ್ಗದರ್ಶನ ಕೊಟ್ಟಿದ್ದು ಆ ಕಾಲದಲ್ಲಿ. ಅದಕ್ಕೆ ಮತ್ತೆ ನಾನು ಗೌರ್ಮೆಂಟ್ ಕಾಲೇಜಿನಲ್ಲಿ ಅಲ್ಲೇ ನಾನು ಫುಟ್ಬಾಲ್ ಕೋಚ್ ಮಾಡ್ತಾಯಿದ್ದೆ 12 ವರ್ಷ. ಹೌದು, ಯೂನಿವರ್ಸಿಟಿಯಲ್ಲೇ ಕೋಚ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ದೊಡ್ಡ ಯಜಮಾನರು, ನಾನು ಮೈದಾನದಲ್ಲಿ ಮಕ್ಕಳು 80 ಮಕ್ಕಳಿದ್ದರು, ಫುಟ್ಬಾಲ್ ಕಲಿಸುವಾಗ ಓಡುವಾಗ ಗಾಡಿ ನಿಲ್ಲಿಸಿಕೊಂಡು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಮೇಳಕ್ಕೆ ಸೇರಿ ನಾನು 4ನೇ ವರ್ಷ ಆಗುವಾಗ ನೋಡ್ತಾ ಇದ್ರು. ನಾನು ಪಕ್ಕ ಅಲ್ಲಿ ಅವರನ್ನು ನಿಲ್ಲಿಸಿದ್ದು, ನಾನು ಓಡಿ ಬಂದೆ. ನೀನು ನಿನ್ನ ಕೆಲಸ ಮಾಡು ಮಾರಾಯ, ಅವರಿಗೆ ಟ್ರೈನಿಂಗ್ ಕೊಡು ಅಂತ ಹೇಳಿದರು. ಆಮೇಲೆ ಟ್ರೈನಿಂಗ್ ಮಾಡಿ ಮತ್ತೆ ಆಟಕ್ಕೆ ಹೋಗ್ತಿದ್ದೆ ಹಾಗೆ. ಆಮೇಲೆ ಮಳೆಗಾಲದಲ್ಲಿ ಜಾಸ್ತಿ ಇದು ಕ್ಲಾಸ್ ಸಿಗ್ತಾ ಇದ್ದು ಅಂತೇಳಿ ಇಲ್ಲಿ ಟೂರ್ನಮೆಂಟ್ ಎಲ್ಲ ಆಗುವುದು ಹಾಗೆ, ಕಾಲೇಜ್ ಇದ್ದೆಲ್ಲ ಇಂಟರ್ ಕಾಲೇಜ್ ಟೂರ್ನಮೆಂಟ್ ಆಗೋದು ಹಾಗೆ. ಅದಕ್ಕೆ ನಾನು ಅದೆಲ್ಲ ಅಂತೇಳಿ ಕಲಿತವಿದ್ದೆ. ನಮ್ಮ ಶರೀರವು. ಒಂದು ಕಾಲೇಜ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು? ನಾನು ಪ್ರಶಾಂತ್ ಅಂತ, ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಲೆಕ್ಚರರ್ ಮಾತಾಡೋದು. ಪ್ರಶಾಂತ್ ನಮಸ್ಕಾರ. ಭಾಗವತ್ರ? ಅಲ್ಲ ಅಲ್ಲ ಅಲ್ಲ, ನಾನು ವಿವೇಕಾನಂದದಲ್ಲಿ. ಹೇಳಿ ಸರ್. ನಾನು ಲಕ್ಷ್ಮಣ ಕೋಟಿ ಆದ್ಮೇಲೆ ಸಾಧಾರಣ 30 ವರ್ಷದಿಂದ ಅವರು 2ನೇ ಸೆಟ್ಟಿನಲ್ಲಿ ಇರುವಾಗದಿಂದ ನೋಡ್ತಾ ಇದ್ದೇನೆ. ಒಂದು ಅವರದ್ದು ನನಗೆ ಖುಷಿಯಾದದ್ದು ಏನು ಅಂತ ಹೇಳಿದ್ರೆ, ಅವರ ರಂಗದಲ್ಲಿ ಶಿಸ್ತು ಮತ್ತೆ ಚೌಕಿಯಲ್ಲಿ ಇರುವಂತಹ ಶಿಸ್ತು. ಒಂದು ವ್ಯವಸ್ಥಾಪಕರಿಗೆ ಮೇಳ ಆಟ ಆಡಿಸುವವರಿಗೆ ಯಾವ ರೀತಿಯ ಕಷ್ಟಗಳು ಇದ್ರೆ ಅದನ್ನೆಲ್ಲ ಅವರು ವ್ಯವಸ್ಥಿತವಾಗಿ ಅದನ್ನು ನಿವಾರಿಸಿಕೊಂಡು ಹೋಗುವ ರೀತಿ ನನಗೆ ಬಹಳ ಖುಷಿಯಾಗಿತ್ತು. ಹಲೋ ಹಲೋ ಹಲೋ, ಹೇಳಿ ಹೇಳಿ ಹೇಳಿ. ಮತ್ತೆ ಅವರ ವಿಶೇಷ ವೇಷಗಳು ನನಗೆ ನಾನು ಸಣ್ಣದ್ರಿಂದ ನೋಡುವಂತ ವೇಷದ್ರಲ್ಲಿ ಒಂದು ಮಯೂರೇಕ ವಿಜಯದ ಮೂಷಿಕಾಸುರ, ನಾನು ಲಕ್ಷ್ಮಣನ ಹತ್ರ ಎಷ್ಟೋ ಸಲ ಹೇಳಿದ್ದೇನೆ. ಆ ಮೂಷಿಕಾಸುರ ನಾವು ಸಣ್ಣದಿರುವಾಗ ನೋಡುವಾಗ ಆ ಪ್ರಸಂಗ ಬರುವಾಗ ನನಗೆ ಈಗಲೂ ನೆನಪಾಗುದು ಆ ಮೂಷಿಕಾಸುರ ಲಕ್ಷ್ಮಣನದ್ದು. ರಾಜೀವ್ ಶೆಟ್ರು ಅಂತ ಹೇಳಿದ್ರು, ಅವರ ಗಣಪತಿ, ಇವರ ಮೂಷಿಕಾಸುರ, ಬಲಿಪಜ್ಜನ ಪದ್ಯ ಅದು. ಆಮೇಲೆ
ಅವರ ಮಧು ಕೈಟಬರ್ ಅವರು ಮತ್ತೆ ರೆಂಜಾಳ ರಾಮಕೃಷ್ಣರಾಯರ ಒಟ್ಟಿನ ಜೊತೆ ಮಧು ಕೈಟಬರು, ಹಾಗೆ ಅನೇಕ ವೇಷಗಳು. ಮತ್ತೊಂದು ಈಗ ಅವರು ನೋಡ್ತಾ ಇದ್ದ ಹಾಗೆ ಹಂದಿ, ಅದೊಂದು ಟ್ರೇಡ್ ಮಾರ್ಕ್ ವೇಷ ಅಂತೇಳಿ ಹೇಳ್ಬೋದು ಅವರ. ಯಾವಾಗಲೂ 60 ಮಾರ್ಕ್ಗಿಂತ ಕಮ್ಮಿ ಇಲ್ಲ ಅವರ ವೇಷಕ್ಕೆ. ಎಂತ ಸರ್? 60 ಮಾರ್ಕ್ಗಿಂತ ಕಮ್ಮಿ ಇಲ್ಲ ಯಾವುದೇ ವೇಷಕ್ಕೆ ಅವರದ್ದು. ಯಾವುದೇ ವೇಷಕ್ಕೆ, ಅದು ಖಂಡಿತ. ಒಂದು ಕಷ್ಟದಿಂದ ಫುಟ್ಬಾಲ್ ಆಟಗಾರರು ಆಗಿದ್ದವರು ಅಂತೇಳಿ ನಮಗೆ ಹಿನ್ನೆಲೆ ಗೊತ್ತು. ಪಾತ್ರೋಚಿತವಾದ ಮಾತು. ಅವರ ಮುಂದಿನ ಜೀವನ ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತೇಳಿ ಆ ದೇವಿಯಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮಣ್ ರೇ, ಯಾವಾಗ ನಿವೃತ್ತರಾದ್ರಿ ನೀವು? ಹೋದ ವರ್ಷ ನಾನು ಬಿಡ್ತೇನೆ. ಅವರು ಹೇಳಿದಾಗೆ ಮಯೂರೇಕ ವಿಜಯ ನನಗೆ ಸ್ವಲ್ಪ ನೆನಪು ಬಂತು. ಬಲಿಪರ ಪ್ರಸಂಗ. ಹೌದು, ಮಯೂರೇಕ ವಿಜಯ. ಆಮೇಲೆ ಒಂದು ಕಾಕಾಸುರ ಇತ್ತು, ಅದು ಅವ್ರದ್ದು ಯಾವುದು ಹೊಸ ಪ್ರಸಂಗ ಆಗಿದ್ರು ಕೂಡ ಒಂದೊಂದು ವೇಷ ಹಾಕಿದ್ದಾಗ್ಲಿ ಯಾವುದಾಗ್ಲಿ ಅದು ನನಗೆ ಹಾಕ್ತಾ ಇದ್ರು. ಅದಕ್ಕೆ ಅದೇ ನಾನು ಹೇಳಿದಾಗೆ ಅದು ಮೂಷಿಕ ಹೇಗೆ ಹೋಗುವುದು ಅಂತ ಹೇಳಿದ್ರೆ ಒಂದು ಸಮಯದಲ್ಲಿ ರಂಗದಲ್ಲಿ ಅವರು ಹೀಗೆ ನೋಡ್ತಾ ಇದ್ರು, ಪದ್ಯ ಹೇಳಿ ಈಗ ಎಲ್ಲಿದ್ದ ನಾವು ಅಂತ ನೋಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ನಾನು ಬಂದದ್ದು ರಥದ ಅಡಿಯಿಂದ. ರಥದ ಅಡಿಯಲ್ಲಿ ಈಗ ಬಟ್ಟೆ ಕಟ್ತಾರಲ್ಲ, ಈ ಬಟ್ಟೆ ಒಳಗಿಂದ ಮೂಸಿಕ ಬಂದು ಹೀಗೆ ಮಾಡಿಕೊಂಡದು, ಅದೊಂದು ಅಲ್ಲಾಡಿಸ್ಲಿಕ್ಕೆ ಉಂಟು ಹೀಗೆ ತಲೆ ಎಲ್ಲ ಇದುಗಳು ಮಾಡಿಕೊಂಡು ಈಗ ಬರುವುದು. ಅವರು ಬಾಯಲ್ಲಿ ವೀಳ್ಯದೆಲ್ಲ ಇಲ್ಲಿತ್ತು, ಭಾಗವತರು ಜಾಗಟೆಗೆ ಇಟ್ಕೊಂಡು ಹೀಗೆ ಮಾಡಿದ್ದಾರೆ, ದೊಡ್ಡ ಭಾಗವತರು. ಅವರೇ ಬರೆದ ಪ್ರಸಂಗ. ಮತ್ತೆ ಅದು ನಿಮ್ದೇ ಕಲ್ಪನೆ, ಅದು ಯಾರ್ದು ಬೇರೆ ಕಾಪಿ ಅಲ್ಲ. ಅಲ್ಲ ಅಲ್ಲ ಅಲ್ಲ, ನಿಮ್ದೇ ಸ್ವಂತಿಕೆ. ಹೌದು, ಅದು ಮತ್ತು ಕಾಕಾಸುರದ್ದು ನನ್ನದೇ ಅಂತ ಹೇಳಿದ್ರೆ ಕೊಕ್ಕು ಕಟ್ಟಿ ರೆಕ್ಕೆ ಕಟ್ಟಿಕೊಂಡು ಹಾರಿಕೊಂಡೇ ಬರುವುದು ರಂಗಕ್ಕೆ. ಇವನಿಗೆ ಅಗ್ನಿದೇವನಿಗೆ ಶಾಪ ಸಿಗುವುದಿಲ್ವ, ಶೀತ ಸ್ಮರಣೆ ಏನೋ ಇತ್ತು ಅದು ಅದರಲ್ಲಿ, ಆ ಪ್ರಸಂಗದಲ್ಲಿ ಜಯಂತ ಶಾಪ. ಹೌದು, ಅದರಲ್ಲಿ ಒಂದು ಕಾಕಾಸುರ. ಇದೆಲ್ಲ ಭಾಗವತರು ಯಾವ ಹೊಸ ಪ್ರಸಂಗ ನಿರ್ಣಯಿಸಿದ್ರು ಕೂಡ ಹೊಸ ವೇಷ ನಿಮಗೆ. ಹೌದು, ಅದರ ಪರಿಕಲ್ಪನೆ ನೀವೇ ಮಾಡಿಕೊಳ್ಳುದು ಅಷ್ಟೇ. ಅದು ಅವರು ಹೇಳ್ತಾ ಇದ್ರು ಹೀಗೆ, ಅವನಿಗೆ ಕೊಟ್ರೆ ಸಾಕು, ಅದು ಅದರ ಸ್ವಭಾವ ಒಂದು ಹೇಳಿಬಿಡ್ತಾರೆ, ಹೀಗೀಗ ಆಗ್ಬೇಕು ಅಂತ. ಆಯ್ತು ಸ್ವಭಾವ, ಅದಕ್ಕೆ ಅದೇ ಅಂತ ಹೇಳಿದ್ರೆ ಮೂಸಿಗೆ ಅದೇ ನಾನು ಮೈಸಾಸುರ ಹೇಳಿದಾಗೆ ಯಾವುದಕ್ಕೂ ಅದಕ್ಕೆ ತಲೆಬಾಗಿ ನಾವು ಹೋದ್ರೆ ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಮನದಾಳದಿಂದ ಎರಡೇ ಪದ್ಯಕ್ಕೆ ಬೇಕಾದರೂ ನಾನು ವೇಷ ಮಾಡಿದ್ರು ಕೂಡ ಮನದಾಳದಿಂದ ಅದು ಹೊರಡಿ ಬಂದಂಥ ಒಂದು ಸರಸ್ವತಿಯ ನುಡಿ ಉಂಟಲ್ವ, ಅದು ಇನ್ನೊಬ್ಬರಿಗೆ ಪ್ರೇಕ್ಷಕರಿಗೆ ನಾಟಬೇಕು, ಆಗ ಅವ ಕಲಾವಿದ ಅಂತ ಹೇಳಿಸಿಕೊಳ್ಳುವುದು. ಅದು ಇಲ್ಲದಿದ್ದರೆ ಏನಿಲ್ಲ. ಇದು ಮೂಸಿಗ, ಇವಾಗ ಅವರು ಹೇಳಿದಾಗೆ ಮೂಸಿಗನೂ ಕೂಡ ಹಾಗೆ. ಆಮೇಲೆ ಇಲ್ಲಿ ಸ್ವಲ್ಪ ಕುತ್ತಿಗೆನೂ ಆಗಿತ್ತು ನನಗೆ, ಅದು ದೇವರದಲ್ಲಿ ಗುಣ ಆಯಿತು. ಈಗ ಸಾಮಾನ್ಯವಾಗಿ ಕಲಾವಿದರಿಗೆ ಹೀಗೆ ಹೇಳಲಿಕ್ಕುಂಟು, ಆಯ ಮಸ್ಕ ಬಾಡುವೆ ಆಯಂತ ಮಸಾಜ್ ಮಲ್ಪುವೆ ಅಂತ. ನೀವು ಸಹ ಮಸಾಜ್ ಮಾಡ್ತೀರಂತೆಲ್ಲ. ಮಸಾಜ್ ಅಂತ ಹೇಳಿದ್ರೆ ಅದು ಕಲಿತುಕೊಂಡು ಬಂದ ವಿದ್ಯೆ, ನಾನಾಗಿ ಮಾಡಿದ್ದಲ್ಲ. ಈ ಮಸಾಜ್ ನಿಮ್ಮ ಮಸಾಜ್ ಬೇರೆ ಬೇರೆ ಅಂತ ಹೇಳಿದ್ರೆ ಯಾರಿಂದ ಕಲಿತದ್ದಲ್ಲ. ಅಂತ ಹೇಳಿದ್ರೆ ಇಂಥ ಡಾಕ್ಟರ್ಗಳು ಹೀಗೆ ಹೇಳಿದ್ರೆ, ನಾನು ಕೋಚ್ ಮಾಡುವಾಗಲೂ ನನಗೆ ನನ್ನ ಕೋಚ್ ಹೇಳಿದ್ದು ಹಾಗೆ, ಶರೀರವನ್ನು ಬೆಳೆಸಬೇಕಲ್ಲದೆ ಅಲಿಸಬಾರದು, ನಿನ್ನ ಫಿಟ್ನೆಸ್ ಅನ್ನು ನೋಡಿ ಇನ್ನೊಬ್ಬರು ಗುರುತಿಸಿಕೊಳ್ಳಬೇಕು. ಈ ಶರೀರವನ್ನು ಹೇಗೆ ಬೆಳೆಸಿದ್ದಾನೆ, ಯಾವಾತ ಕೋಚ್ ಆಗುತ್ತಾನೋ ಅವ ಇನ್ನೊಬ್ಬರನ್ನು ತಯಾರಿಸುವಂಥ ವಿಧಾನಗಳನ್ನು ಅರಿತುಕೊಳ್ಳಬೇಕು ಅಂತ ಹೇಳಿದ್ರೆ, ಒಂದು 40-30 ಮಕ್ಕಳಿದ್ರೆ ಅವರ ಶರೀರವನ್ನು ನೋಡಿ ಇವನನ್ನು ಬೆಳಗಿಸಬಹುದಾ, ನಾನು ಇವನನ್ನು ಒಂದು ಪ್ಲೇಯರನ್ನಾಗಿಸಬಹುದಾ ಎಂಬಂಥ ಚಾಲಕಿತನ ನನ್ನಲ್ಲಿರಬೇಕು. ಇಲ್ಲ ಸುಮ್ಮನೆ ತಗೊಂಡು ಹಾಗಲ್ಲ, ಅವನ ಶರೀರವನ್ನು ಅಳವಡಿಸಿಕೊಂಡು ಇವನನ್ನು ಮಾಡಬಹುದು, ತಯಾರು ಮಾಡಬಹುದು ಎಂಬ ಕೆಪಾಸಿಟಿ ನನ್ನಲ್ಲಿರಬೇಕು ಅಂತ ಹೇಳಿದರೆ ಕೋಚ್. ಇಲ್ಲ ಇದ್ರೆ ಆಗಲಿಕ್ಕಿಲ್ಲ. ಹಾಗೆ ನಾನು ಕೂಡ ಹಾಗೆ ಅಂತ ಹೇಳಿದರೆ ಮೊದಲು ಹೇಳ್ತಾ ಇದ್ರು, ಏನು ಮಾಡೋದು ಅಂತ ಹೇಳಿ, ಎಲ್ಲ ಕುಡಿತ ಗಿಡ್ತಾ ಇರಲೇಬಾರದು, ಆ ಚಟಕ್ಕೆ ನಾವು ಹೋಗಬಾರ್ದು, ಬೀಡಿ ಸಿಗರೇಟ್ ಎಲ್ಲ ಸೇದಬಾರ್ದು, ಶರೀರವನ್ನು ಬೆಳೆಸಿಕೊಂಡು ಬರಬೇಕು ಅಂತೇಳಿ ತಿನ್ನುವುದು ಬೇಕಾದರೂ ತಿನ್ನಿ. ಇದು ನನ್ನೊಂದು ಸ್ವಭಾವ. ಮಸಾಜ್ ಹೇಗೆ? ಮಸಾಜ್ ಹಾಗೆ ನರನಾಡಿಗಳನ್ನು ಹಿಡಿಯುವುದು ಅಂತೇಳಿ. ಇವಾಗ ನೋಡಿ, ಒಬ್ಬರು ಅಂತ ಹೇಳಿದ್ರೆ ಒಂದು ಪ್ಯಾರಲಿಸ್ ಆಯಿತು ಅಥವಾ ಇದೆಲ್ಲ ಆಯಿತು, BP ಲೋ, ಇದರಲ್ಲೆಲ್ಲ ಹೀಗೆಲ್ಲ ಆಗ್ತದೆ. ಮತ್ತು ಅದರಲ್ಲಿ ಎಕ್ಸಸೈಸ್. ಇವಾಗ ನೋಡಿ ಸರ್, ನಾವು ಹೇಳುವುದು ಅಂತ ಹೇಳಿದರೆ ನೀವು ಹೇಳುವುದಿಲ್ವ, ಡಾಕ್ಟ್ರುಗಳು ಇಲ್ಲಿ ಇಟ್ಟುಕೊಂಡು ಇದು ನೋಡ್ತಾರೆ, ಅದು ನಮ್ಮಲ್ಲಿ ಇರುವುದಿಲ್ಲ. ಅದು ಲಕ್ಷ್ಮಣ್ ಹೇಳಿದ್ದ ಹಾಗೆ ಅಂತ ಇವಾಗ ನಾನೇ ಅದನ್ನು ಇಟ್ಟುಕೊಂಡು ಬಂದು ಅವರಿಗೆ ಹೇಳಿದರೆ ಅದು ಡಾಕ್ಟ್ರ್ ಹೇಳಿದ್ದು ಅಂತ ಹೇಳ್ತಾರೆ. ಮನುಷ್ಯನಿಗಾಗಲಿ ಅಥವಾ ಒಬ್ಬ ಪೇಷಂಟಿಗಾಗಲಿ ಅವನ ಸಪೋರ್ಟ್ ನಮಗೆ ಬೇಕು. ಇವಾಗ ನಾನು ಎಣ್ಣೆ ಹಚ್ಚಿಕೊಂಡು ಎಲ್ಲ ಮಸಾಜ್ ಮಾಡಿಕೊಂಡು ಹೋಗ್ತೇನೆ, ಹೀಗೀಗಿದ್ದೇನೆ. ಯಾರಿಗೆಲ್ಲ ಎಣ್ಣೆ ಹಚ್ತೀರಿ ನೀವು?
ನಾನು ಪ್ಯಾರಲಿಸ್ ಆದವರಿಗೆ ಇವಾಗ ಮಾತ್ರ ಹೋಗುವುದಿಲ್ಲ, ಪ್ಯಾರಲಿಸ್ ಆದವರಿಗೆ ಮತ್ತೆ ಕೈ ಉಳಿಕಿದ್ರೆ ಕಾಲು ಉಳಿಕಿದ್ರೆ ಈಗ ಸ್ಪೋರ್ಟ್ಸ್ ಅಲ್ಲಿ ಹೌದು ಅಂತ ಹೇಳಿದ್ರೆ ನೀ ಪೇನ್ ಇದೆಲ್ಲ ಆದ್ರೆ ನಾನು ಇದು ಮಾಡ್ತೀವಿ, ಸ್ವಲ್ಪ ಸೆಟ್ಟಿಂಗ್ ಮಾಡ್ತೇವೆ ಎಲ್ಲ, ಅದನ್ನೆಲ್ಲ ಕಲ್ತಿದ್ದೇವೆ, ಜಾಯಿಂಟ್ ಎಲ್ಲ ಇದು ಮಾಡಿ. ಒಂದು ಕಾಲರ್ ಇದ್ದಾರೆ. ಹಲೋ ಹಲೋ, ಯಾರು? ನಮಸ್ಕಾರ, ಉಡುಪಿ ಉಪಾಧ್ಯಾಯರು ಬಂದಿದ್ದೇನೆ. ನಮಸ್ಕಾರ ಅಣ್ಣ. ಲಕ್ಷ್ಮೀನರಸಿಂಹ ಉಪಾಧ್ಯಾಯರ ಎಂಕೊಂದು ಲಕ್ಷ್ಮಣ್ ಕೊಟ್ಟೆ ಬಂದು ಅಭಿಪ್ರಾಯ ಕೊಡುತ್ತಾನೆ. ಅಭಿಪ್ರಾಯ ಕೇಳಣ್ಣ. ಅಂದ ಒಂದು ಅನುಭವ ಹೆಂಗೆ ಅವು ಕೊಟ್ಟೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಒಂದು ನಮ್ಮ ಆತ ಸುರಾಲ ಪ್ರೀತಿಗೆ ವಿಷ ಬರ್ಕೊಂಡತ್ತೆ ಅಂದು ಐಟಲ್ಲಿ ಹೊಗಳಿಕೆ ಬರ್ಕೊಂಡು ಹಾಸ್ಯಗಾರ ಬೇಕಾದ್ರೆ ಮಲ್ತೇವೆ ಹೆಚ್ಚಾದ ಹಾಸ್ಯಗಾರತೆ ಕಡೇ ಕಾನಗ ಆ ಹಾಸ್ಯಗಾರ ತನ್ನ ಮುನ್ನಾಸನ ರಕ್ತವೇ ಮುಂಡಾಸನ ರಟ್ಟವೇರಾ ಅವು ವೈಕೆ ಓಲ್ಬೋದು ಬೂರೋಡು ಇಂಚಿನ ಕ್ರಮ ಅವು ನಿಕ್ಲೇನು ಪೂರ ತೆಲಿಪಾಯಿರ ಬೋಡದಕ್ಕೂ ಮಲ್ಪುನ ತಂದೆ ಆ ಕ್ರಮದಲ್ಲ ಎತ್ತು ಮೇಳದೊಳ ಕ್ರಮ ಅತ್ತವು ಈತ ಈ ನಡೆತ್ತ ಕ್ರಮ ಅತ್ತವು ಈತ ಎಂಜಿನ ಗೊತ್ತುಂಡೆ ಈತ ಎಂಕುಲ್ಲ ಮೈಸಾಸುರ ಮಲ್ಪುನಕುಲಂದು ಎಂಕುಲ್ಲ ಮೈಸಾಸುರ ಬೆಲೆ ಇಜ್ಜಿತ್ತೆ ದಾಯಿ ಗೊತ್ತುಂಡೆ ಪೋದು ಅಪ್ಪನ ಜಕ್ಕೆಲ್ಡು ತಟ್ಟದು ಕುಲ್ಲು ಇರ್ತುಲೆ ಆ ಮೈಸಾಸುರಗೆ ಬೆಲೆ ಉಂಡು ಅಂಚೆನೆ ಅಂಚೆನೆ ಈತ ಮುಂಡಾಸುರ ಅಟ್ಟುನು ಬಂಡೆ ಯಾನ್ ಈತ ಈರ್ ತೆಲಿಪೋಡು ತಾಟಿ ಬೊಟ್ರೆ ನಾನು ಅಂತ ಮಲ್ಪೋಡು ಬಂಡ ದಾಯಿ ಮಲ್ಪೂನಾರು ಬೊಕ್ಕ ಏರ್ಲ ರಟ್ಟ ರಟ್ಟವಡು ಬಂಡದ ರಟ್ಟ ಇರತ್ತವು ದುಂಬಿತ್ತಿಜಿ ಈತ ಕಥೆ ಮೇಲಲ್ಲ ದುಂಬು ನೆಲ್ಲಿಗಟ್ಟೆ ನಾರಾಯಣ ಹಾಸ್ಯಗಾರರು ಆರಂಭದ್ದು ಹೊಗಳಿಕೆ ಎದ್ದು ಪತ್ತಿನ ದೇವಿ ಮಾತು 10 ವೇಷವಂತ ಇತ್ತೇರ ಅಕೆರಿ ಮುಟ್ಟ ಅಂದು ಅಂದ ಅಪಗಲ್ಲ ಮುಂಡಸ್ ಹೊರ ಕಟ್ಟಿನ ಮುಂಡಸವು ಜಾರ ಬಲ್ಲಿ ದಾಯ ಬಂಡ ಐಕೊಂಜಿ ನಿಯತ್ತು ಆ ಗೌರವ ಉಂಡು ಆ ಗೌರವವನ್ನು ಕಳೆ ಉಂಡು ಯಾನ್ ಕಳೆ ಉಂಡು ಅಂತ ಲೆಕ್ಕ ಅಂದ ಆಯ್ತಾರ್ಥ ಅದು ಇರೇ ಕೇಂದ್ರ ಪ್ರಶ್ನೆಗೆ ಅರ್ಥ ಉಂಡು ಅಧ್ಯಕ್ಷರೇ. ಲೆಕ್ಕ ಪ್ರಕಾರ ರಂಗಸ್ಥಳದಲ್ಲಿ ಕಿರೀಟ ಕೂಡ ಬೀಳಬಾರ್ದು, ಅದರಿಂದ ಮುಂಡಾಸ್ ಕಳಚುವುದು ಅದು. ಹಲೋ ಅಲ್ಲೇ ಹಲೋ 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 ಕೊಟ್ಟೇನ್ರೆ ಓ ಬನ್ಲೆ ಯಾನಿಂದ ಗಾಯಕಂಡ ನಾನು ಎಲ್ಲೇ ಕಲಾವಿದೆ ಅಗರ್ಯವಾಗುತ್ತ ಪ್ರತಿಯೊಂದು ಕಲ್ದಿನ ಎಂಕ ಮುಂದೆ ಸಮಸ್ಯೆ ಅದಕ್ಕೆ ನಾವು ಎಂಚಬೇಕು ಬಂಡದೆ ಅವು ಏರೆಲ್ಲ ಇಂಕ ಕರೆಕ್ಟ್ ಆದ ಒಂದು ಸಿಗದಿ ಐಕೆ ಅವೇ ಈ ತೆಲಿಪಾಯರಿತ್ತಂಡ ಇವ್ನ ರಟ್ಟಾವಲಿ ತೆಲಿಪಾಯರ ಇಜ್ಜಿಂದಂಡ ನಿಜವಾದ ದುಂಬುದ ಹಾಸ್ಯಕಾರ ಜೋಶಿ ಪಂಡದ ಇತ್ತೇರು ಆ ಜೋಶಿದಾರು ಹಾಸ್ಯ ಮಲ್ಪುಂಡು ಪಂಡ ಎಂಚ ಪಂಡದ ಅರಡ ತೂದು ಕಲ್ಪುಡು ದಾಯ ಪಂಡ 6 ತೆಲಿಪಾಯರು ಬೊಕ್ಕುರಿಯನ್ ತೆಲಿಪಾಯರು ತಂದ 6 ತೆಲಿಪಾಯರು ಅವು ಹಾಸ್ಯಗಾರನಕ್ಲ ಕೆಲ ಕ್ರಮ ಹಾಸ್ಯಗಾರ ತೆಲ್ತದ ಬೊಕ್ಕುರಿಯನ್ ತೆಲಿಪಾವನ ಹೊತ್ತು ಹಾಸ್ಯಗಾರ ತೆಲಿಪಂದ ಬೊಕ್ಕುರಿಯನ್ ತೆಲಿಪಾವೆ ಅವು ಹಾಸ್ಯ ಅಂಚ ಇತ್ತೆದಕ್ಕಲು ಮಲ್ಪುಯರು ದಾದವ ಅನ್ಪುಣ ಇತ್ತೆ ಎಂಕುಲು ಬಂಡ ಬೊಕ್ಕ ಆಗ ಬಾರಿ ಗೊತ್ತುಂಡ ಅಂತ ಮನ್ಪುನ ಪ್ರಶ್ನೆ ಎಲ್ಲ ಬರ್ಪುಂಡು ಅಗಡಿ ಭಾಗವತರ ಪೆಟ್ಟಿಂತ ಮಲ್ಲ ಸ್ವಾಮಿ ಮಾರ್ಗದರ್ಶನ ಮೇಳೊಡುಕನ ಜೊತೆ అంటే సమస్య చెప్తాను ముద్దంటే చెన్నైకి సరిగా ఉత్తర దిగదికి ಮುಂಡಾಸ್ ಕಟ್ಟನಕ್ಕೆ ಎಕ್ಸ್ಪರ್ಟ್ ಏರಿಂದಕ್ಕೆ ಎಂಡ ಹಾಸ್ಯಗಾರ నాకు ವಾನಮ್ನದ ಮುಂಡಾಸ್ಲ ಕಟ್ಟುವೇರಿ ಹಾಸ್ಯಗಾರ ಈಜಿನೊಬ್ಬರು ಪಕ್ಕ ಜಾರಿಯರ ಇಜ್ಜತ್ತೆ ಅವಣ್ಣ ಸೊಲ್ಮೇಲು ನಮಸ್ಕಾರ. ಅಧ್ಯಕ್ಷರೇ, ಕಾರ್ಯಕ್ರಮದ ಕೊನೆಗೆ 5 ನಿಮಿಷ ಇದೆ. ಲಕ್ಷ್ಮಣ್ ಕೊಟ್ಯಾನ್ ಅವರ ಯಕ್ಷಯಾನದ ಪರಿಚಯವನ್ನು ಮಾಡ್ತಾ ಇದ್ದೇವೆ ನಾವು. ಕಾರ್ಯಕ್ರಮದ ಕೊನೆ ಹಂತ ಇದೆ. ಇಷ್ಟು ಅವರ ಮಾತುಕತೆ ಕೇಳಿದ್ರಿ, ಅವರ ಬಗ್ಗೆ ನಿಮ್ಮ ಅನಿಸಿಕೆ? ಅಲ್ಲ, ನನಗೆ ಅವರು ದೊಡ್ಡ ಅವರ ಕಲಾವಿದರು ಅಂತ ಹೇಳಿದರೆ ಮಾನಸಿಕವಾಗಿ ಅವರೊಂದು ಕಲೆ ಆರಾಧಕರಾಗಿದ್ದಾರೆ. ಮನುಷ್ಯ ಕಲಾ ಆರಾಧಕ ಯಾವಾಗ ಆಗ್ತಾನೆ ಅವನನ್ನು ಕಲಾವಿದ, ಅವ ಕಲಾವಿದ ಆಗಬೇಕು, ಕಲಾ ಆರಾಧಕರಾಗಬೇಕು. ಕಲಾ ಆರಾಧಕ ನಮ್ಮ ಪ್ರೇಕ್ಷಕರು ನಮ್ಮನ್ನು ಹೇಳೋದಲ್ಲ, ನಮ್ಮ ಮನಸ್ಸಿಗೆ ನಾವು ಅದು ಮಾಡ್ಕೊಳ್ಬೇಕು. ನಾನು ಕಲೆಯನ್ನು ಆರಾಧನೆ ಮಾಡ್ತಾ ಇದ್ದೇನೆ. ಈಗ ಅವ್ರು ಏನು ಹೇಳಿದರು, ಅಲ್ಲಿ ದೇವಿ ಈ ನಡೆ ಉಂಟು, ಈ ನಡೆ ಮಧ್ಯೆ ಹೋಗಬಾರ್ದು ಅಂತ, ಅದು ಕಲೆ. ಆ ಕಲೆ ಹಾಗೆ ಅದು ಹೋಗಲಿಕ್ಕೆ ಕೆಲವರಿಗೆ ಗೊತ್ತಿಲ್ಲ, ಹೋಗ್ತಾ ಇದ್ದ. ಆದರೆ ಅದು ದೇವಿ ಬರ್ತಾಳೆ, ಅವಳನ್ನ ಹೋಗೋ ದಾರಿ ನಡೀತಾ ಇದ್ದಾಳೆ ಅಂತ ಭಾವನೆಗಳು ಅವರ ಮನಸ್ಸಲ್ಲಿದೆ. ಅದು ನೀ ಕಠಿಣ ಅಮ್ಮ ಇದೆಲ್ಲ ಹೋಗ್ತಾ ಇದ್ದಾಳೆ ಭಾವನೆ ಸದಾಕಾಲ ಅವರು ಮನಸ್ಸಲ್ಲಿದೆ. ಈ ಪೆಟ್ಟಿಗೆ ಅಮ್ಮ ಕೂತ್ಕೊಂಡಿದ್ದಾಳೆ ಅಂತ ಭಾವನೆಗಳಿದೆ. ಆ ಭಾವನೆ ಅವರನ್ನು ಇಷ್ಟುವರೆಗೆ ಎತ್ತರಕ್ಕೆ ಕೊಂಡು ಹೋದದ್ದು. ನೀವು ಕಲಾರಂಗದ ಅಧ್ಯಕ್ಷರಾಗಿದ್ದಾಗ ಅವರಿಗೆ ಕಲಾರಂಗದ ಪ್ರಶಸ್ತಿ ಸಿಕ್ಕಿದ ಹೌದೌದು ನೆನಪಂತಲವರ 2019ರಲ್ಲಿ ಬಹುಶಃ ಜಿ ಶಂಕರ್ ಅವರು ಅಧ್ಯಕ್ಷರೇ. ಹೌದೌದು 5 ವರ್ಷದ ಮೊದಲು
ಪಲಿಮಾರು ಶ್ರೀಗಳು ಮತ್ತು ಪೇಜಾವರ ಶ್ರೀಗಳ ಉಪಸ್ಥಿತಿಯಲ್ಲಿ ಅದಮಾರ್ಸಿ ಮತ್ತು ಬೇಜಾರು ಪೇಜಾರ ಮಧ್ಯೆ ಪಲಿಮಾರು ಹೌದು ಪಲಿಮಾರು ಮತ್ತು ಅದಮಾರು ಎರಡು ಈಗಿನ ಅದಮಾರ ಸ್ವಾಮಿ ಈಗ ಪಲಿಮಾರ ಸ್ವಾಮಿಯವರು ಈಗ ಹೌದು ಜಿ ಶಂಕರ್ ಅವರಿದ್ದಾರೆ. ಹೌದು ಇದ್ದಾರೆ. ಈಗಾಗಲೇ ಕಾರ್ಯಕ್ರಮದ ಮಧ್ಯದಲ್ಲಿ ಅವರಿಗೆ ಸಿಕ್ಕಿದ ಬೇರೆ ಬೇರೆ ಪ್ರಶಸ್ತಿಗಳು, ಸನ್ಮಾನಗಳು, ಒಬ್ಬ ಕಲಾವಿದನಾಗಿ ಅವರು ಪಡೆದವರು. ಇದು ಗೋಪಾಲಕೃಷ್ಣ ಆಸ್ತ್ರಣ್ಣ ಪ್ರಶಸ್ತಿ 2021ರಲ್ಲಿ. ನಿಜವಾದ ಅವರು ನನ್ನ ಮನಸ್ಸಿಗೆ ಇವತ್ತು ತುಂಬ ಖುಷಿಯಾಯಿತು. ಏಕೆಂದರೆ ಅವರಲ್ಲಿ ಇರುವ ಆರಾಧನೆ ಉಂಟಲ್ಲ, ನನಗೆ ಮನಸ್ಸಿಗೆ ತುಂಬ ತೃಪ್ತಿಗೊಂಡಿದೆ. ನಾನು ತುಂಬ ಜನ ನೋಡಿದ್ದೇನೆ, ಅಂತ ತುಂಬ ಜನ ಕೇಳಿದ್ದೇನೆ. ಇವರು ಅದರಲ್ಲಿ ಒಬ್ಬರು. ನಾನು ಒಂದು ಕಲೆಯನ್ನು ಆರಾಧನೆ ಮಾಡುವುದು ತುಂಬ ಕಮ್ಮಿ. ನಾವು ತುಂಬ ಜನ ಏನು ಬೇಕೋ ಮಾಡ್ತೇವೆ. ನಾನು ಕಲಾವಿದ ಅಂತ ಹೇಳ್ಕೊಂಡಿದ್ದೆ. ಕಲಾವಿದ ಅಲ್ಲ, ಕಲಾವಿದ ಜನ ಆ ಕಲೆಯನ್ನು ಆರಾಧನೆ ಮಾಡಿದವನೇ ಕಲಾವಿದ ಆಗ್ತಾನೆ ಹೊರತು ಕಲೆಯಲ್ಲಿ ವೇದದಲ್ಲಿ ರಂಗಸ್ಥಳದಲ್ಲಿ ಕುಣಿದವನು ಅದು ಜನರ ಅದು ಕಲಾವಿದ ಆಗೋದೇ ಇಲ್ಲ. ಆ ಕಲೆ ನಾನು ನಿಜವಾಗಿ ಬಲರಾಮ, ನಾನು ಇವತ್ತು ಬಲರಾಮನೇ ಆಗಿ ಅಲ್ಲಿ ಹೊರಗೆ ಹೋಗ್ಬೇಕು, ಅದು ಮಾತ್ರ ಕಲೆ. ನಾವು ಸುಮ್ಮನೆ ಹೋಗಿ ಬಲರಾಮ ಹೋಗ್ಕೊಂಡು ಅವನು ಕೃಷ್ಣೇನು ಹೇಳ್ತಾನೋ, ಮಗುಂದ ಹೇಳ್ತಾನೋ, ಮತ್ತೊಬ್ಬ ಹೇಳ್ತಾನೆ, ಅದು ಮಾತಲ್ಲ. ಕಲೆ ನಿಜವಾಗಿ ಅಲ್ಲಿ ಭೀಮನಾಗಿ ಇರಬೇಕು, ರಾಮನಾಗಿ ಇರಬೇಕು, ಕೃಷ್ಣ ಆಗಿರಬೇಕು. ಅಲ್ಲಿ ಹೋಗಿ ಬರುವಾಗ ರಂಗಸ್ಥಳ ಹೊರಗೆ ಬರುವಾಗ ಮಾತ್ರ ಅಲ್ಲ, ಒಳಗೆ ರಂಗಸ್ಥಳ ಪ್ರವೇಶ ಆಯ್ತಂದ್ರೆ ನಾವು ರಂಗಸ್ಥಳ ಪ್ರವೇಶ ಗಡಗಡದ ಎಂತ ಮಾತಾಡೋದು ಎಂತ ಮಾಡೋದು ಹೆದರಿಕೆ ಆಗ್ತದೆ. ಹೋಗಿ ಮಾತಾಡಿದ್ರೆ ಕೂಡ ಅಲ್ಲಿ ಸೆಟ್ ಆಗ್ತೇವೆ. ಅಲ್ಲಿವರೆಗೆ ನಮಗೆ ಭಯ, ಏನು ಮಾತಾಡೋದು, ರಾಮನಾಗಿ ಮಾತು ಹೋಗ್ಬೇಕಲ್ಲ ಅಂತ ಭಯ ಇರಬೇಕು. ಮನುಷ್ಯನಿಗೆ ಎಲ್ಲಿವರೆಗೆ ಭಯ ಉಂಟು ಅದು ಕಲೆ ಮಾತೆ ಅವರನ್ನು ರಕ್ಷಣೆ ಮಾಡ್ತದೆ. ಏನು ಗೊತ್ತೀರಾ? ಕಲೆ ಮಾತೆ ರಕ್ಷಣೆ ಮಾಡ್ತದೆ ಅಂತ ನನ್ನ ಭಾವನೆ. ನನಗೆ ಅನಿಸಿದ್ದು, ನಾನು ಇದ್ದೊಳ ಹೀಗೆ ಕಲೆ ಅಂತ ಕೇಳ್ತಾ ಇದ್ದೇನೆ. ಹೌದಂತ ಒಪ್ತಾರೆ. ಹೌದು. ನಿಮಗೆ ಕಲಾಜೀವನ ತೃಪ್ತಿಯನ್ನು ಕೊಟ್ಟಿದೆಯಾ? ತೃಪ್ತಿಯನ್ನು ಎಂತ ಹೇಳಿದರೆ, ನಾನು ಅದೇ ಬೊಂಬೈಯನ್ನು ಬಿಟ್ಟು ಬಂದ ಬಳಿಕ ನನಗೆ ಏನೂ ತೋಚುವುದಿಲ್ಲ, ಏನು ಮಾಡುವುದು ಅಂತೇಳಿ ಯೋಚನೆ ಬರಲಿಲ್ಲ. ಪಕ್ಕನೇ ನೋಡಿ ಇಲ್ಲಿಗೆ ಎಳೆಯಿತು, ತಾಯಿ ಎಳೆದರು ನನ್ನನ್ನು. ತಾಯಿಯ ಪಾದ ಹೇಳಿದ ಬಳಿಕ ನೋಡಿ ಇಷ್ಟೆಲ್ಲ ವ್ಯವಸ್ಥೆ ಮನೆ ಕಟ್ಟಿದೆ, ಎಲ್ಲ ಆಯ್ದದ್ದೆಲ್ಲ ತಾಯಿಯ ಅನುಗ್ರಹ. ಹಾಗಾದರೆ ಅದನ್ನು ನಾನು ಹಿಡ್ಕೊಂಡು ಮುಂದೆ ಹೋಗಬೇಕಿದ್ರೆ ಯಜಮಾನರ ಸಹಾಯದಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾವು ಅಂಟಿಕೊಂಡು ಅವರಿಗೆ ಒಂದು ಸೇವೆ ಆಡಿಸುವವ್ರದ್ದು ಅವರದ್ದು ಮನೋಭಾವನೆಗಳನ್ನು ಅರ್ಥವಿಸಿಕೊಂಡು ಅವರಿಗೆ ತಕ್ಕಂತೆ ನಮ್ಮ ಕಲಾವಿದರಿಗೆ ತೊಂದರೆ ಆದರೂ ಕೂಡ ಅವರಿಗೂ ಬಂದು ಸಮಾಧಾನ ಹೇಳಿ, ಒಂದು ನಮ್ಮ ಮನೆಗೆ ನೆಂಟರು ಬಂದರೆ ನಾವೇನು ಮಾಡುವುದು, 4 ಜನರು ಸುಧಾರಿಸಲಿಕ್ಕೆ ಕಷ್ಟ ಆಗ್ತದೆ, ಹೊಂದಿಕೊಂಡು ಹೋಗಬೇಕು. ಒಂದು ಅವ್ರದ್ದು ತಡವಾಯಿತು ಅಂತ ಹೇಳಿದರೆ ಅವರಿಗೆ ಬೈಯುವುದಲ್ಲ, ಅವರು ಕಣ್ಣೀರೇರಿತಾರೆ. ಆ ಕಣ್ಣೀರೇರಿದ್ರೆ ಮತ್ತೆ ನಮಗೆ ತಾಯಿ ದೋಷ ಕೊಡ್ತಾರೆ. ಇದನ್ನೆಲ್ಲ ಹೇಳಿಕೊಂಡು ನಾವು ಬದುಕಿದವರು ಈ ಕಲಾಮಾತೆಯಿಂದ. ನಿಮಗೆ ಎಷ್ಟು ವರ್ಷ ಈಗ? ನನಗೆ 74. 74 ನೋಡಿ, ಒಂದು ಚೂರು ಅದು ಗೊತ್ತಾಗ್ತದ ನನಗೆ. ಮತ್ತೆ ಅವರಿಗೆ 1 ವರ್ಷ ಡಿಫರೆನ್ಸ್. ನಾನು ನೋಡ ಮುದುಕರಾಗಿದೆ. 74 ವರ್ಷದ ಯುವಕ ಅಂದ್ರೆ ಅವರ 83ನೇ ವಯಸ್ಸಿನ ತನಕ ಮುಖದಲ್ಲಿ ತೋರುದಿಲ್ಲ ನೋಡಿ ಅವರು ಎಂತ ಅವರು ತಿರುಗಾಟ ಮಾಡಿದ್ದಾರೆ. ಮುಖದಲ್ಲಿ ತೋರುದಿಲ್ಲ. ನನಗೆ ಕೂಡ ಅವರ ವಯಸ್ಸು ಈಗ ಗೊತ್ತಾದ ಈಗಲೇ. 34 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ. ಮೋಹನ್ ಕೊಪ್ಪಲ್ರೆ, ಕಾರ್ಯಕ್ರಮದ ಮುಕ್ತಾಯದಲ್ಲಿದ್ದೇವೆ. ಯಕ್ಷಾರಾಧನೆ ಇದು ಮೊದಲ ಕಾರ್ಯಕ್ರಮ. ಇವತ್ತು ಯಕ್ಷಾರಾಧನೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಾಯೋಜಕತ್ವದಲ್ಲಿ ಯಕ್ಷಾರಾಧನೆ ಭಾರಿ ಅದ್ಭುತವಾಗಿ ಮೂಡಿಬಂತು. ಹಾಗೂ ಮುಖ್ಯ ಅತಿಥಿಯಾಗಿ ಲಕ್ಷ್ಮಣ್ ಕೋಟೆನವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಅಕಾಡೆಮಿಯ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ನಿಮಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೂ ಅತ್ಯುತ್ತಮ ನಿರೂಪಣೆ ಮಾಡಿದ ಕದ್ರಿ ನವನಿ ಶೆಟ್ಟಿಯವರಿಗೂ ಧನ್ಯವಾದ. ಹಾಗೂ ನಮ್ಮ ಕುಡ್ಲದ ಎಲ್ಲ ಸಂಘಟಕರಿಗೂ ತಾಂತ್ರಿಕ ವರ್ಗರು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಯಕ್ಷಾರಾಧನೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಾಯೋಜಕತ್ವದ ಈ ಕಾರ್ಯಕ್ರಮ ತಿಂಗಳಿಗೆ 2 ಕಾರ್ಯಕ್ರಮಗಳು. ಯಕ್ಷಗಾನ ಕಲಾವಿದ ಅಥವಾ ಸಂಘಟಕರು, ವಿದ್ವಾಂಸರು ಇವರ ಪರಿಚಯ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ವ್ಯಾಪ್ತಿಗೆ ಬರುವ ತೆಂಕು ಬಡಗುತಿಟ್ಟಿರಬಹುದು, ಪಡುವಲಪಾಯ, ಅದೇ ರೀತಿ ಮೂಡಲಪಾಯ ಯಕ್ಷಗಾನವೂ ಸೇರಿ ಈ ಪ್ರದೇಶದ ಕಲೆ, ಕಲಾವಿದ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಯಕ್ಷಾರಾಧನಾ ಕಾರ್ಯಕ್ರಮದಲ್ಲಿ ಮತ್ತೆ ಮೂಡಿಬರಲಿದೆ. ಆ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ ಮೂವರಿಗೂ ನಮಸ್ಕಾರ. ನಮಸ್ಕಾರ.
ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ ಪ್ರತಿ ಗ್ರಾಂಗೆ ರೂಪಾಯಿ 5,888 ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆ